ಭಾಗವತದ ದ್ವಾದಶ ಸ್ಕಂದದಿಂದ ಅಧ್ಯಾಯ 6ರಿಂದ 10 ತನಕ ಚರ್ಚೆ ಮಾಡಲು ಪ್ರಯತ್ನ ಮಾಡೋಣ. ಕಳೆದ ವಾರ ಶ್ರೀಮದ್ ಪರೀಕ್ಷಿತ್ ಮಹಾರಾಜರು ಯಾವ ರೀತಿ ಈ ಜಗತ್ತನ್ನು ತ್ಯಾಗ ಮಾಡಿದ್ರು ಹಾಗೂ ಮರಳಿ ಭಗವಂತನ ಧಾಮಕ್ಕೆ ಹೋದರು, ಈ ವಿಷಯ ಬಗ್ಗೆ ಚರ್ಚೆ ಮಾಡಿದ್ವಿ. ಅಲ್ಲಿ ತಕ್ಷಕ ಅನ್ನೋಂಥ ಸರ್ಪ ಪಕ್ಷಿ ಬಂದು ಪರೀಕ್ಷಿತ್ ಮಹಾರಾಜನನ್ನು ಕಡಿಯುತ್ತಾನೆ ಹಾಗೂ ಅವನು ದೇಹತ್ಯಾಗ ಮಾಡುತ್ತಾನೆ. ಅಲ್ಲಿ ಮುಖ್ಯವಾದ ಅಂಶ ತಿಳಿದಿರುವಂತಹದ್ದು, ಆ ವ್ಯಕ್ತಿ ದೇಹತ್ಯಾಗ ಮಾಡಿದರೂ ಕೂಡ, ಸರ್ಪದಿಂದ ಕಚ್ಚಿ ದೇಹತ್ಯಾಗ ಮಾಡಿದರೂ ಕೂಡ ನಮ್ಮ ಹಾಗೆ ಅವನು ಕರ್ಮದ ಬಂಧನಕ್ಕೆ ಒಳಗಾಗಿ ಇನ್ನೊಂದು ಜನ್ಮವನ್ನು ಪಡೀಲಿಲ್ಲ. ಬದಲಾಗಿ ಅವನು ಮಹಾನ್ ಭಕ್ತನಾಗಿರೋ ಕಾರಣ, ಭಗವಂತನ ಚಿಂತನೆ ಇರೋ ಕಾರಣ ಭಗವಂತನ ಧಾಮಕ್ಕೆ ಮರಳಿ ಹೋದ. ಸೊ ನಾನಾ ರೀತಿಯಲ್ಲಿ ಮೃತ್ಯುವನ್ನು ಸಮೀಪಿಸಬಹುದು. ಆದರೆ ಶುದ್ಧ ಭಕ್ತರು ಯಾವುದೇ ರೀತಿ ಮೃತ್ಯು ಒಪ್ಪಿದರೂ ಕೂಡ ಅವರು ಭಗವಂತನ ಧಾಮಕ್ಕೆ ಹೋಗುತ್ತಾರೆ. ಅನ್ಯರಿಗೆ ಮಾತ್ರ ಅವರು ಹೀಗೆ ಸತ್ರು, ಆ್ಯಕ್ಷನ್ ಸತ್ರು, ಅಥವಾ ಇನ್ನೇನೋ ಈ ರೀತಿಯ ಸತ್ತಿರೋ ಕಾರಣ, ಆತ್ಮಹತ್ಯೆ ಮಾಡ್ಕೊಂಡಿರೋ ಕಾರಣ, ಅಥವಾ ಇನ್ನೇನೋ ರೀತಿಯಿಂದ ಅವರು ಭೂತ ಪ್ರೇತಗಳಾಗಿರ್ಬೋದು, ಅಥವಾ ಪಿತೃಲೋಕದಲ್ಲಿರ್ಬೋದು, ಅಥವಾ ನರಕಲೋಕಕ್ಕೆ ಹೋಗಿರ್ಬೋದು. ಸೊ ಈ ರೀತಿ ಚಿಂತನೆಗಳು ಮಾಡ್ತಾರೆ. ಆದರೆ ಶುದ್ಧವಾದ ಭಕ್ತರಿಗೆ, ಶುದ್ಧವಾದ ಚಿಂತನೆ ಇರುವವರಿಗೆ, ಸದಾ ಭಗವಂತನ ನಾಮಸ್ಮರಣೆಯಲ್ಲಿರುವವರಿಗೆ ಅಂತಹ ಒಂದು ಪರಿಕಲ್ಪನೆಗಳು ಮಾಡಬಾರದು. ಅವರು ಭಗವಂತ ಧಾಮಕ್ಕೆ ಮರಳಿ ಹೋಗಿದ್ದಾರೆ ಎಂದು ತಿಳಿಯಬೇಕು. ಇದಕ್ಕಿಂತ ಮುಂಚೆಯೂ ಕೂಡ ಭಗವಂತ ಈ ಜಗತ್ತಿನಿಂದ ಅಪ್ರಕಟವಾಗಿರುವಂತಹ ಒಂದು ಕಥೆಯನ್ನು ಕೂಡ ಕೇಳಿದ್ವಿ. ಸೊ ಜರ ಅನ್ನುವಂತಹ ಬೇಟೆಗಾರ ಬಾಣವನ್ನು ಹೊಡೆದ, ಮತ್ತು ಕೃಷ್ಣ ಅದೃಶ್ಯನಾದ. ಸೊ ಅವನು ಬೇಟೆಗಾರನ ಬಾಣಕ್ಕೆ ಸಿಲುಕಿ ಅವನು ಸತ್ತ ಅಂತಲ್ಲ, ಅವನು ತನ್ನ ಇಚ್ಛೆಯಿಂದ ಬರ್ತಾನೆ, ತನ್ನ ಇಚ್ಛೆಯಿಂದ ಹೋಗ್ತಾನೆ, ಸಂಪೂರ್ಣವಾಗಿ ಸ್ವತಂತ್ರನು. ಇದರ ನಾನಾ ಕಥೆಗಳು ಕೂಡ ಕೇಳಿದ್ದೀವಿ. ಬಾಲ್ಯದಿಂದಲೂ ಹೇಗೆ ಪ್ರಕಟನಾದ, ಯಾವ ರೀತಿ ಅವನು ನಾನಾ ಜನರನ್ನು ನಾನಾ ರೀತಿಯ ಕಷ್ಟಗಳಿಂದ ಕಾಪಾಡ್ದ. ದೇವಾನ್ ದೇವತೆಗಳು ಕೂಡ ಅವನ ಶರಣಾಗಿದ್ದಾರೆ, ಭಗವದ್ಗೀತೆಯ ಬೋಧನೆ ಮಾಡಿದ್ದಾನೆ, ವಿಶ್ವರೂಪವನ್ನು ತೋರಿಸಿದ್ದಾನೆ. ಅಂತಹ ವ್ಯಕ್ತಿ ಹೇಗೆ ತಾನೇ ಒಬ್ಬ ಸಾಧಾರಣವಾದಂಥ ಮನುಷ್ಯನ ಬಾಣದಿಂದ ಸಾಯಲಿಕ್ಕೆ ಸಾಧ್ಯ? ಸೊ ಈ ರೀತಿ ಸರಿಯಾದ ತತ್ವಗಳಿಂದ, ಶಾಸ್ತ್ರಗಳಿಂದ ನಾವು ವಿಷಯಗಳನ್ನು ತಿಳಿಯಬೇಕು. ಹಾಗೆಯೇ ಅನೇಕರು ಕೂಡ ಪ್ರಭುಪಾದರನ್ನು ಯಾರೋ ವಿಷ ಕೊಟ್ಟು ಸಾಯಿಸಿದ್ರು ಅನ್ನುವಂತಹ ಕೆಲವು ವಿಚಾರಗಳು ಕೂಡ ಹೇಳ್ತಾರೆ. ಆದರೆ ನಾವು ವಿಚಾರ ಮಾಡಬೇಕಾಗಿರುವಂಥದ್ದು, ಪ್ರಭುಪಾದರು ಸದಾ ಹೇಳ್ತಾರೆ, ನಾನು ಸದಾ ಭಗವಂತನ ಕಾಣ್ತಾ ಇದ್ದೀನಿ, ನಿಮಗೆ ಭಗವಂತನ ಕಾಣಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನೀವು ನನ್ನ ಹತ್ರ ಬರಬೇಕು, ನನಗೆ ಭಗವಂತ ಕಾಣ್ತಾ ಇದ್ದಾನೆ, ನನ್ನ ಮುಖಾಂತರ ನೀವು ಸೇವೆಯನ್ನು ಸಲ್ಲಿಸಬೇಕು ಅನ್ನೋಂಥ ವಿಷಯಗಳನ್ನು ಪ್ರಭುಪಾದ ಹೇಳಿದ್ದಾರೆ. ಅಂತಹ ವ್ಯಕ್ತಿಯನ್ನು ಯಾರು ತಾನೇ ಹಾಗೆ ವಿಷ ಕೊಟ್ಟು ಸಾಯಿಸ್ಲಿಕ್ಕೆ ಸಾಧ್ಯ? ಸೊ ಇದೆಲ್ಲ ಅಜ್ಞಾನದಲ್ಲಿ ಅಸೂಯೆ ಪಡುವಂಥವರು, ಭಕ್ತರ ಮೇಲೆ ಅಸೂಯೆ ಪಡುವಂಥವರು ಇಂತಹ ಮಾತುಗಳನ್ನು ಆಡ್ತಾರೆ. ಅದೇ ದಿವ್ಯ ಪುರುಷರು, ಭಗವಂತ ಯಾವತ್ತೂ ಕೂಡ ಭೌತಿಕ ಜಗತ್ತಿನ ಒಂದು ವಿಷಯಗಳಲ್ಲಿ ಅವರು ಸಿಲುಕಿ ಹಾಕಿಕೊಳ್ಳೋದಿಲ್ಲ. ಭಗವಂತನ ಇಚ್ಛೆಯಿಂದ ಪ್ರಕಟವಾಗ್ತಾರೆ, ಭಗವಂತನ ಇಚ್ಛೆಯಿಂದ ಅವರು ಮರಳಿ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಇದರ ಬಗ್ಗೆ ನಾವು ತಿಳಿದಿದ್ದೇವೆ. ಈಗ ಮುಂದೆ ಸೂತ ಗೋಸ್ವಾಮಿಗಳು ನೈಮಿಷಾರಣ್ಯದಲ್ಲಿರುವಂತಹ ಋಷಿಗಳಿಗೆ ಇನ್ನು ಕೆಲವು ವಿಷಯಗಳನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಶೌನಕ ಹಾಗೂ ಅನೇಕ ಋಷಿಗಳು ಅಲ್ಲಿ ಸೂತ ಗೋಸ್ವಾಮಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧ್ಯಾಯ 6ರಲ್ಲಿ ಎಲ್ಲ ವೇದಶಾಸ್ತ್ರಗಳನ್ನು ಯಾವ ರೀತಿ ಇದು ಪ್ರಕಟ ಆಯಿತು? ಅನೇಕರಂತಾರೆ ವೇದಗಳನ್ನು ಯಾರೋ ಬರೆದಿರುವಂಥದ್ದು, ಋಷಿಮುನಿಗಳು ಬರೆದಿದ್ದಾರೆ, ಇದೆಲ್ಲ ಬ್ರಿಟಿಷರ ನಂತರ ಬಂದಂತಹ ಚಿಂತನೆಗಳು, ಅಥವಾ ಅನೇಕ ಜನ ಅಸೂಯೆ ಪಡುವಂಥವರು, ಸನಾತನ ಧರ್ಮ ಅಸೂಯೆ ಪಡುವಂಥವರು, ನಾಸ್ತಿಕರು, ಇದೆಲ್ಲ ಯಾರೋ ತುಂಬ ಬುದ್ಧಿವಂತ ವ್ಯಕ್ತಿ ಸಮಾಜದಲ್ಲಿ ಸ್ವಲ್ಪ ಧಾರ್ಮಿಕವಾಗಿರಬೇಕು, ಶಾಂತಿ ಇರಬೇಕು ಅಂತೇನೋ ಬರೆದಿದ್ದಾರೆ. ಆದರೆ ಯಾರು ಬುದ್ಧಿವಂತರು ಅಥವಾ ಬುದ್ಧಿವಂತಿಕೆ ಬೆಳೀದೇ ಇದ್ದರೆ ಶಾಸ್ತ್ರಗಳು ಓದೋಂಥ ಅವಶ್ಯಕತೆ ಇಲ್ಲ. ಅಥವಾ ಯಾರು ಮಾನಸಿಕವಾಗಿ ದುರ್ಬಲವಾಗಿದ್ದಾರೆ ಅವರಿಗೆಲ್ಲ ಈ ಶಾಸ್ತ್ರಗಳ ಆಶ್ರಯ. ಯಾರು ಮಾನಸಿಕವಾಗಿ ಗಟ್ಟುಮುಟ್ಟಾಗಿದ್ದಾರೆ ಶಾಸ್ತ್ರಗಳ ಅವಶ್ಯಕತೆ ಇಲ್ಲ, ಭಗವಂತನ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ನಾವಿರೋ ತನಕ ನಾವು ಏನೋ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕು, ಸಂತೋಷವಾಗಿರಬೇಕು, ಆನಂದಿಸಬೇಕು,
ಜೀವನ ಮುಗಿದ್ರೆ ಅಲ್ಲಿಗೆ ಮುಗ್ದೋಗುತ್ತೆ. ಸೊ ಈ ರೀತಿಯೆಲ್ಲ ಕೆಲವು ವಿಚಾರಗಳನ್ನು ಜನ ಹೇಳ್ತಾರೆ. ಆದರೆ ವೇದಗಳು ಯಾವುದೋ ಸಾಧಾರಣ ವ್ಯಕ್ತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ವೇದಗಳನ್ನು ಓದದೇ ಇರುವಂಥವರು, ನೋಡದೇ ಇರುವಂಥವರು ಇಂತಹ ಮೂರ್ಖತನ ಮಾತಾಡಬಹುದೇ ಹೊರತು, ಯಾರು ಅದನ್ನು ಅಧ್ಯಯನ ಮಾಡಿದ್ದಾರೆ, ಯಾವುದೇ ರೀತಿಯಾದ ವ್ಯಕ್ತಿ, ಎಂತಹ ಬುದ್ಧಿವಂತ ವ್ಯಕ್ತಿಯೂ ಕೂಡ ಸಾಧಾರಣದ ವ್ಯಕ್ತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಬರೆದಿರುವಂತಹ ಎಲ್ಲ ವಿಷಯಗಳು ಭೂತಕಾಲದ್ದು, ವರ್ತಮಾನ ಕಾಲದ್ದು, ಭವಿಷ್ಯ ಕಾಲದ್ದು, ಇದೆಲ್ಲವೂ ಕೂಡ ವಿಷಯಗಳಿದೆ. ಜಗತ್ತಿನಲ್ಲಿ ಏನೆಲ್ಲ ಇದೆ ಎಲ್ಲದರ ಬಗ್ಗೆ ವಿಷಯಗಳಿದೆ. ಸೃಷ್ಟಿ, ಸ್ಥಿತಿ, ಪ್ರಳಯ, ಇತಿಹಾಸ, ಆತ್ಮ, ದೇಹದ ವಿಷಯಗಳು ಎಲ್ಲವೂ ಕೂಡ ಇದರಲ್ಲಿ ಇದೆ. ಯಾವುದೋ ಒಬ್ಬ ವ್ಯಕ್ತಿ ಸುಮ್ಮನೆ ಧಾರ್ಮಿಕ ಸ್ಥಿತಿಗೋಸ್ಕರ ಅಥವಾ ಸಮಾಜದ ಸಮಸ್ಥಿತಿಗೋಸ್ಕರ ಬರೆದಿರುವುದಕ್ಕೆ ಅಲ್ವೇ ಅಲ್ಲ. ವೇದಗಳ ಮುಖ್ಯವಾದ ಉದ್ದೇಶ, ಒಂದು ಜೀವಾತ್ಮ ಭಗವಂತನ ಮರೆತಿದ್ದಾನೆ, ಮತ್ತೆ ಪುನಃ ಅದ ಜಾಗೃತಗೊಳಿಸಬೇಕು, ಈ ಜಗತ್ತಲ್ಲಿ ಅವನು ಬರುವಂತಹ ಸಂಕಟಗಳನ್ನು ಎದುರಿಸಬೇಕು, ಮುನ್ನಡಿಬೇಕು, ಹಾಗೂ ಮರಳಿ ಭಗವಂತನ ಧಾಮಕ್ಕೆ ಹೋಗಬೇಕು. ಇದೇ ಈ ಒಂದು ವೇದಶಾಸ್ತ್ರಗಳ ಉಪದೇಶ, ಅದು ಉದ್ದೇಶವಾಗಿದೆ. ಅದರಿಂದ ಈ ಎಲ್ಲ ಲೋಕ ಕಲ್ಯಾಣಕ್ಕೋಸ್ಕರ ಸೂತ ಗೋಸ್ವಾಮಿಗಳು, ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧ್ಯಾಯ 6 ಶ್ಲೋಕ 36. ಶ್ರೀ ಶೌನಕ ಉವಾಚ ಪೈಲಾದಿಭಿರ್ವ್ಯಾಸಿಷ್ಟ್ಯೈ ವೇದಾಚಾರ್ಯೈರ್ಮಾ ಮಹಾತ್ಮಭಿಃ ವೇದಶ್ಚ ಕಥಿತಾ ವ್ಯಸ್ಥ ಏತತ್ ಸೌಮ್ಯಾಭಿದೇಹಿನಃ. ಸೌಮ್ಯರಾದ ಸೂತರೇ, ವೈದಿಕ ಜ್ಞಾನದ ಶ್ರೇಷ್ಠ ಆಚಾರ್ಯರು ವೇದವ್ಯಾಸರು, ಮಹಾಪ್ರಜ್ಞರಾದ ಶಿಷ್ಯರು ಆದ ಪೈಲ ಮೊದಲಾದವರು ವೇದಗಳನ್ನು ಹೇಗೆ ನಿರೂಪಿಸಿದರು ಮತ್ತು ಸಂಪಾದಿಸಿದರು ಎನ್ನುವುದನ್ನು ದಯವಿಟ್ಟು ನಮಗೆ ತಿಳಿಸಿ. ಸೂತ ಉವಾಚ ಸಮಾಹಿತಾತ್ಮನೋ ಬ್ರಹ್ಮಣಃ ಪರಮೇಷ್ಠಿನಃ ಹೃದ್ಯಾಕಾಶಾದ ಭಾನ್ನೋದೋ ವೃತ್ತಿರೋಧಾದ್ ವಿಭಾವ್ಯತೆ. ಸೂತಮುನಿಗಳು ನುಡಿದರು, ಹೇ ಬ್ರಾಹ್ಮಣರೇ, ಮೊಟ್ಟ ಮೊದಲು ಶ್ರೇಷ್ಠ ಜೀವಿಯಾದ ಬ್ರಹ್ಮನ ಹೃದಯಾಕಾಶದಿಂದ ದಿವ್ಯಜ್ಞಾನದ ಸೂಕ್ಷ್ಮ ತರಂಗವು ಆವಿರ್ಭವಿಸಿತು. ಅವನ ಮನಸ್ಸು ಸದಾ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ನೆಲೆ ನಿಂತಿರುತ್ತದೆ. ವ್ಯಕ್ತಿಯು ತನ್ನೆಲ್ಲ ಬಾಹ್ಯ ಶ್ರವಣಗಳನ್ನು ನಿಲ್ಲಿಸಿದಾಗ ಈ ಸೂಕ್ಷ್ಮ ತರಂಗವನ್ನು ಗ್ರಹಿಸಬಹುದು. ಬ್ರಹ್ಮ ಮೊದಲ ಜೀವಿ ಈ ಜಗತ್ತಿನಲ್ಲಿ. ಬ್ರಹ್ಮನಿಗೆ ಹೇಗೆ ವೇದಜ್ಞಾನ ಪ್ರಾಪ್ತಿಯಾಯಿತು? ಬ್ರಹ್ಮನೇ ಸೃಷ್ಟಿ ಮಾಡೋದನ್ನ? ಇಲ್ಲ, ವೇದಗಳನ್ನು ಬ್ರಹ್ಮನು ಕೂಡ ಸೃಷ್ಟಿ ಮಾಡಿಲ್ಲ. ಇಲ್ಲಿ ಸೂತ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ಬ್ರಹ್ಮನು ಕೂಡ ತಪಸ್ಸಲ್ಲಿ ಕುಳಿತಾಗ ಬ್ರಹ್ಮನು ಕೂಡ ಸೃಷ್ಟಿಯಾದಂತಹ ಒಂದು ದೇವತೆ. ಬ್ರಹ್ಮ ಎಲ್ಲಿಂದ ಸೃಷ್ಟಿಯಾಗ್ತಾನೆ? ಗರ್ಭೋದಕಶಾಹಿ ವಿಷ್ಣುವಿನ ಹೊಕ್ಕಳಿನಿಂದ ಒಂದು ತಾವರೆ ಹೂವು ಬರುತ್ತೆ. ಆ ತಾವರೆ ಹೂವಿನಲ್ಲಿ ಬ್ರಹ್ಮ ಸೃಷ್ಟಿಯಾಗ್ತಾನೆ. ಬ್ರಹ್ಮ ಸೃಷ್ಟಿಯಾದಾಗ ಅವನಿಗೂ ಗೊತ್ತಿಲ್ಲ ತಾನು ಯಾಕೆ ಸೃಷ್ಟಿ ಆಗಿದ್ದೀನಿ ಅಂತ, ನನ್ನ ಉದ್ದೇಶ ಏನು. ಆದರೆ ಈ ವಿಚಾರ ಅಂತ ಅವನಿಗೆ ಬಂತು, ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಯಾಕೆ ಪ್ರಕಟವಾಗಿದ್ದೀನಿ, ಈ ಜಗತ್ತು ಎಲ್ಲಿದೆ, ಯಾರ್ದಿದೆ, ಯಾರಿದ್ದಾರೆ, ಯಾಕೋಸ್ಕರ ಇದೆ, ಈ ಒಂದು ಪ್ರಶ್ನೆಯನ್ನು ನಡೀತು, ಜಿಜ್ಞಾಸ. ಪ್ರತಿಯೊಂದು ಜೀವಿಗೆ ಈ ಒಂದು ಚಿಂತನೆ ಬರಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ, ನನ್ನ ಉದ್ದೇಶ ಏನು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತೀನಿ, ನಾನು ಈ ದೇಹವೇ ಅಲ್ಲ ಬೇರೆ ಏನೋ. ಸೊ ಈ ವಿಷಯಗಳನ್ನು ಚಿಂತನೆ ಮಾಡುವಂಥ ಆಸಕ್ತಿ ಇರಬೇಕು. ಇದು ಬ್ರಹ್ಮನ ತೋರಿಸ್ಕೊಡ್ತಾ ಇದ್ದಾನೆ. ಬ್ರಹ್ಮ ಸೃಷ್ಟಿಯಾದಾಗ ಈ ಆಸಕ್ತಿಯನ್ನು ಅವನು ಬೆಳೆಸ್ಕೊಂಡ, ಪ್ರಯತ್ನ ಮಾಡ್ದ ಹುಡುಕ್ಲಿಕ್ಕೆ. ಆಗ ಭಗವಂತ ಶ್ರೀಕೃಷ್ಣ ಅವನಿಗೆ ತಪಸ್ಯವನ್ನು ಮಾಡು ಅಂತ ಆಕಾಶವಾಣಿ ಮೂಲಕ ಹೇಳಿದ. ಸೊ ಆಗ ಬ್ರಹ್ಮನು ತಪಸ್ಯ ಮಾಡ್ತಾನೆ. ಎಷ್ಟೋ ಸಮಯ ತಪಸ್ಯ ಮಾಡಿದಾಗ ಆ ತಪಸ್ಸಿಂದ ಮೆಚ್ಚಿದಂತಹ ಭಗವಂತ ಕೃಷ್ಣ ಪರಮಾತ್ಮ ಅವನಿಗೆ ಸಕಲ ಜಗತ್ತಿನ ಜ್ಞಾನವನ್ನು ಕೊಡ್ತಾನೆ. ಇದು ಶ್ರೀಮದ್ ಭಾಗವತಂ ಪ್ರಥಮ ಸ್ಕಂದದ ಪ್ರಥಮ ಶ್ಲೋಕವೇ ಆಗಿದೆ. ಭಾಗವತಂ ಶುರುವಾಗದೆ ಭಗವಂತ ಬ್ರಹ್ಮನಿಗೆ ಉಪದೇಶ ಮಾಡಿದ ಜ್ಞಾನದಿಂದ. ಅಲ್ಲಿ ಶ್ಲೋಕ ಬರುತ್ತೆ, ಭಾಗವತ ಪ್ರಥಮ ಸ್ಕಂದ ಪ್ರಥಮ ಅಧ್ಯಾಯ ಪ್ರಥಮ ಶ್ಲೋಕ. ಓಂ ನಮೋ ಭಗವತೆ ವಾಸುದೇವಾಯ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರಶ್ಚಾರ್ಥೇಶ್ವ ಅಭಿಜ್ಞಸ್ವರಾಟ್
ತೇನೆ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತೆ ಯತ್ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯಂ ಯತ್ರ ತಿಸರ್ಗೋ ವೃಷ ಧಾಮ್ನ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ವೇದವ್ಯಾಸರು ಬರಿತಾ ಇರುವಂಥದ್ದು ಪ್ರಾರ್ಥನೆ. ಭಾಗವತವನ್ನು ಬರೆಯೋದಕ್ಕಿಂತ ಮುಂಚೆ ಈ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಭಗವಂತ ವಾಸುದೇವನಿಗೆ, ಕೃಷ್ಣನಿಗೆ ನಮಸ್ಕಾರ ಸಲ್ಲಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಜಗತ್ತೊಡೆಯನಾದಂತಹ ಕೃಷ್ಣ, ನಿನಗೆ ನಾನು ನಮಸ್ಕರಿಸುತ್ತೇನೆ. ಈ ಒಂದು ಅದ್ಭುತವಾದಂತಹ ಗ್ರಂಥವನ್ನು ನಾನು ರಚನೆ ಮಾಡ್ತಾ ಇದ್ದೀನಿ. ನಿನ್ನ ಕೃಪೆ ಇರಲಿ. ನಿನ್ನ ಕೃಪೆ ಇಲ್ಲದೆ ಈ ಜಗತ್ತಲ್ಲಿ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನ ಪರಮ ವ್ಯಕ್ತಿ ಬ್ರಹ್ಮನಿಗೂ ಕೂಡ ಉಪದೇಶ ಮಾಡಿದಂಥವನು ನೀನು. ಬ್ರಹ್ಮ ಹೃದಯಾದಿ ಕವಯೆ, ಬ್ರಹ್ಮನ ಹೃದಯದಲ್ಲಿ ಪ್ರಕಟನಾಗಿ ವೇದ ಜ್ಞಾನಗಳನ್ನು ಅವನು ಕೊಟ್ಟೆ. ಅದರ ನಂತರ ಬ್ರಹ್ಮ ತನ್ನ ಶಿಷ್ಯಂದರಿಗೆ, ಮುಂದೆ ಬಂದಂತಹ ಪೀಳಿಗೆಗಳಿಗೆ, ಮಾನಸಪುತ್ರರು ಇವರಿಗೆಲ್ಲ ಕೂಡ ಬ್ರಹ್ಮ ನೀಡಿದ್ದಾನೆ. ಆದ್ದರಿಂದ ಆ ಭಗವಂತನಿಗೆ ಯಾರು ಸಕಲ 3 ಗುಣಗಳಿಂದ ಮೇಲಿರುವಂಥವನೋ, ಜಗತ್ತಿಗೆ ಮೇಲಿರುವಂಥ ಸೃಷ್ಟಿ ಸ್ಥಿತಿಪ್ರಳಯಕ್ಕೆ ಮೇಲಿರುವಂಥವನು, ಮೀರಿರುವಂಥವನೋ ಅವನಿಗೆ ಸತ್ಯವಂತ ಪರಿಪೂರ್ಣ ಸತ್ಯವಾದಂತಹ ಭಗವಂತ ಶ್ರೀಕೃಷ್ಣನಿಗೆ ನಾನು ಸಂಪೂರ್ಣವಾಗಿ ನಮಸ್ಕರಿಸುತ್ತೇನೆ ಅಂತ ಮಾತನ್ನು ಈ ಬ್ರಹ್ಮ ಹೇಳಿದ್ದಾರೆ. ಅದನ್ನು ಕೂಡ ವೇದವ್ಯಾಸರು ಅದನ್ನೇ ತಿಳಿಸ್ತಾ ಇದ್ರು. ಸೊ ರಚನೆ ಮಾಡಲಿಕ್ಕಿಂತ ಮುಂಚೆ ಇವಾಗ ಅಲ್ಲಿಗೆ ಈ ಉತ್ತರ ಕೊಡ್ತಾನೆ. ಸೂತ ಗೋಸ್ವಾಮಿಗೆ ಬ್ರಹ್ಮನ ಹೃದಯ ಮುಖಾಂತರ ವಿಷಯಗಳು ತಿಳಿತಾ ಇದೆ. ಅನಂತರ ಪರಂಪರೆ. ಸೊ ಹೀಗೆ ಜ್ಞಾನ ಅನ್ನುವಂಥದ್ದು ಬ್ರಹ್ಮನಿಗೆ ಭಗವಂತ ಕೊಟ್ಟಿರೋ ಕಾರಣ ಅದನ್ನು ಮತ್ತೆ ಪುನಃ ಬ್ರಹ್ಮ ಅನೇಕ ಜೀವಿಗಳಿಗೆ ಕೊಟ್ಟ. ಇದಕ್ಕೆ ಹೇಳ್ತೀವಿ ಗುರು ಪರಂಪರೆ. ಯಾವತ್ತೂ ಕೂಡ ಆಧ್ಯಾತ್ಮಿಕ ವಿಷಯಗಳು ನಮ್ಮ ಸಂಶೋಧನೆಗಳಿಂದ, ನಮ್ಮ ಊಹಾತ್ಮಿಕ ಚಿಂತನೆಗಳಿಂದ ಅದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಶಾಸ್ತ್ರ ಓದೋದಿಲ್ಲ, ನನಗೆ ಯಾರು ಗುರುಗಳು ಬೇಕಾಗಿಲ್ಲ, ನಾನು ಯಾವ ಮಠಕ್ಕೂ ಹೋಗೋದಿಲ್ಲ, ಮಂದಿರಕ್ಕೆ ಹೋಗೋದಿಲ್ಲ, ಸೇವೆ ಮಾಡೋದಿಲ್ಲ, ನನ್ನ ಮನಸ್ಸಿಗೆ ಬಂದಾಗ ನಾನು ಮಾಡ್ತೀನಿ, ನನ್ನ ಮನಸ್ಸಿಗೆ ಬಂದಿದ್ದೇ ಸರಿ ಅಂತ ವಿಚಾರ ಮಾಡುವಂತಹ ನಾಸ್ತಿಕರು, ಅಲ್ಪಬುದ್ಧಿ ಅಂತವರು. ಸೊ ಅವರು ಯಾವತ್ತೂ ಕೂಡ ಜೀವನ ಪರಿಪೂರ್ಣತೆ ಪಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಜೀವನದ ಒಂದು ಪರಿಪೂರ್ಣತೆ ಪಡಿಬೇಕು ಅಂತ ಹೇಳಿದ್ರೆ ಗುರು ಪರಂಪರೆ ಬರ್ತಾ ಇರೋಂಥ ಜ್ಞಾನವನ್ನು ಪಡಿಬೇಕು, ಅಂತಹ ಗುರುಗಳ ಹತ್ರ ಹೋಗಬೇಕು, ಸೇವೆ ಸಲ್ಲಿಸಬೇಕು. ವಿನಮ್ರತೆಯಿಂದ ನಾವು ಮುಂದುವರೆದಾಗ ಮಾತ್ರ ಭಗವಂತನ ಪಡಲಿಕ್ಕೆ ಸಾಧ್ಯ. ತುಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಭಗವಂತನ ಕೀರ್ತನೆ, ಭಗವಂತನ ಸೇವೆಯನ್ನು ಮಾಡಬೇಕು. ಯಾವ ರೀತಿ? ನಮ್ರ ಭಾವನೆಯಿಂದ. ಯಾವುದೇ ರೀತಿಯ ಪ್ರತಿಷ್ಠೆ, ಗೌರವ, ಅಹಂಕಾರಗಳಿಲ್ಲದೆ ಯಾರೂ ಸೇವೆಯನ್ನು ಸಲ್ಲಿಸ್ತಾರೋ ಅಂಥವರಿಗೆ ಭಗವಂತ ಪ್ರಕಟನಾಗ್ತಾನೆ. ಸೊ ಇದಕ್ಕೆ ಸಂಪ್ರದಾಯ ಅಂತ ಕೂಡ ಹೇಳ್ತಾರೆ. ಸೊ ಒಂದು ಇಲ್ಲಿ ಹೇಳ್ತಾ ಇರೋಂಥದ್ದು ಬ್ರಹ್ಮನ ಸಂಪ್ರದಾಯ. ಇದಲ್ಲದೆ ಭಗವಂತ ಇನ್ನೂ 3 ಜನಕ್ಕೆ ಜ್ಞಾನವನ್ನು ಕೊಟ್ಟಿದ್ದ. ಇನ್ನೊಂದು ಲಕ್ಷ್ಮೀದೇವಿ, ಅದಕ್ಕೆ ಶ್ರೀ ಪರಂಪರೆ ಅಂತ ಹೇಳ್ತೀವಿ. ಅನಂತರ ಶಿವನ ಮುಖಾಂತರ ಬಂದ ರುದ್ರ ಪರಂಪರೆ ಅಂತ. ಅನಂತರ ಬ್ರಹ್ಮನ ಮಕ್ಕಳು ಚತುರ್ಕುಮಾರರು, ಸೊ ಅದ್ರ ನಂತರ ಕುಮಾರ ಪರಂಪರೆ. ಸೊ ಈ ರೀತಿ 4 ಸಂಪ್ರದಾಯಗಳಿದೆ. ಇದೆಲ್ಲರಿಗೂ ಮೊದಲು ಭಗವಂತ ಕೃಷ್ಣ ಅವ್ರಿಗೆ ಉಪದೇಶ ಮಾಡಿದ್ದ. ಅದರ ಮುಖಾಂತರ ಅವರು ಅವರ ಶಿಷ್ಯಂತರ ಮುಖಾಂತರ ಜ್ಞಾನ ಬರ್ತಾ ಇದೆ. ವೇದವ್ಯಾಸರು ಬರ್ತಾ ಇರುವಂಥದ್ದು ಈ ಬ್ರಹ್ಮ ಪರಂಪರೆಯಲ್ಲಿ. ಹಾಗೆ ಮುಂದುವರಿತಾ ಚೈತನ್ಯ ಮಹಾಪ್ರಭುಗಳು ಕೂಡ ಬರ್ತಾರೆ, ಮಧ್ವಾಚಾರ್ಯರು ಬರ್ತಾರೆ, ಚೈತನ್ಯ ಮಹಾಪ್ರಭುರೆ, ಮತ್ತು ಇಸ್ಕಾನ್ ಸಂಸ್ಥೆ ಶ್ರೀ ಪ್ರಭುಪಾದರು ಕೂಡ ಬರ್ತಾರೆ. ಸೊ ನಮ್ಮ ಒಂದು ಪರಂಪರೆ ಇಸ್ಕಾನ್ ಸಂಸ್ಥೆ ಒಂದು ಪರಂಪರೆಗೆ ಜೋಡಣೆ ಆಗಿದೆ, ವೈಷ್ಣವ ಪರಂಪರೆಗೆ ಜೋಡಣೆ ಆಗಿದೆ. ಅದರಿಂದ ಇಲ್ಲಿ ತಿಳಿಯುವಂತಹ ವಿಷಯಗಳು ಎಲ್ಲೂ ಕೂಡ ಅಧಿಕೃತವಾದಂತಹದ್ದು, ಯಾವುದೇ ರೀತಿಯ ಊಹಾತ್ಮಿಕ ಚಿಂತನೆ ಇಲ್ಲ, ಕಾಲ್ಪನಿಕವಾದದ್ದಲ್ಲ. ಈ ಒಂದು ಮಾರ್ಗದಲ್ಲಿ ನಡೆಯೋದ್ರಿಂದ ನಮಗೆ ಕೃಷ್ಣ ಪ್ರಾಪ್ತಿ ಆಗ್ತಾನೆ. ಸುತಕೋಶ ಮುಂದುವರಿಸ್ತಾ ಇದ್ದಾರೆ. ತಸ್ಯ ಹ್ಯ ಸಂಸ್ಥೆಯೋ ವರ್ಣ ಅಕಾರ್ಯಾದ ಭೃಗೋದ್ವಹ ಧಾರ್ಯಂತೆ ಯಸ್ತ್ರಯೋ ಭಾವ ಗುಣನಾಥಾರ್ಥ ವೃತ್ತಯಃ. ಓಂಕಾರವು ವರ್ಣಮಾಲೆಯ 3 ಮಾಲ ವರ್ಣಗಳಾದ ಆ, ಉ ಮತ್ತು ಮಗಳನ್ನು ಪ್ರಕಟಿಸುತ್ತದೆ. ಶ್ರೇಷ್ಠನಾದ ಭೃಗುವಂಶಸ್ಥನೇ, ಈ 3 ವರ್ಣಗಳು ಭೌತಿಕ ಅಸ್ತಿತ್ವದ 3 ಭಾವಗಳು, 3 ಗುಣಗಳು, ಋಗ್ ಯಜುರ್ ಸಾಮ ವೇದಗಳ 3 ಹೆಸರುಗಳು, ಭೂರ್ ಭುವರ್ ಸ್ವರ್ ಎಂದು ತಿಳಿಯಲಾದ ಗ್ರಹ ವ್ಯೂಹಗಳ ಗುರಿಗಳು. ಇವು ಜಾಗೃತ, ಸ್ವಪ್ನ, ಸುಷುಪ್ತಿಗಳೆಂಬ 3 ವೃತ್ತಿಗಳನ್ನು ಧಾರಣೆ ಮಾಡುತ್ತವೆ. ಭಗವಂತ ಬ್ರಹ್ಮನಿಗೆ ಉಪದೇಶ ಮಾಡಿದಾಗ ಓಂ ಅಂತ ಹೇಳ್ದ ಅಷ್ಟೆ.
ಸೊ ಓಂ ಅಂತ ಹೇಳೋದ್ರಿಂದನೇ ಅವನಿಗೆ ಎಲ್ಲ ವಿಷಯಗಳು ತಿಳಿತು. ಅನಂತರ ಅದನ್ನು ಬೇರೆಯವ್ರಿಗೆ ಕೊಡಬೇಕಾದ್ರೆ ಆ ಓಂನ ವಿವರಿಸ್ತಾ ಹೋದರು. ಅದು ಲಕ್ಷಾಂತರ ಶ್ಲೋಕಗಳ ವೇದಗಳಾಯಿತು. ಸೊ ಮನುಷ್ಯ ತಿಳ್ಕೊಳ್ಳಿಕ್ಕೆ, ಬ್ರಹ್ಮನಿಗೆ ಅಷ್ಟೂ ವಿಷಯಗಳು ತಿಳ್ಕೊಳ್ಳಿಕ್ಕೆ ಕೇವಲ ಒಂದು ಶಬ್ದ ಸಾಕಾಯಿತು. ಆ ಓಮಲ್ಲಿ ಎಲ್ಲವೂ ಕೂಡ ಇದೆ. ಅರೆ ಓಂ ಅಂದರೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಅದನ್ನ ವಿವರಿಸ್ತಾ ಹೋಗ್ತಾ ಇದ್ದಾಗ 4 ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಇದೆಲ್ಲವೂ ಕೂಡ ಬೇಕಾಗಿದೆ. ಸೊ ಅದನ್ನು ನಮಗೆ ವೇದವ್ಯಾಸರು ಒಂದು ಸಾರಾಂಶವಾಗಿ ಕೊಟ್ಟಿದ್ದಾರೆ. ಅದು ಶ್ರೀಮದ್ ಭಾಗವತ ಪುರಾಣ. ಸೊ ಭಾಗವತ ಪುರಾಣವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಕಲ ವೇದಗಳನ್ನು ಅರ್ಥ ಮಾಡ್ಕೊಂಡು ಹಾಗೆ. ಎಲ್ಲ ವೇದಗಳನ್ನು ಓದಿ ತಿಳಿಬೇಕಾಗದಿಷ್ಟೇ. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ವೇದಗಳನ್ನು ಪಠಣ ಮಾಡಿ, ನಾನಾ ರೀತಿಯ ವ್ರತಗಳನ್ನು ಮಾಡಿ, ಯಜ್ಞಗಳು ಮಾಡಿ, ಹೋಮಗಳನ್ನು ಮಾಡಿ ವೈರಾಗ್ಯವನ್ನು ಬೆಳೆಸ್ಕೊಂಡು ತಿಳಿಬೇಕಾಗಿರುವಂಥದ್ದು. ಕೃಷ್ಣನು ವೇದಗಳಿಗೆ ಅಧಿಪತಿ. ಹಾಗೂ ಜೀವನದ ಗುರಿ ಕೃಷ್ಣನ ಸೇವಕನಾಗುವಂಥದ್ದು. ಗೋಪಿ ಭರ್ತ ಪದಕಮಲಯೋರ್ ದಾಸ್ ದಾಸ್ ದಾಸಾನುದಾಸ್. ಈ ಒಂದು ಚಿಂತನೆ ಬರದೆ ನಾನು, ನನ್ನ ಮಗ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಸಂಸಾರ, ನಾನು ಆರಾಮಾಗಿಲ್ಲಿರಬೇಕು, ಇಂತಹ ಚಿಂತನೆಯಲ್ಲೇ ಇದ್ದರೆ ಏನೂ ಕೂಡ ವ್ಯರ್ಥ. ಶಾಸ್ತ್ರಗಳು ಓದೋದು ವ್ಯರ್ಥ, ಜಪ ಮಾಡೋದು ವ್ಯರ್ಥ, ಎಲ್ಲವೂ ಕೂಡ ವ್ಯರ್ಥವಾಗುತ್ತೆ. ಎಲ್ಲಿ ತನಕ ಈ ಚಿಂತನೆ ಬಂದಿಲ್ಲ, ನಾವು ಓದಿದ್ದೀವಿ, ಜಪಸೆ ಮಾಡಿದ್ದೀವಿ, ಜಪ ಸರಿಯಾಗಿ ಮಾಡಿದ್ದೀವಿ, ಭಗವಂತ ತೃಪ್ತಿ ಆಗಿದ್ದಾನೆ ಅಂತ ಹೇಳಿದ್ರೆ ಅದು ಅರ್ಥ ಏನು? ನಮಗೆ ಈ ಸಂಸಾರದ ಮೇಲೆ ವೈರಾಗ್ಯ ಅನ್ನೋದು ಬಂದಿರಬೇಕು. ಕುಂತಿಮಾರಾಣಿ ಪ್ರಾರ್ಥನೆ ಪ್ರಕಾರ ಪ್ರಾರ್ಥನೆ, ನನಗೆ ಪಾಂಡವರು ಬೇಕಾಗಿಲ್ಲ, ವಿಷ್ಣು ವಂಶದವರು ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಕೇವಲ ಕೃಷ್ಣ. ಆ ಕೃಷ್ಣ ನನಗೆ ಬೇಕು ಅಂತ ಇದ್ದಾಗ ಅದಕ್ಕೋಸ್ಕರ ನನಗೆ ಕಷ್ಟಗಳು ಬಂದರೂ ಕೂಡ ಪರವಾಗಿಲ್ಲ, ನನಗೆ ಕೃಷ್ಣ ಬೇಕು. ಇದು ಪರಿಪೂರ್ಣವಾದಂತಹ ಜ್ಞಾನ. ಅಂದರೆ ನಾವೇನು ಮಾಡ್ತೀವಿ, ಕೃಷ್ಣನೂ ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ, ನಾನು ಆರಾಮಾಗಿರಬೇಕಷ್ಟೇ ನಾವು ಚಿಂತನೆ ಮಾಡ್ತೀವಿ. ಆರಾಮಾಗಿರಲಿಕ್ಕೂ ಸಾಧ್ಯ ಇಲ್ಲ. ಅದರಿಂದ ಇಂತಹ ಚಿಂತನೆ ನಾನಾ ಜನ ಮಾಡಿದರು. ಹಿರಣ್ಯಕಶಿಪು, ರಾವಣ ಎಲ್ಲರೂ ಕೂಡ ಮಾಡಿದರು. ನಮಗೆ ರಾಮ ಬೇಕಾಗಿಲ್ಲ, ವಿಷ್ಣು ಬೇಕಾಗಿಲ್ಲ, ನಾನು ಆರಾಮಾಗಿರಬೇಕು ಅಂತವೆಲ್ಲ ಪ್ರಯತ್ನ ಮಾಡಿದ್ರು ಸಂಸಾರದಲ್ಲಿ. ಅದು ಯಾವತ್ತೂ ಕೂಡ ಸಾಧ್ಯ ಆಗೋದಿಲ್ಲ. ನಿಜವಾಗಿ ಸುಖವಾಗಿರಬೇಕು ಅಂತ ಹೇಳಿದರೆ ನಾವು ಈ ಸಂಸಾರದ ಮೇಲೆ ವೈರಾಗ್ಯ ಬೆಳೆಸ್ಕೋಬೇಕು. ಕೃಷ್ಣನ ಪಾದಕಮಲಗಳ ಮೇಲೆ ಪ್ರೀತಿಯನ್ನು ಬೆಳೆಸ್ಕೋಬೇಕು, ಆಸಕ್ತಿ ಬೆಳೆಸ್ಕೋಬೇಕು. ಇದನ್ನು ಬಿಟ್ಟು ಬೇರೆ ಯಾವುದೇ ಮಾರ್ಗ ಇಲ್ಲ. ಯಾವ ರೀತಿ ಪ್ರಭುಪಾದ ಉದಾಹರಣೆ ಕೊಡ್ತಾರೆ, ಈ ಕೈ ಅನ್ನುವಂಥದ್ದು ದೇಹದ ಜೊತೆ ಜೋಡಣೆಯಾಗಿದ್ದರೆ ಕೈಗೆ ಒಂದು ಸುಖ. ಕೈ ಕತ್ತರಿಸ್ಬಿಟ್ಟು ಕೆಳಗೆ ಹಾಕ್ಬಿಟ್ರೆ ಏನಾಗುತ್ತೆ ಕೈಗೆ? ಅದಕ್ಕೆ ಜೀವನೂ ಇರೋದಿಲ್ಲ, ಸುಖನೂ ಇರೋದಿಲ್ಲ. ಹಾಗೆಯೇ ಜೀವಾತ್ಮಗಳು ಪರಮಾತ್ಮ ಕೃಷ್ಣನ ಒಂದು ಭಾಗ, ಒಂದು ಅಂಶ. ನಾವು ಸುಖವಾಗಿರಬೇಕು ಅಂದರೆ ಜೊತೆ ಭಗವಂತನ ಜೊತೆ ಜೋಡಣೆ ಆಗಿರಬೇಕು. ಅಂದರೆ ದೂರ ಆಗಿದ್ದಾಗ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಉದಾಹರಣೆ ಕೊಡ್ತಾರೆ, ಬೆಂಕಿಯ ಕಿಡಿ. ಬೆಂಕಿ ಉರಿತಾ ಇರುತ್ತೆ, ಪ್ರಜ್ವಲಾಗಿ ಉರಿತಾ ಇರ್ಬೇಕಾದ್ರೆ ಕೆಲವೊಮ್ಮೆ ಸಣ್ಣ ಸಣ್ಣ ಕಿಡಿಗಳು ಕೆಳಗೆ ಬೀಳುತ್ತೆ, ಎಗರುತ್ತೆ, ನೋಡಿದ್ದೀರಾ? ಸೊ ದೂರ ಬಿದ್ದಾಗ ಸ್ವಲ್ಪ ಹೊತ್ತು ಅದು ಬೆಳಗ್ತಾ ಇರುತ್ತೆ, ಅನಂತರ ಅದು ಆರೋಗ್ಬಿಡುತ್ತೆ. ಮತ್ತು ತೆಗೆದು ಬೆಂಕಿಗೆ ಹಾಕಿದ್ರೆ ತಿರ್ಗಾ ಉದ್ಭವ ಆಗುತ್ತೆ, ಉರಿಯುತ್ತೆ. ಸೊ ಹಾಗೆಯೇ ಭಗವಂತನಿಂದ ದೂರ ಆದಾಗ ನಾವು ದುಃಖಕ್ಕೆ ಒಳಗಾಗ್ತೀವಿ. ಯಾವಾಗ ನಾವು ಭಗವಂತನಿಗೆ ಸಮೀಪವಾಗ್ತೀವಿ, ಭಗವಂತನ ಜೊತೆ ಸಂಘ ಬೆಳೆಸ್ಕೋತೀವಿ, ಆಗ ನಾವು ಮತ್ತೆ ಸಂತೋಷವಾಗಿರ್ತೀವಿ. ಇದು ನಮ್ಮ ನಿಜವಾದ ಸ್ವರೂಪ, ಸತ್ ಚಿತ್ ಆನಂದ. ಸಚ್ಚಿತಾನಂದ ಯಾವಾಗಿರ್ತೀವಿ? ಯಾವಾಗ ನಾವು ಸಚ್ಚಿತಾನಂದಂತಹ ಭಂಡಾರವಾದಂತಹ ಕೃಷ್ಣನ ಸಂಘದಲ್ಲಿರ್ತೀವಿ. ಸೊ ಈ ಓಂಕಾರವನ್ನು ಬ್ರಹ್ಮನಿಗೆ ನೀಡಿದಾಗ ಬ್ರಹ್ಮ ಅದನ್ನು ಮುಂದಿನ ಪೀಳಿಗೆಗಳಿಗೆ ಕೊಟ್ಟರು. ಕ್ರಮೇಣವಾಗಿ ಆ ಪರಂಪರೆಯಲ್ಲಿ ಬರ್ತಾ ಬ್ರಹ್ಮನಿಂದ ನಾರದ ಮುನಿಗಳಿಂದ ವೇದವ್ಯಾಸರು. ಸೊ ವೇದವ್ಯಾಸರು ಅವರು ಕೂಡ ಸಾಧಾರಣದ ವ್ಯಕ್ತಿಯಲ್ಲ, ಭಗವಂತನ ಅವತಾರ, ಶಕ್ತ್ಯಾವೇಶ ಅವತಾರ ಅಂತ ಹೇಳಲಾಗುತ್ತೆ. ಭಗವಂತ ನಾನಾ ಅವತಾರಗಳಿದೆ. ಶಕ್ತ್ಯಾವೇಶ ಅಂತ ಹೇಳಿದ್ರೆ ತನ್ನ ನಿಕಟವಾದಂತಹ ಭಕ್ತರಿಗೆ ಅಸಂಖ್ಯವಾದಂತಹ ಶಕ್ತಿಯನ್ನು ಕೊಟ್ಟು ಅವರ ಮುಖಾಂತರ ತುಂಬ ಅದ್ಭುತವಾದಂತಹ ಕಾರ್ಯವನ್ನು ಮಾಡ್ತಾನೆ. ಸೊ ಈ ವೇದಗಳನ್ನು
ಈ ಕಲಿಯುಗದ ಜನರಿಗೆ ನೀಡಬೇಕಾಗಿತ್ತು. ಸತ್ಯತ್ರೈತ ದ್ವಾಪರಯುಗಗಳಲ್ಲಿ ಈ ವೇದಜ್ಞಾನ ಕೆಲವು ಶ್ರವಣ ಮುಖಾಂತರ ನಡೀತಾ ಇತ್ತು. ಗುರುಗಳು ಹೇಳ್ತಾ ಇದ್ರು, ಭಕ್ತಾದಿ ಶಿಷ್ಯಂದರು ಕೂಡ ಅದನ್ನು ಕೇಳಿಸ್ಕೊತಾ ಇದ್ರು, ನೆನಪಿಟ್ಕೋತಾ ಇದ್ರು. ಶ್ರುತಿ ಮಾಡಿ ಕೇಳಿಸ್ಕೊಂಡು ಜ್ಞಾಪಕ ಇಟ್ಕೊಂಡ ಶಕ್ತಿ ಇರ್ತಾಯಿತ್ತು. ಆದರೆ ಕಲಿಯುಗ ಶುರು ಆಗ್ತಾ ಇದ್ದಾಗೆ ಕಲಿಯುಗದಲ್ಲಿ ಗುಣ ಏನು? ಮಂದ ಸುಮಂದ ಮತಯೋರ್ ಮಂದ ಭಾಗ್ಯಾಹಿ ಉಪದ್ರುತಃ. ಕಲಿಯುಗದ ಜನರಿಗೆ ಮಂದ ಬುದ್ಧಿ ಹಾಗೂ ಅಲ್ಪ ಬುದ್ಧಿ, ಸೋಂಬೇರಿತನ. ಆದ ಕಾರಣ ಇಂತಹ ಒಂದು ಸ್ಥಿತಿಯಲ್ಲಿ ಜನರಿಗೆ ಸ್ಮರಣೆ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ವೇದವ್ಯಾಸರದೆಲ್ಲವೂ ಕೂಡ ಲಿಖಿತ ರೂಪದಲ್ಲಿ ಕೊಟ್ಟರು. ಸೊ ವೇದವ್ಯಾಸರು ಬರೆದ್ರು ಅಂತ ಹೇಳಿದರೆ ಅವರ ಒಂದು ಚಿಂತನೆಗಳನ್ನು ಬರೆದಿಲ್ಲ, ಬದಲಾಗಿ ಪರಂಪರೆಯಲ್ಲಿ ಭಗವಂತ ಏನು ಹೇಳಿದ್ದ ಅದನ್ನು ಯಥಾರೂಪವಾಗಿ ಬರೆದ್ರು. ಅವರ ಚಿಂತನೆಯಲ್ಲ, ಭಗವಂತನ ಕೊಟ್ಟಿರುವಂಥ ವಿಷಯ. ಭಗವಂತ ಸೃಷ್ಟಿಕರ್ತ. ಸೃಷ್ಟಿ ಮಾಡಿದಾಗ ಸೃಷ್ಟಿ ಏನಿದೆ ಅನ್ನೋದು ಸೃಷ್ಟಿಕರ್ತನಿಗೆ ಗೊತ್ತಿರುತ್ತೆ. ಯಾವ ರೀತಿ ಒಂದು ಕಾರ್ ಅನ್ನೋ ಕಂಪನಿ ಅವನು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಅವನು ಗೊತ್ತಿದೆ ಕಾರಿನ ಉದ್ದೇಶ ಏನು, ಕಾರ್ನ ಹೆಂಗೆ ಓಡಿಸ್ಬೇಕು, ಎಲ್ಲ ಏನೇನಿದೆ ಅದೆಲ್ಲವೂ ಕೂಡ ಒಂದು ಡಯಾಗ್ರಾಮ್ ಹಾಕಿ, ಇಲ್ಲಿ ಗೇರ್ ಬಾಕ್ಸ್ ಇದೆ, ಇಲ್ಲಿ ಸ್ಟೇರಿಂಗ್ ಇದೆ, ಇಲ್ಲಿ ಆಯಿಲ್ ಹಾಕಬೇಕು, ಇದೆಲ್ಲವೂ ಕೂಡ ಅದಕ್ಕೆ ಕೊಟ್ಟಿರ್ತಾನೆ. ಅದರಿಂದ ಯಾರು ಅದನ್ನು ಖರೀದಿ ಮಾಡ್ತಾರೋ ಅದೇ ರೀತಿ ಮೈಂಟೆನೆನ್ಸ್ ಮಾಡ್ಬೋದು. ಇದರ ಶಕ್ತಿ ಇಷ್ಟಿದೆ, ಇದಕ್ಕೇನು ಪೆಟ್ರೋಲ್ ಹಾಕ್ಬೇಕಾ, ಡೀಸೆಲ್ ಹಾಕ್ಬೇಕಾ, ಎಲ್ಲ ಕೂಡ ಕೊಟ್ಟಿರ್ತಾರೆ. ಅದನ್ನು ಆ ರೀತಿ ಉಪಯೋಗ ಮಾಡೋದ್ರಿಂದ ಆ ಕಾರು ದೀರ್ಘಕಾಲ ಬರುತ್ತೆ ಹಾಗೂ ಆ ವ್ಯಕ್ತಿ ಖರೀದಿ ಮಾಡಿದವನಿಗೆ ಸಂತೋಷಕರವಾಗಿರುತ್ತೆ. ಹಾಗೆಯೇ ಈ ಶರೀರ, ಈ ಜಗತ್ತು, ಪ್ರಕೃತಿ ಎಲ್ಲವನ್ನು ಸೃಷ್ಟಿ ಮಾಡೋಂಥವನು ಕೃಷ್ಣ. ಆದ್ದರಿಂದ ಅವನು ಸೃಷ್ಟಿಯಲ್ಲಿ ನೀವು ಯಾಕೆ ಇಲ್ಲಿ ಬಂದಿದ್ದೀರಾ, ಸೃಷ್ಟಿ ಯಾವ ಥರ ಇದೆ, ಇಲ್ಲಿ ಯಾವ್ಯಾವ ರೀತಿ ಕಷ್ಟಗಳು ಬರುತ್ತೆ, ಈ ಕಷ್ಟಗಳನ್ನು ಹೆಂಗೆ ಎದುರಿಸ್ಬೇಕು, ಎಲ್ಲಿಂದ ಪಾರಾಗಬೇಕು, ಹೆಂಗೆ ಮತ್ತೆ ವಾಪಸ್ ನನ್ನ ಹತ್ರ ಬರಬೇಕು, ಇದೆಲ್ಲವೂ ಕೂಡ ಭಗವಂತ ಕೊಟ್ಟಿದ್ದಾನೆ. ಅದರಿಂದ ಅದರ ವೇದಗಳು ಇವಾಗ ಎಂತಹ ಒಂದು ಪರಿಸ್ಥಿತಿ ಅಂತ ಹೇಳಿದರೆ ಅವು ಕೊಟ್ಟಿರೋದು ಕೂಡ ಓದೋಷ್ಟು ಶಕ್ತಿ ನಮಗಿಲ್ಲ. ಲಕ್ಷಾಂತರ ಶ್ಲೋಕಗಳಿದೆ, ಅದು ಓದೋಕ್ಕೆ ಆಸಕ್ತಿನೂ ಇಲ್ಲ, ಬುದ್ಧಿನೂ ಇಲ್ಲ. ಹಿಂಗೆ ದಿನ ಹೋಗ್ತಾ ಹಾಗೆ ಬುದ್ಧಿ ಕಡಿಮೆ ಆಗ್ತಾ ಹೋಗ್ತದೆ. ಅದರಿಂದ ಕನಿಷ್ಠವಾಗಿ ನಾವು ಈ ಎರಡು ಗ್ರಂಥಗಳು, ಶ್ರೀಮದ್ ಭಾಗವತ ಪುರಾಣ ಮತ್ತು ಶ್ರೀಮದ್ ಭಗವದ್ಗೀತೆ, ಇದನ್ನು ಕೂಡ ನಾವು ಓದಲೇಬೇಕು. ಇಷ್ಟನ್ನು ಓದಲಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಪುನಃ ಈ ಜಗತ್ತಲ್ಲಿ ಹುಟ್ಟಬೇಕಾಗತ್ತೆ. ಅದರಿಂದ ಭಗವಂತ ನಮಗೆ ಕೊಟ್ಟಂಥ ಉಪದೇಶ. ಶ್ರೀಮದ್ ಭಾಗವತ ಕೃಷ್ಣನ ವಿಷಯಗಳ ಬಗ್ಗೆ, ಅವನ ನಾನಾ ಅವತಾರಗಳು, ನಾನಾ ಲೀಲೆಗಳು, ನಾನಾ ಭಕ್ತಾದಿಗಳು, ಇದೆಲ್ಲ ಬಗ್ಗೆ ವಿಚಾರ ಕೊಟ್ಟಿದ್ದಾರೆ. ಇದನ್ನು ಓದೋದ್ರಿಂದ, ತಿಳಿಯೋದ್ರಿಂದ ನಮ್ಮ ಮನಸ್ಸು ಕೃಷ್ಣನ ಚಿಂತನೆಯಲ್ಲಿ ತೊಡಗುತ್ತೆ. ಏನಕೇನ ಪ್ರಕಾರೇಣ ಮನಃ ಕೃಷ್ಣ ಪಾದಾರ ವಿಂದಯೋರ್. ಹೇಗಾದರೂ ಮಾಡಿ ನಾವು ಈ ಮನುಷ್ಯ ಜನ್ಮ ಬಂದಿದೆ, ಮನುಷ್ಯ ಜನ್ಮದಲ್ಲಿ ಸದಾ ನಾವು ಕೃಷ್ಣ ಚಿಂತನೆ ತೊಡಗಿಸ್ಬೇಕು. ನಾನಾ ರೀತಿಯ ಜೀವರಾಶಿಗಳಲ್ಲಿ ನಾನಾ ಚಿಂತನೆಗಳು ಮಾಡಿದ್ವಿ. ಹೆಂಗೆ ಮೈಥುನ ಮಾಡಬೇಕು, ಹೆಂಗೆ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು, ಹೆಂಗೆ ನಿದ್ರೆ ಮಾಡಬೇಕು, ಹೆಂಗೆ ಇನ್ನೊಬ್ಬರನ್ನು ಕಚ್ಚಬೇಕು, ಇನ್ನೊಬ್ಬರನ್ನ ಹೊಡಿಬೇಕು, ಇದೆಲ್ಲ ನಾನಾ ರೀತಿಯ ಜೀವಿಗಳೆಲ್ಲ ಅದೆಲ್ಲ ಅವಕಾಶಗಳಾಗಿದೆ. ಮನುಷ್ಯ ಜನ್ಮ ಇರುವಂಥದ್ದು ಭಗವಂತನ ಪ್ರಾಪ್ತಿ ಮಾಡಲಿಕ್ಕೆ. ಸೊ ಅದರಿಂದ ಈ ಎರಡು ಗ್ರಂಥಗಳ ಮೂಲಕ ಹಾಗೂ ಗುರುಗಳನ್ನು ಸ್ವೀಕಾರ ಮಾಡುವಂಥದ್ದು ಹಾಗೂ ಪ್ರತಿನಿತ್ಯ ಕನಿಷ್ಠವಾಗಿ 16 ಮಾಲೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯಗಳಾಗಿರುತ್ತೆ. ಮುಂದೆ ಸುತ್ತ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ, ಹೀಗೆ ಚತುರ್ಯುಗಗಳ ಚಕ್ರದುದ್ದಕ್ಕೂ ಆಧ್ಯಾತ್ಮಿಕ ವ್ರತಗಳಲ್ಲಿ ದೃಢ ನಿಶ್ಚಯರಾದ ಶಿಷ್ಯರ ಪೀಳಿಗೆಗಳು ಒಂದಾದ ಮೇಲೊಂದರಂತೆ ಪರಂಪರೆಯಾಗಿ ಈ ವೇದಗಳನ್ನು ಸ್ವೀಕರಿಸಿದವು. ಪ್ರತಿ ಬಾರಿ ದ್ವಾಪರಯುಗದ ಕೊನೆಯಲ್ಲಿ ಮಹರ್ಷಿಗಳು ಈ ವೇದಗಳನ್ನು ಪ್ರತ್ಯೇಕ ಭಾಗಗಳಾಗಿ ವಿಂಗಡಿಸಿದ್ದಾರೆ. ಸತ್ಯಾತ್ರೈತ ದ್ವಾಪರದಲ್ಲಿ ಅವರು ಕೇಳಿಸ್ಕೊಂಡು ತಿಳಿತಾ ಇದ್ರು, ಅಂದರೆ ಕಲಿಯುಗ ಬಂದಾಗ ಅದನ್ನು ವಿಭಾಗ ಮಾಡಿ ನೀಡಲಾಗತ್ತೆ. ಯಾಕಂತ ಹೇಳಿದ್ರೆ ಕಲಿಯುಗದಲ್ಲಿ ಜನರಿಗೆ ಅಷ್ಟು ಶಕ್ತಿ ಇಲ್ಲ. ಸೊ ಇದು ಪ್ರತಿ ಬಾರಿ ಹಾಗೆ. ಕಲಿಯುಗ ಆದ ನಂತರ ಸತ್ಯಯುಗ ಬಂದಾಗ ಮತ್ತೆ ಪುನಃ ಆ ಶ್ರುತಿ ಮುಖಾಂತರನೇ ಇದೇ ವಿಷಯಗಳು ತಿಳಿದಿರುತ್ತೆ. ಮತ್ತೆ ಪುನಃ ಕಲಿಯುಗ ಬಂದಾಗ ಮತ್ತೆ ಪುನಃ ವೇದವ್ಯಾಸ ಪ್ರಕಟರಾಗ್ತಾರೆ ಹಾಗೂ ವೇದಗಳನ್ನು ಭಾಗ ಮಾಡಿ ಜನರಿಗೆ ನೀಡ್ತಾರೆ. ರಗತರ್ವ ಯಜುಸ್ಸಾಮ್ನಾಂ ರಾಶೀಂ ರುದ್ವತ್ಯವರ್ಗಶಃ ಚತಸ್ರಃ ಸಂಹಿತಾಶ್ಚಕ್ರೆ ಮಂತ್ರೈರ್ಮಣಿ ಗಣ ಇವ. ಮಿಶ್ರವಾಗಿರುವ ರತ್ನಗಳನ್ನು ಪ್ರತ್ಯೇಕ ಗುಂಪುಗಳಾಗಿ ವಿಂಗಡಿಸುವಂತೆ ವೇದವ್ಯಾಸರು ಋಗ್, ಅಥರ್ವ, ಯಜುರ್ ಮತ್ತು ಸಾಮವೇದಗಳ ಮಂತ್ರಗಳನ್ನು 4 ಗುಂಪುಗಳಾಗಿ ವಿಭಾಗಿಸಿದರು. ಹೀಗೆ ಅವರು
ವೇದ ಸಾಹಿತ್ಯವನ್ನು 4 ವಿಶಿಷ್ಟ ಭಾಗಗಳಾಗಿ ಸಂಯೋಜಿಸಿದರು. ಮುಂಚೆ ಒಬ್ಬ ವ್ಯಕ್ತಿ ಎಲ್ಲವನ್ನೂ ಕೂಡ ಒಬ್ಬನೇ ಕಲಿತಾ ಇದ್ದ. ಆದರೆ ವೇದವ್ಯಾಸರದನ್ನು 4 ವಿಭಾಗ ಮಾಡಿ ಒಬ್ಬನಿಗೆ ಇದು ತಿಳಿಲಿಕ್ಕೆ ಶಕ್ತಿ ಇಲ್ಲ ಅಂಥೇಳಿ 4 ಜನರಿಗೆ ತನ್ನ ಶಿಷ್ಯಂದರಿಗೆ ಅದನ್ನು ನೀಡಿದ್ರು. ತಾಸಾಂ ಸ ಚತುರಃ ಶಿಷ್ಯಾನುಪಾಹುಯ ಮಹಾಮತಿ ಏಕೈಕಾಂ ಸಂಹಿತಾಂ ಬ್ರಹ್ಮನೇಕೈಕಸ್ಮ್ಯ ದದೌ ವಿಭು. ಮಹಾಮತಿಗಳಾದ ವೇದವ್ಯಾಸರು ತಮ್ಮ 4 ಜನ ಶಿಷ್ಯರನ್ನು ಕರೆದು ಈ 4 ಸಂಹಿತೆಗಳಲ್ಲಿ ಒಂದೊಂದನ್ನು ಒಬ್ಬೊಬ್ಬರಿಗೆ ವಹಿಸಿಕೊಟ್ಟರು. ವೇದವ್ಯಾಸರ ಮೊದಲ ಸಂಹಿತೆಯಾದ ಋಗ್ವೇದವನ್ನು ಪೈಲನಿಗೆ ಉಪದೇಶಿಸಿ ಈ ಸಂಕಲನವನ್ನು ಬಹುವೃಚ ಎಂದು ಕರೆದರು. ವೈಶಂಪಾಯನ ಮಹರ್ಷಿಗಳಿಗೆ ನಿಗದ ಎಂದು ಹೆಸರಾದ ಯಜುರ್ಮಂತ್ರಗಳನ್ನು ಸಂಕಲನಗಳನ್ನು ಬೋಧಿಸಿದರು. ಚಾಂದೋಗ್ಯ ಸಂಹಿತೆ ಎಂದು ಹೆಸರಾದ ಸಾಮವೇದ ಮಂತ್ರಗಳನ್ನು ಜೈಮಿನಿಗೆ ಉಪದೇಶಿಸಿದರು. ಅಥರ್ವ ವೇದವನ್ನು ತಮ್ಮ ಪ್ರಿಯ ಶಿಷ್ಯನಾದ ಸುಮಂತವಿಗೆ ಬೋಧಿಸಿದರು. ಯಾರಿಗೇನು ಕೊಟ್ಟರು? ಯಾರಿಗೆ ಏನು ಕೊಟ್ಟರು? 4 ವಿಷಯಗಳು ಹೇಳಿದ್ವಿ. 4 ವೇದಗಳು 4 ಜನರಿಗೆ ಕೊಟ್ಟರು. ಈಗ ಹೇಳಿ ಅದನ್ನು ಚಿಂತನೆ ಮಾಡಲಿಕ್ಕೆ ಸ್ಮರಣೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಪ್ರತಿ ವಾರ ಹೇಳ್ತಾ ಇದ್ದೀವಿ, ಒಂದು ಪುಸ್ತಕ ತೊಗೊಳ್ಳಿ, ಸುಮ್ಮನೆ ಬರೀ ಕೈಯಲ್ಲಿ ಬರಬೇಡಿ, ಒಂದು ಪುಸ್ತಕ ತೊಗೊಳ್ಳಿ, ಒಂದು ಪೆನ್ ತೊಗೊಳ್ಳಿ, ಬರೀರಿ, ಕೆಲವು ವಿಷಯಗಳನ್ನು ತಿಳ್ಕೊಳ್ಳಿ. ಸುಮ್ಮನೆ ಬಂದು ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಕಿವಿಯಲ್ಲಿ ಬಿಟ್ಟು ಹೋಗ್ತೀರಾ, ಏನು ಪ್ರಯೋಜನ? ಬಾರಿ ಹೇಳಿದ್ರೂ ಕೂಡ ಆಸಕ್ತಿ ಇಲ್ಲ, ಸಮಯ ವ್ಯರ್ಥ, ಜೀವನ ವ್ಯರ್ಥ, ಮತ್ತು ಪುನರಪಿ ಜನನಂ ಪುನರಪಿ ಮರಣಂ. ಯಾಕೆ ಅವಕಾಶ ಕಳ್ಕೊತೀರಾ? ಹೇಳಿದಾಗಲೂ ಕೂಡ ಬರ್ಕೊಳ್ಳುವಂತಹ ಒಂದು ವಿಚಾರ ಆದರೂ ಬೆಳೆಸ್ಕೊಳ್ಳಿ. ಕೇಳಿಸ್ತಾ ಇದ್ದಾಗ ತಲೆ ಹಿಂಗೆ ಹೋಗ್ಬಿಡುತ್ತೆ. 1 ಸಲ ಕೇಳಲ್ಲ, 2 ಸಲ ಕೇಳಲ್ಲ, ಹಾಗೆ ಅಭ್ಯಾಸ ಆಗಿಬಿಡುತ್ತೆ. ಕೇಳಿಸ್ಕೋಬಾರ್ದು ಅಂತ ತಲೆ ಓಡುತ್ತೆ, ಹಾಗೆ ಇದ್ಬಿಡ್ತಾರೆ. ಹೇಳಿದಾಗ ಕೇಳಿಸ್ಕೊಂಡ್ರೆ ಮಂತಿ ಚುರುಕಾಗ್ತಾ ಹೋಗುತ್ತೆ. ಮತ್ತು ಚುರುಕಾಗಬೇಕು ಹೇಗೆ? ಮಕ್ಕಳಿಗೆ ಸ್ಕೂಲಿಗೆ ಹೋದಾಗ ಅವ್ರೇನು ಬರೀ ಕೈ ಕಳಿಸ್ತೀರೇನು? ಮಕ್ಕಳನ್ನ ಕಳಿಸ್ತೀರಾ? ಮಕ್ಕಳನ್ನ ಬರೀ ಕೈ ಪುಸ್ತಕ ಎಲ್ಲ ಕಳಿಸ್ತಾರೆ ತಾನೇ? ಬರೀ ಕೈ ಹೋದರೆ ಏನು ಮಾಡ್ತೀರಾ? ಜಾಡ್ಸಿ ಓದಿತೀರಾ ಅವನಿಗೆ? ಸೊ ಹಾಗೆ ನಿಮಗೂ ಮಾಡಬೇಕಾಗತ್ತೆ. ತಲೆ ಅಲ್ಲಾಡಿಸ್ತಾ ಇದ್ದೀರ. ದೊಡ್ಡವರು, ಬುದ್ಧಿವಂತರು, ಹಾಗೆಲ್ಲ ಮಾಡಿಸ್ಕೋಬಾರ್ದು. ಹೇಳಿದಾಗ ವಿಷಯಗಳನ್ನು ತಿಳ್ಕೋಬೇಕು. ಇದು ಬುದ್ಧಿವಂತಿಕೆಯ ಲಕ್ಷಣ. ಋಗ್ವೇದವನ್ನು ಪೈಲನಿಗೆ ಕೊಟ್ಟರು. ಸೊ ಪೈಲ ಅನ್ನುವಂಥ ಶಿಷ್ಯನಿಗೆ ಋಗ್ವೇದ ನೀಡಲಾಯಿತು. ಅನಂತರ ವೈಶಂಪಾಯನ ಅವರಿಗೆ ಯಜುರ್ವೇದ ಕೊಡಲಾಯಿತು. ಅನಂತರ ಜೈಮಿನಿ ಅವರಿಗೆ ಸಾಮವೇದ ಹಾಗೂ ಸುಮಂತರಿಗೆ ಅಥರ್ವ ವೇದ ನೀಡಲಾಯಿತು. ಹೇಳಿ. ಋಗ್ವೇದ ಪೈಲನಿಗೆ, ನಂತರ ವೈಶಂಪಾಯನಿಗೆ ಯಜುರ್ವೇದ, ಅನಂತರ ಜೈಮಿನಿಗೆ ಸಾಮವೇದ, ಸುಮಂತನಿಗೆ ಅಥರ್ವ ವೇದ. ಸೊ ಹೀಗೆ 4 ವೇದಗಳ ವಿಭಾಗ ಆಯಿತು. ಅನಂತರ ಹೀಗೆ ಮುಂದೆ ಈ 4 ಜನ ಶಿಷ್ಯಂದರು ಮತ್ತೆ ತಿರ್ಗಿ ಅದನ್ನು ವಿಭಾಗಗಳನ್ನು ಮಾಡಿದ್ರು. ಅದನ್ನು ಅವ್ರ ಶಿಷ್ಯಂದರು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಮತ್ತೆ ತಿರ್ಗಿ ನಾನಾ ರೀತಿ ವಿಭಾಗಗಳಾಯಿತು. ಸಂಕ್ಷಿಪ್ತವಾಗಿ ಹೇಳ್ತೀನಿ. ಪ್ರಾಜ್ಞನಾದ ಪೈಲನು ತನ್ನ ಸಂಹಿತೆಯನ್ನು 2 ಭಾಗಗಳ ವಿಭಾಗಿಸಿ ಇಂದ್ರ, ಪ್ರಮಿತಿ ಮತ್ತು ಭಾಷ್ಕಲನಿಗೆ ಬೋಧಿಸಿದರು. ಭಾಷ್ಕಲನು ತನ್ನ ಸಂಗ್ರಹವನ್ನು ಮತ್ತೆ 4 ಭಾಗಗಳನ್ನು ಮಾಡಿ ತನ್ನ ಶಿಷ್ಯರಾದ ಬೋಧ್ಯ, ಯಜ್ಞವಲ್ಕ್ಯ, ಪರಾಶರ ಮತ್ತು ಅಗ್ನಿಮಿಶ್ರರಿಗೆ ಬೋಧಿಸಿದರು. ಸ್ವನಿಯಂತ್ರಿತನಾದ ಇಂದ್ರ ಪ್ರಮಿತಿಯ ತನ್ನ ಸಂಹಿತೆಯನ್ನು ಪ್ರಾಜ್ಞನಾದ ಯೋಗಿ ಮಾಂಡುಕೇಯನಿಗೆ ಬೋಧಿಸಿದರು. ಅವನ ಶಿಷ್ಯನಾದ ದೇವಮಿತ್ರನು ಅನಂತರ ಋಗ್ವೇದದ ಭಾಗಗಳನ್ನು ಸೌಬರಿ ಮತ್ತು ಇತರಿಗೆ ನೀಡಿದನು. ಸೊ ಹೀಗೆ ಆ ಒಂದು ವಿಷಯ ಏನಿದೆ 4 ಭಾಗ ಆಗಿ, ಮತ್ತೆ ಅದರಿಂದ ಇನ್ನೂ ಹಲವು ಭಾಗಗಳಾಗಿ, ಮತ್ತೆ ತಿರ್ಗಾ ಹಲವು ಭಾಗಗಳಾಗಿ, ಹೀಗೆ
ಸುಮಾರು ಜನಕ್ಕೆ ಅದು ಹೋಯಿತು ಸ್ವಲ್ಪ 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 ಭಾಗಗಳಾಗಿ. ಅದರಿಂದ ಆ ಎಲ್ಲ ವಿಷಯಗಳು ಒಬ್ಬನಿಗೆ ತಿಳಿಲಿಕ್ಕೆ ಆಗ್ತಾಯಿಲ್ಲ. ಸೊ ನಾನಾ ರೀತಿಯ ಶಿಷ್ಯಂದರು ಮತ್ತು ಬೇರೆ ಬೇರೆ ಕಡೆ ಹೋದರು, ಬೇರೆ ಬೇರೆ ಕಡೆ ಹೋಗಿ ಅಷ್ಟೇ ಒಂದು ಸಣ್ಣ ಸಣ್ಣ ಭಾಗಗಳು, ಕೆಲವು ಉಪನಿಷತ್ತುಗಳಲ್ಲಿ ಪರಿಣಿತರಾದರು, ಕೆಲವು ಪುರಾಣಗಳಲ್ಲಿ ಒಂದು ಪುರಾಣದಲ್ಲಿ ಪರಿಣಿತನಾದರು, ಕೆಲವು ಇನ್ನೊಂದರಲ್ಲಿ ಪರಿಣಿತನಾದರು. ಆದರೆ ಏನು ದುರ್ಭಾಗ್ಯ ಅಂತ ಹೇಳಿದ್ರೆ ಅದರ ಮುಂದೆ ಬಂದಂಥ ಜನರು ಇದರ ಸಾರಾಂಶ ಏನು ಅಂತ ತಿಳಿಲಿಕ್ಕೆ ಆಗಲಿಲ್ಲ. ಅವ್ರೇನು ಮಾಡಿದ್ರು, ನನಗೆ ಏನು ಇಷ್ಟು ತಿಳಿದಿದೆ ಅದೇ ಎಲ್ಲ ಅಂತ ತಿಳ್ಕೊಂಬಿಟ್ಟು. ಸೊ ಶಾಸ್ತ್ರದಲ್ಲಿ ವೇದಗಳಲ್ಲಿ ನಾನಾ ವಿಷಯಗಳಿತ್ತು. ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ ಮತ್ತು ಭಕ್ತಿ ಯೋಗ ಇದೆಲ್ಲವೂ ಕೂಡ ಇತ್ತು, ಮಿಶ್ರಣವಾಗಿತ್ತು. ಅರೆ ಇವಾಗ ಏನಾಯಿತು, ಇದೆಲ್ಲ ವ್ಯಗ ಮಾಡಿರೋ ಕಾರಣ ಆ ವ್ಯಕ್ತಿಗೆ ಏನು ತಿಳಿಯಿತು ಇದೇ ಪರಿಪೂರ್ಣ ಅಂತ ಆ ಶಿಷ್ಯ ತಿಳ್ಕೊಂಬಿಟ್ಟು. ಸೊ ಅದರಿಂದ ಇವತ್ತಿನ ದಿವಸ ಏನಾಗ್ತಾ ಇದೆ, ನಾನಾ ಮಠಗಳು, ನಾನಾ ಜನ, ಒಬ್ಬ ಅಂತಾನೆ ಭಗವಂತನಿಗೆ ರೂಪ ಇಲ್ಲ, ಆಕಾರ ಇಲ್ಲ, ಇನ್ನೊಬ್ಬ ಅಂತಾನೆ ಶಿವನೇ ಭಗವಂತ, ಇನ್ನೊಂದು ದೇವತೆ ಭಗವಂತ. ಯಾಕಂದರೆ ಎಲ್ಲ ಭಾಗ, ಕರ್ಮಕಾಂಡದ ಭಾಗಗಳಿದೆ. ನಾನಾ ರೀತಿಯ ದೇವತೆಗಳ ಪೂಜೆಗಳನ್ನು ನಿರ್ಮಿಸಲಾಗಿದೆ. ಸೊ ಆ ದೇವತೆಗಳ ಪೂಜೆಯನ್ನು ಮಾಡೋದ್ರಿಂದ ನಾನಾ ರೀತಿಯ ಭೌತಿಕ ಶಕ್ತಿಗಳು ಸಿಗುತ್ತೆ. ಸೊ ಅದರಿಂದ ಯಾವ ವ್ಯಕ್ತಿ ಅದನ್ನು ತಿಳಿದ ಅವನು ಅಂದ್ಕೊಂಡ ಈ ದೇವತೆನೇ ಶ್ರೇಷ್ಠವಾದ, ದುರ್ಗಾನೇ ಶ್ರೇಷ್ಠ, ನಾವು ಶಿವ ಶ್ರೇಷ್ಠ, ನಾವು ಸುಬ್ರಹ್ಮಣ್ಯ ಶ್ರೇಷ್ಠ, ನಾವು ಭಗವದ್ಗೀತೆ ಅಥವಾ ಗಣಪತಿ ಶ್ರೇಷ್ಠ, ಇನ್ನೊಬ್ಬ ಇಲ್ಲ ನಿರಾಕಾರ ಬ್ರಹ್ಮಜ್ಯೋತಿನೇ ಎಲ್ಲ. ಹೀಗೆ ಒಂದೊಂದು ಭಾಗ ಆಯಿತು. ಆದರೆ ವೇದವ್ಯಾಸರು ಹೀಗಾಗತ್ತೆ ಅಂತ ದುಃಖಿತರಾಗ್ತಾಯಿದ್ರು. ಆಗ ನಾರದ ಮುನಿಗಳು ಬಂದು ಹೇಳ್ತಾರೆ, ನೀ ರೀತಿ ಎಲ್ಲ ವಿಭಾಗ ಮಾಡಿದೆ ಸರಿ, ಆದರೆ ಇದರ ಉದ್ದೇಶ ಏನು ಅಂತ ನೀನು ಬರೀಲಿಲ್ಲ. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಶಾಸ್ತ್ರದ ಉದ್ದೇಶ ಏನು, ಮನುಷ್ಯ ಜನ್ಮದ ಉದ್ದೇಶ ಏನು, ಭಗವಂತ ಯಾರು ಅಂತ ಬರಿ ಅಂತ ಹೇಳಿ ಉಪದೇಶ ಮಾಡ್ತಾರೆ. ಆಗ ಕೊನೆಯಲ್ಲಿ ವೇದವ್ಯಾಸ ಬರೆದಂಥ ಗ್ರಂಥವೇ ಶ್ರೀಮದ್ ಭಾಗವತ ಪುರಾಣ. ಸೊ ಭಾಗವತ ಪುರಾಣದಲ್ಲಿ ವೇದವ್ಯಾಸರು ಪ್ರತ್ಯೇಕವಾಗಿ ಹೇಳ್ತಾರೆ, ಏತಾಂ ಚ ಕಲಾಪುಂಸಾಂ ಕೃಷ್ಣಸ್ತು ಭಗವಾನ್ ಸ್ವಯಂ. ಅನೇಕ ದೇವಾನುದೇವತೆಗಳಿದೆ, ಅನೇಕ ಅವತಾರಗಳಿದೆ, ಅದು ಎಲ್ಲದಕ್ಕೂ ಆದಿ ಭಗವಾನ್ ಅಂತ ಹೇಳಿದ್ರೆ ಎಲ್ಲ ಶಕ್ತಿಗಳಿಗೂ ಮೂಲವಾಗಂಥ ಕಾರಣಕರ್ತ ಕೃಷ್ಣಸ್ತು ಭಗವಾನ್ ಸ್ವಯಂ ಅನ್ನೋದನ್ನು ಬರೆದಿದ್ದಾರೆ. ಸೊ ಮುಂದೆ ಹೀಗೆ ವಿಭಾಗಗಳು ಆಗ್ತಾ ಇದ್ದಾಗೆ ನಾನಾ ಋಷಿಗಳು, ತಪಸ್ವಿಗಳು ಇದೆಲ್ಲ ಸ್ವೀಕಾರ ಮಾಡಿದ್ರು. ಮತ್ತು ಇಲ್ಲಿ ಯಜ್ಞವಲ್ಕ್ಯ ಅನ್ನುವಂತಹ ಒಬ್ಬ ಋಷಿಗಳ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸೌನಕಾದಿಗಳು ಕೇಳ್ತಾ ಇದ್ದಾರೆ, ಈ ಯಜ್ಞವಲ್ಕ್ಯ ಅನ್ನುವಂಥ ಋಷಿಗಳು ಸ್ವಲ್ಪ ಅವರ ಪರಂಪರೆಯಿಂದ ಹೊರಬಿದ್ದರು, ಯಾಕಾಯಿತು, ಹೆಂಗಾಯಿತು, ದಯವಿಟ್ಟು ಇದ್ರ ಬಗ್ಗೆ ವಿಷಯವನ್ನು ತಿಳಿಸಿ. ಯಜ್ಞವಲ್ಕ್ಯಾಶ್ಚ ತಚ್ಚಿಷ್ಯ ಆಹಾಹೋ ಭಗವತ್ ಕಿಯತ್ ಚರಿತೇನಾಲ್ಪ ಸಾರಾಣಾಂ ಚರಿಷ್ಯೇಹಂ ಸುದುಶ್ಚರಂ. ವೈಶಂಪಾಯನನ ಶಿಷ್ಯರಲ್ಲಿ ಒಬ್ಬನಾದ ಯಜ್ಞವಲ್ಕ್ಯನು ಒಂದು ಸಲ ಹೀಗೆ ಕೇಳಿದನು, ಹೇ ಪ್ರಭುವೇ, ನಿಮ್ಮ ಈ ದುರ್ಬಲ ಶಿಷ್ಯರ ಕ್ಷೀಣ ಪ್ರಯತ್ನಗಳಿಂದ ಎಂತಹ ಪ್ರಯೋಜನ ಲಭಿಸಿತು? ನಾನು ಕೆಲವು ಅಸಾಧಾರಣವಾದ ತಪಸ್ಸುಗಳನ್ನು ಸ್ವತಃ ಆಚರಿಸಿ ತೋರಿಸುತ್ತೇನೆ. ವೈಶಂಪಾಯನಿಗೆ ಯಾವ ವೇದ ಕೊಡಲಾಗಿತ್ತು? ಯಜುರ್ವೇದ. ಅವರ ಶಿಷ್ಯ ಯಜ್ಞವಲ್ಕ್ಯ. ಸೊ ಯಜ್ಞವಲ್ಕ್ಯ ಗುರುಗಳಿಗಂದ, ಅಲ್ಲ ಗುರುಗಳೇ, ನನಗೆ ತುಂಬ ಬುದ್ಧಿ ಜಾಸ್ತಿ ಇದೆ, ಈ ಎಲ್ಲ ಬೇರೆ ಬೇರೆ ಶಿಷ್ಯಂದ್ರಗಳು ಯಾಕೆ ಕೊಡೋಕ್ಕೆ ಹೋಗ್ತೀರಾ, ಅವ್ರಿಗೆಲ್ಲ ಅಷ್ಟು ಬುದ್ಧಿ ಇಲ್ಲ ಅಂತ ಹೇಳಿ ಗುರುಗಳ ಮುಂದೆ ತನ್ನ ಒಂದು ಜ್ಞಾನದ ಪ್ರದರ್ಶನವನ್ನು ಅವನು ಹೇಳ್ಕೊತಾನೆ. ಆಗ ಗುರುಗಳಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ವೈಶಂಪಾಯನಿಗೆ ಸಿಟ್ಟು ಬಂದು ಹೇಳ್ತಾರೆ, ಗುರುವಾದ ವೈಶಂಪಾಯನೋ ಈ ಮಾತುಗಳನ್ನು ಕೇಳಿ ಕೋಪಗೊಂಡು, ಬ್ರಾಹ್ಮಣರನ್ನು ಅವಮಾನಿಸುವ ಹೇ ಶಿಷ್ಯನೇ, ತೊಲಗಾಚೆ, ಸಾಕು ನಿನ್ನ ಸಹವಾಸ, ಮಿಗಿಲಾಗಿ ನಾನು ನಿನಗೆ ಬೋಧಿಸಿದ್ದವೆಲ್ಲವನ್ನು ಕೂಡಲೇ ನನಗೆ ಹಿಂದಿರುಗಿಸು ಎಂದು ಹೇಳಿದರು. ಸೊ ಯಾವತ್ತೂ ಕೂಡ ಜ್ಞಾನ ಪಡೆದಾಗ ವ್ಯಕ್ತಿಗೆ ನಮ್ರ ಭಾವನೆ ಬರಬೇಕು. ಇದು ಜ್ಞಾನದ ಲಕ್ಷಣ. ಹಣ್ಣು ಚೆನ್ನಾಗಿ ಹಣ್ಣಾದಾಗ ಮರದ ಕೊಂಬೆಗಳು ಮರ ಬಾಗತ್ತೆ, ಅದು ಹಣ್ಣಿನ ಲಕ್ಷಣ. ಯಾವುದು ಬಾಗ್ತಾ ಇಲ್ಲ ಅಂತಂದರೆ ಅದು ಹಣ್ಣಾಗಿಲ್ಲ ಅಂತ. ಸೊ ಹಾಗೆಯೇ ಇಲ್ಲಿ ಗುರುಗಳಿಗೆ ತುಂಬ ಸಿಟ್ಟು ಬಂತು. ಜ್ಞಾನ ಕೊಟ್ಟರೆ ನಾನೇ ಶ್ರೇಷ್ಠ, ನನಗೆ ಸಮಾನವಾದವರು ಬೇರೆಯವರು ಇಲ್ಲ ಅಂತ ಹೇಳಿ ನನಗೆ ಉಪದೇಶ ಮಾಡೋಕ್ಕೆ ಬರ್ತೀಯ, ನಿನ್ನಂತಹ ಅಹಂಕಾರಿಗೆ ಜ್ಞಾನ ಕೊಡುವಂಥದ್ದು ವ್ಯರ್ಥ, ಅಂಥ ವ್ಯಕ್ತಿಗೆ ಗುರು ಆಗೋದು ಕೂಡ ವ್ಯರ್ಥ, ಅದರಿಂದ ನಿನಗೆ ಏನು ಜ್ಞಾನ ಕೊಟ್ಟಿದ್ದೀನಿ ವಾಪಸ್ ಕೊಡು ಅಂತ ಹೇಳಿ ಗುರುಗಳು ಅವನಿಗೆ ಆಚೆ ಕಳಿಸ್ಬಿಡ್ತಾರೆ. ಆಗ ಯಜ್ಞವಲ್ಕ್ಯ ಎಲ್ಲವನ್ನು ಕೂಡ ಹಿಂದಿರುಗಿಸ್ತಾನೆ. ಅದು ಈ ರೀತಿ ಹೇಳಲಾಗಿದೆ,
ಅನಂತರ ದೇವರಾತನ ಪುತ್ರನಾದ ಯಜ್ಞವಲ್ಕ್ಯನು ಯಜುರ್ವೇದದ ಮಂತ್ರಗಳನ್ನು ವಮನ ಮಾಡಿ ಅಲ್ಲಿಂದ ಹೊರಟು ಹೋದನು. ಅಲ್ಲಿ ಸೇರಿದ ಶಿಷ್ಯರು ಈ ಯಜುರ್ ಸೂಕ್ತಗಳನ್ನು ಲೋಭದಿಂದ ನೋಡುತ್ತಾ ತಿತ್ತಿರಿ ಪಕ್ಷಿಗಳ ರೂಪವನ್ನು ತಾಳಿ ಅವೆಲ್ಲವನ್ನು ಎತ್ತಿಕೊಂಡರು. ಯಜುರ್ವೇದದ ಈ ಶಾಖೆಗಳನ್ನು ತಿತ್ತಿರಿ ಪಕ್ಷಿಗಳಿಂದ ಸಂಗ್ರಹಿತವಾದ ಸೂಕ್ತಗಳಾದುದರಿಂದ ಅತ್ಯಂತ ಸುಂದರವಾದ ತೈತೀರ್ಯ ಸಂಹಿತೆ ಎಂದು ಹೆಸರಾದವು. ಇಲ್ಲಿ ಹೊರಾಂಗಣದಿಂದ ಈ ಶ್ಲೋಕ ಏನು ಹೇಳ್ತಾ ಇದೆ, ಯಜ್ಞವಲ್ಕ್ಯ ವಮನ ಮಾಡ್ದ ವಮನ ಅಂತ ಹೇಳಿದ್ರೆ ವಾಂತಿ ಮಾಡಿದ್ದು. ಸೊ ವಾಂತಿ ಮಾಡಿದ ತಕ್ಷಣ ಬೇರೆ ಶಿಷ್ಯಂದರು ಅದನ್ನು ತಿತ್ತರಿ ಪಕ್ಷಿಗಳಾಗಿ ಬಂದು ಅದನ್ನು ತಿಂದರು. ಈ ರೀತಿ ಜ್ಞಾನ ಅವನೇನು ಯಜ್ಞವಲ್ಕ್ಯ ತಿಳ್ಕೊಂಡಿದ್ದ ಅದನ್ನು ಬೇರೆ ಶಿಷ್ಯಂದರು ತೊಗೊಂಡ್ರು ಅಂತದ್ದು. ಸೊ ಇಲ್ಲಿ ಪ್ರಶ್ನೆ ಬರ್ಬೋದು, ಇದೆಯಂತಹ ವಿಚಾರ, ಬ್ರಾಹ್ಮಣ ವಾಂತಿ ಮಾಡಿದ್ದನ್ನು ಬೇರೆಯವರು ಪಕ್ಷಿಗಳಾಗಿ ತಿಂದರು, ಇದು ಹೇಗೆ ಸಾಧ್ಯ ಅಂತ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇದು ಜ್ಞಾನ ಕೊಟ್ಟದ್ದವನು ಅವನು ಇವಾಗ ಗುರುಗಳಿಂದ ತಿಳಿದಂತಹ ಒಂದು ಏನೆಲ್ಲ ಜ್ಞಾನ ಇದೆ ಅವನು ಅದನ್ನು ವಾಪಸ್ ಹೇಳಿದಾಗ ಸೊ ಬೇರೆ ಶಿಷ್ಯಂದರು ಅದನ್ನು ಕೇಳಿಸ್ಕೊಂಡ್ರು. ಬೇರೆ ಜನ ಅದನ್ನೆಲ್ಲ ಹೇಳಿದ್ರು ಕೇಳಿಸ್ಕೊಂಡು ಅದನ್ನು ಸ್ವೀಕಾರ ಮಾಡಿದ್ರು. ಸೊ ಸ್ವಲ್ಪ ಜನ ತೊಗೊಂಡ್ರು. ಯಾವ ರೀತಿ ಅದೇ ಅನ್ನದ ಕಾಳುಗಳು ಬಿದ್ದಾಗ ಎಲ್ಲ ಮಿಶ್ರಣ ಆಗಿರುತ್ತೆ. ಸೊ ಅಂಥ ಪಕ್ಷಿಗಳು ಬಂದು ಅದೇನೇನು ಬೇಕು ಅದನ್ನು ತೊಗೊಂಡ್ರು. ಸೊ ಆ ರೀತಿಯಲ್ಲಿ ಬೇರೆ ಶಿಷ್ಯಂದರು ಯಜ್ಞವಲ್ಕ್ಯ ಹೇಳಿದಂತಹ ಎಲ್ಲ ಒಂದು ಮಂತ್ರಗಳನ್ನು ಅದನ್ನು ಸ್ವೀಕಾರ ಮಾಡಿದ್ರು. ಹೀಗೆ ತೈತಿರಿ ಪಕ್ಷಿ ಹೇಗೆ ಅನ್ನವನ್ನು ಅಕ್ಕಿ ಕಾಳುಗಳನ್ನು ತಿನ್ನುತ್ತೋ ಆ ರೀತಿ ಈ ಶಿಷ್ಯಂತ್ರನ್ನು ಸ್ವೀಕಾರ ಮಾಡಿರೋ ಕಾರಣ ಅದನ್ನು ತೈತಿರಿಯ ಉಪನಿಷತ್ತೆಂದು ಸಂಹಿತೆ ಎಂದು ಕರೆಯಲಾಗುತ್ತೆ ಅಂತ ಹೇಳ್ತಾ ಇದ್ರು. ಈ ರೀತಿ ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ನೇರವಾಗಿ ಅವನು ವಾಂತಿನ ಇವರು ತಿಂದರು ಅಂತಲ್ಲ. ಸೊ ಈ ರೀತಿ ಶ್ಲೋಕಗಳು ಇದಕ್ಕೆಲ್ಲ ಕೂಟ ಶ್ಲೋಕಗಳು ಅಂತ ಹೇಳ್ತಾರೆ. ಸೊ ಕೂಟ ಶ್ಲೋಕಗಳು ಅಂತ ಹೇಳಿದಾಗ ಇದರ ಒಳ ಅರ್ಥ ಕೇಳುತ್ತೆ. ಕೆಲವೊಂದು ಹೇಳೋಕ್ಕೊಂಥರ ಇರುತ್ತೆ, ಆದರೆ ಅರ್ಥಗಳು ಬೇರೆ ಥರ ಇರುತ್ತೆ. ಇದನ್ನು ಓದ್ಬಿಟ್ಟು ಯಾರಾದರೂ ಭಾಗವತ ಓದಿ ಅಂತ ಹೇಳಿದ್ರೆ ಸೀದಾ ಈ ಶ್ಲೋಕ ಓದ್ಬಿಟ್ಟು ಇದೆಂಥದ್ದು ಇದು ಯಾರು ವಾಂತಿ ಮಾಡ್ತಾರೆ, ಇವರು ತಿಂತಾರೆ, ಹೀಗೆಲ್ಲ ಮಂತ್ರಗಳು ಸಿಗುತ್ತೆ. ಹೀಗೆಲ್ಲ ಮತ್ತು ಯಾರು ಮಂತ್ರವನ್ನು ಹೇಳಿ ಆಯಿತು ನೀನು ವಾಂತಿ ಮಾಡಪ್ಪ ನಾನು ತಿಂತೀನಿ ನನಗೆ ಮಂತ್ರ ಬರುತ್ತೆ ಅಂತ ಹೇಳಿದ್ರೆ ಹಂಗೆ ಆಗೋದಿಲ್ಲ. ಆ ರೀತಿ ಆಗೋದಿಲ್ಲ. ಅನಂತರ ಮುಂದೆ ಯಜ್ಞವಲ್ಕ್ಯ ಏನು ಮಾಡ್ತಾರೆ, ಅಲ್ಲಿಗೆ ಸುಮ್ಮನೆ ಆಗೋದಿಲ್ಲ. ಸೊ ಯಜ್ಞವಲ್ಕ್ಯ ಅವನು ಹೇಳ್ತಾನೆ, ಆಯಿತು ನಾನು ತಪ್ಪು ಮಾಡಿದೆ, ಹಾಗಂತ ನನಗೆ ಇಂತಹ ಗೌರವದ ಶಿಕ್ಷೆ ಕೊಡಬಾರ್ದಾಗಿತ್ತು. ಸ್ವಲ್ಪ ನಮಗೆ ಕ್ಷಮೆ ಕೊಟ್ಟು ತಿರ್ಗಾ ನನಗೆ ಒಂದು ಅವಕಾಶ ಕೊಡಬೇಕಾಗಿತ್ತು. ಆದರೂ ಗುರುಗಳು ಹೀಗೆ ಮಾಡಿಬಿಟ್ರಲ್ಲ, ಅವ್ನಿಗೆ ಆಸಕ್ತಿ ಇತ್ತು ಜ್ಞಾನ ತಿಳ್ಕೊಬೇಕು ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಅವರು ತಪಸ್ಸೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಯಜ್ಞವಲ್ಕ್ಯ ಅವರು ಅಖಂಡವಾಗಿ ತಪಸ್ಸೆ ಮಾಡ್ತಾರೆ. ಯಜ್ಞವಲ್ಕ್ಯನು ತನ್ನ ಗುರುಗಳಿಗೂ ಗೊತ್ತಿಲ್ಲದ ನವೀನ ಯಜುರ್ವೇದ ಮಂತ್ರಗಳನ್ನು ಕಂಡುಹಿಡಿಯಲು ಇಚ್ಛಿಸಿದರು. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರು ಶಕ್ತಿ ಸಂಪನ್ನನಾದ ಸೂರ್ಯದೇವನನ್ನು ಏಕಾಗ್ರಚಿತ್ತದಿಂದ ಆರಾಧಿಸಿದರು. ಅನಂತರ ಅವರು ಸೂರ್ಯದೇವನಿಗೆ ಅವರು ಆರಾಧನೆ ಮಾಡ್ತಾರೆ. ಅಖಂಡವಾಗಿ ತಪಸ್ಸೆ ಮಾಡಿದಾಗ ಸೂರ್ಯದೇವನಿಗೆ ಗುಣಗಾನ ಮಾಡಿದಾಗ ಸೂರ್ಯದೇವ ಅವರಿಂದ ತೃಪ್ತರಾಗಿ ಅವರಿಗೆ ಮತ್ತೆ ಪುನಃ ಹೊಸದಾದಂತಹ ಮಂತ್ರಗಳನ್ನು ಕೊಡ್ತಾರೆ. ಯಜ್ಞವಲ್ಕ್ಯರ ಪ್ರಾರ್ಥನೆ ಈ ರೀತಿ ಇದೆ: ಸೂರ್ಯನಾಗಿ ಅವಿಭರಿಸಿರುವ ದೇವತ್ವ ಪರಪುರುಷನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಬ್ರಹ್ಮನಿಂದ ಹಿಡಿದು ಹುಲ್ಲಿನ ದಳಗಳವರೆಗೆ 4 ವಿಧವಾದ ಜೀವಿಗಳೆಲ್ಲರಿಗೂ ಕೂಡ ನಿಯಂತ್ರಕನಾಗಿ ನೀನು ಅಸ್ತಿತ್ವದಲ್ಲಿರುವೆ. ಪ್ರತಿಯೊಬ್ಬ ಜೀವಿಯ ಒಳಗೂ ಹೊರಗೂ ಆಕಾಶವು ಅಸ್ತಿತ್ವದಲ್ಲಿರುವಂತೆ ನೀನು ಎಲ್ಲ ಹೃದಯದಲ್ಲಿ ಪರಮಾತ್ಮನಾಗಿಯೂ ಬಹಿರಂಗದಲ್ಲಿ ಕಾಲರೂಪದಲ್ಲಿಯೂ ಇದ್ದೀಯ. ಆಕಾಶದಲ್ಲಿರುವ ಮೋಡಗಳು ಆಕಾಶವನ್ನು ಆವರಿಸಲಾರವು. ಹಾಗೆಯೇ ನೀನು ಎಂದೂ ಮಿಥ್ಯಾ ಭೌತಿಕ ಅಕಿಂತಗಳಿಂದ ಆವೃತನಾಗಲಾರದೆ ಕ್ಷಣ, ಲವ ಮತ್ತು ನಿಮೇಷಗಳೆಂಬ ಕಾಲದ ಅಲ್ಪ ಭಾಗಗಳಿಂದಾದ ಉರುಳಿ ಹೋಗುವ ವರ್ಷಗಳಿಂದ ನೀರನ್ನು ಬತ್ತಿಸಿ ಮತ್ತೆ ಮಳೆಯ ರೂಪದಲ್ಲಿ ಹಿಂದಿರುಗಿಸುತ್ತಾ ನೀನೊಬ್ಬನೇ ಈ ಪ್ರಪಂಚವನ್ನು ಪಾಲಿಸುತ್ತೀಯೇ. ಓಂ ನಮೋ ಭಗವತೆ ಆದಿತ್ಯ. ಹೀಗೆ ಮಂತ್ರಗಳಿಂದ ಯಜ್ಞವಲ್ಕ್ಯ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾನೆ. ಮತ್ತು ಇದರಿಂದ ತೃಪ್ತರಾದಂತಹ ಭಗವಂತ ಸೂರ್ಯನ ಮುಖಾಂತರ ಅವ್ರ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ವಿಷಯ ತಿಳಿಬೇಕಾಗಿರುವಂಥದ್ದು, ಪ್ರಶ್ನೆ ಕೇಳ್ಬೋದು, ಸೊ ಗುರುಗಳಿಂದ ತಿರಸ್ಕಾರ ಆದಂಥ ವ್ಯಕ್ತಿ ಒಬ್ಬನ ಗುರುಗಳಿಂದ ಓಡೋಗ್ಬಿಟ್ಟು ಆಯಿತು ನನಗೆ ಗುರುಗಳು ಬೇಕಾದ್ರೆ ನೇರವಾಗಿ ನಾನು ಇನ್ನೊಬ್ಬರಿಂದ ತಗೋತೀನಿ ಅಂತ ಅಲ್ಲಿ ಹೋದರೆ ಭಗವಂತ ಅವ್ರ ಮುಖಾಂತರ ಯಾಕೆ ಜ್ಞಾನ
ಕೊಡ್ಬೋದಾ? ಈಗಾಗತ್ತಾ? ಶಿಷ್ಯ ತಪ್ಪು ಮಾಡಿದ್ರಿಂದ ಗುರುಗಳು ಬೈದಾಗ ನೀನು ಯಾರು ನನ್ನ ಗುರು, ಬೇಡ ಅಂತ ಹೇಳಿ ಇನ್ನೊಂದು ಗುರುಗತ್ತ ಹೋಗಿ ಅಲ್ಲಿ ಅಂತ ತಿಳ್ಕೊಂಡ್ರೆ ಇದು ಭಗವಂತ ಇದನ್ನು ಒಪ್ಕೋತಾನ ಅನ್ನೋದು ಒಂದು ಪ್ರಶ್ನೆ. ಆದರೆ ಇಲ್ಲಿ ಆ ರೀತಿ ಇರಲಿಲ್ಲ. ಯಜ್ಞವಲ್ಕ್ಯ ಸಾಧಾರಣದ ವ್ಯಕ್ತಿ ಅಲ್ಲ, ಮಹಾತಪಸ್ವಿ ಅವನು. ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದ, ಪಠಣ ಮಾಡಿದ್ದ. ಸ್ವಲ್ಪ ಜ್ಞಾನದಿಂದ ಸ್ವಲ್ಪ ಅಹಂಕಾರನಾದ. ಹಾಗಂತ ಅವನಿಗೊಂದು ಶಿಕ್ಷೆ ಕೊಡಬೇಕಾಗಿತ್ತು, ಸ್ವಲ್ಪ ಶಿಕ್ಷೆ ಕೊಟ್ಟು ಒಂದು ಒರೆಸಬೇಕಾಗಿತ್ತು. ಆದರೆ ಆ ರೀತಿ ಆಗಲಿಲ್ಲ. ಆದ್ದರಿಂದ ಭಗವಂತ ಅವನ ಮುಖಾಂತರ ಬೇರೆ ಶ್ಲೋಕಗಳನ್ನು ಕೊಟ್ಟು, ಭಗವಂತನಿಗೆ ಅವನ ಒಂದು ತಪ್ಪು ಅಂಥ ಘೋರ ತಪ್ಪು ಅಂತ ಅನಿಸಿಲ್ಲ. ಗುರುಗಳಿರ್ಬೋದು, ಆದರೆ ಎಲ್ಲಗಿಂತ ಪರಮಗುರು ಕೃಷ್ಣ. ಮತ್ತು ಆ ಗುರು ಸಂಪೂರ್ಣವಾಗಿ ಸ್ವತಂತ್ರ. ಅವನು ಯಾರಿಗೆ ಬೇಕಾದರೂ, ಯಾರ ಮುಖಾಂತರ ಬೇಕಾದರೂ ಕೂಡ ಜ್ಞಾನ ಕೊಡುವಂತಹ ಶಕ್ತಿ ಅವನಿಗಿದೆ. ಯೋಗ್ಯವಾಗಿದ್ದಾರೆ ಅಂತ ಹೇಳಿದ್ರೆ ಅವನು ಕೊಡ್ತಾನೆ. ಹಾಗಂತ ಎಲ್ಲರೂ ಕೂಡ ಆ ರೀತಿ ಗುರುಗಳು ಏನೋ ಬೈದಾಗ, ಗುರುಗಳು ಏನೋ ಹೇಳಿದಾಗ, ನಿಜವಾಗಿ ತಪ್ಪು ಮಾಡಿದಾಗ ಶಿಕ್ಷೆಯನ್ನು ಸ್ವೀಕಾರ ಮಾಡದೆ ನೀನಿಲ್ಲದೆ ಇದ್ದರೆ ಬೇರೆಯವ್ರ ಹತ್ರ ಸಿಗುತ್ತೀನಿ ಅಂತ ಹೇಳಿದ್ರೆ ಆ ರೀತಿ ಎಲ್ರಿಗೂ ಜ್ಞಾನ ಸಿಗೋದಿಲ್ಲ. ಈ ಎಚ್ಚರಿಕೆ ವಹಿಸ್ಕೋಬೇಕು. ಶ್ಲೋಕ ಈ ಕಥೆಯನ್ನು ಕೇಳಿ ನಾನು ಕೂಡ ಯಜ್ಞವಲ್ಕ್ಯನಾಗಿ ಶ್ರೇಷ್ಠ ಅಂತಲ್ಲ, ನಮ್ಗೆ ಆ ಯೋಗ್ಯತೆ ಇಲ್ಲ. ಯಜ್ಞವಲ್ಕ್ಯರಿಗಿತ್ತು, ಅವ್ರಿಗೆ ಬೋಧನೆ ಆಯಿತು, ನಮಗೆ ಆ ರೀತಿ ಇಲ್ಲ. ಅದರಿಂದ ನಿಜವಾಗಿ ಗುರುಗಳು ನಮಗೇನಾದ್ರು ತಪ್ಪು ಕಡ್ದಿದ್ದು ನಮಗೆ ಬೋಧನೆ ಮಾಡಿದಾಗ ತಪ್ಪನ್ನು ತಿದ್ಕೋಬೇಕು, ನಮ್ರ ಭಾವನೆ ಕ್ಷಮೆಯಾಚನೆ ಕೇಳಿ ಮುಂದುವರಿಕೆ ಬೇಕೇ ಹೊರತು ನಾವು ನೀನಿಲ್ಲ ಅಂದರೆ ಇನ್ನೊಬ್ಬ ಅಂತ ಹೇಳಿ ಓಡೋದ್ರೆ ಯಾವತ್ತೂ ಕೂಡ ನಾವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೇಗೆ ದೇವೇಂದ್ರನು ಕೂಡ ಅದು ಗೋವರ್ಧನ ಲೀಲೆಯಲ್ಲಿ ಓದಿದ್ದೀವಿ. ಅವನು ಭಗವಂತನ ಮಹಾನ್ ಭಕ್ತ. ಅದೇ ಅವನಿಗೆ ಅಹಂಕಾರ ಬಂತು, ನಾನೇ ಇಂದ್ರ, ನಾನೇ ರಾಜರ ದೇವತೆ, ಮಳೆ ದೇವತೆ ನಾನು ಅಂತ ಹೇಳಿ ಅವನು ಬೇರೆ ಭಕ್ತರ ಮೇಲೆ ಹಲ್ಲೆ ಮಾಡಲಿಕ್ಕೆ ಶುರು ಮಾಡ್ದ. ಭಗವಂತ ಏನು ಮಾಡ್ದ, ಅವನಿಗೆ ಶಿಕ್ಷೆ ಕೊಟ್ಟ. ಶಿಕ್ಷೆ ಕೊಟ್ಟು ಮತ್ತೆ ಪುನಃ ಅವನಿಗೆ ವಾಪಸ್ ಅವನಿಗೆ ಬುದ್ಧಿ ಸರಿಪಡಿಸಿ, ಆಯಿತು ಇನ್ನು ಮುಂದೆ ಈ ರೀತಿ ಮಾಡೋಕ್ಕೆ ಹೋಗಬೇಡ ಅಂತ ಅವಕಾಶ ಕೊಟ್ಟ. ಸೊ ಕೊನೆಯಲ್ಲಿ ನಿರ್ಧಾರ ಮಾಡುವಂಥವನು ಭಗವಂತ. ಆದರೆ ಅದೇ ರೀತಿ ಹಿರಣ್ಯಕಶಿಪುಗಾಗಲಿ ರಾವಣನಾಗಲಿ ಆ ರೀತಿ ಮಾಡಲಿಲ್ಲ, ಅದಕ್ಕೆ ಶಿಕ್ಷೆ ಆಯಿತು. ಸೊ ಹಾಗೆ ಚೈತನ್ಯ ಮಹಾಪ್ರಭುಗಳು ಕೂಡ ಅನೇಕರು ತಪ್ಪು ಮಾಡಿದಾಗ ಅವರಿಗೆ ಕ್ಷಮಿಸಿ, ಜಗಾಯಿ ಮದಾಯಿ ಅಂತಹ ಪಾಪಿಗಳು ನಿತ್ಯಾನಂದ ಪ್ರಭುಗಳ ಹಲ್ಲೆ ಮಾಡೋದು, ತಲೆ ಒಡೆದು ರಕ್ತ ಬಂತು, ಆದರೂ ಕೂಡ ಅವ್ರು ಕ್ಷಮೆಯಾಚನೆ ಕೇಳಿದ್ರು. ಕ್ಷಮಿಸಿ ಅಂತ ಕೇಳಿದಾಗ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಕ್ಷಮೆಯಾಚನೆ ಮಾಡಿದಾಗ ಅವರು ಕೂಡ ಕ್ಷಮೆ ಕೊಟ್ಟರು, ಮತ್ತೆ ಪುನಃ ಭಕ್ತಿಯಲ್ಲಿ ಮುಂದುವರೋಕ್ಕೆ ಅವಕಾಶ ಕೊಟ್ಟರು. ಆದರೆ ಇನ್ನೊಂದು ಕಡೆ ಚೋಟ ಹರಿದಾಸ್ ಅಂತಿದ್ದ. ಚೋಟ ಹರಿದಾಸ್ ಸನ್ಯಾಸಿಯಾಗಿದ್ದ. ಏನೋ ಸ್ವಲ್ಪ ಕ್ಷಣಿಕವಾಗಿ ಒಂದು ಸ್ತ್ರೀಯ ಮೇಲೆ ಸ್ವಲ್ಪ ಒಂದು ಕೆಟ್ಟ ದೃಷ್ಟಿಯನ್ನು ಹಾಕ್ತ, ಸ್ವಲ್ಪ ಅದೇನು ತೀವ್ರವಾಗಿ ಅಂತಲ್ಲ, ಒಂದು ಕ್ಷಣಿಕವಾಗಿ. ಆದರೆ ಚೈತನ್ಯ ಮಹಾಪ್ರಭು ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಅವನು ತಿರಸ್ಕಾರ ಮಾಡಿಬಿಟ್ಟು, ನೀನು ಮತ್ತೆ ಪುನಃ ನಮ್ಮ ಹತ್ರ ಬರಲೇಬಾರ್ದು, ಯಾವ ಭಕ್ತರು ಕೂಡ ನೀನು ನೋಡಬಾರ್ದು. ಈ ಮೂಲಕ ಬೇರೆ ಬೇರೆ ವಿಷಯಗಳ ಬೇರೆ ರೀತಿ ಜ್ಞಾನ ಕೊಡಬೇಕಾಗಿತ್ತು. ಒಂದು, ಚೈತನ್ಯ ಮಹಾಪ್ರಭು ಮಹಾಕೃಪಾಮಯ, ಅತ್ಯಂತ ಶ್ರೇಷ್ಠವಾದಂತಹ ಕೃಪಾಮಯದ ಅವತಾರ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯ, ನಮೋ ಮಹಾವದನ್ಯಾಯ ಅಂತ ಹೇಳಲಾಗಿದೆ. ಅತ್ಯಂತ ಕೃಪಾಮಯ ಆದಂಥವರು ಯಾರಾದರೂ ಕೂಡ ಎಂಥ ಪಾಪಿಗಳು ಕೂಡ ಹೋಗಿ ಕ್ಷಮೆಯಾಚನೆ ಮಾಡಿದ್ರೆ ಅವರು ತಪ್ಪನ್ನು ಕ್ಷಮಿಸಿ ಅವರು ಮತ್ತೆ ಪುನಃ ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಅವಕಾಶ ಕೊಡ್ತಾರೆ ಅಂತ ಅದು ಇದೆ. ಆದರೆ ಕ್ಷಮೆಯಾಚನೆ ಕೇಳಿ ಬಂದ ಮೇಲೆ ಮತ್ತೆ ಪುನಃ ತಪ್ಪು ಮಾಡಿ ತಿರ್ಗಾ ನಾನು ಕ್ಷಮೆಯಾಚನೆ ಕೇಳ್ತೀನಿ ಅಂತ ಹೇಳಿದ್ರೆ ಭಗವಂತನ ಸ್ವೀಕಾರ ಮಾಡೋದಿಲ್ಲ. ಹರೇ ಕೃಷ್ಣ ಮಹಾಮಂತ್ರದಿಂದ ಪಾಪಗಳು ಹೋಗುತ್ತೆ, ನಮ್ಮ ಹೃದಯದಲ್ಲಿ ಕೃಷ್ಣ ಪ್ರಾಪ್ತಿ ಆಗುತ್ತೆ ಅಂತ ಹೇಳಲಾಗಿದೆ. ಹಾಗಂತ ಮತ್ತೆ ಮತ್ತೆ ನಾನು ತಪ್ಪು ಮಾಡ್ತೀನಿ, ಮತ್ತೆ ಮತ್ತೆ ಪಾಪಗಳು ಮಾಡ್ತೀನಿ, ಮತ್ತೆ ಮತ್ತೆ ನಾನು ಕ್ಷಮಾಯಾಚನೆ ಕೇಳ್ತೀನಿ ಅಂತ ಹೇಳಿದ್ರೆ ಭಗವಂತನ ಸ್ವೀಕಾರ ಮಾಡೋದಿಲ್ಲ. ಸೊ ಹರಿದಾಸ್ ಠಾಕೂರ ಅವನು ಸನ್ಯಾಸಿ ಆಗಿದ್ದ, ಚೈತನ್ಯ ಮಹಾಪ್ರಭು ನಿಕಟವಾಗಿದ್ದ. ಹಾಗಿದ್ದೂ ಕೂಡ ಅವನು ಯಾಕೆ ಮೋಹಿತನಾಗಬಾರ್ದು, ಸನ್ಯಾಸಿ ಆದಂಥವನು ಇದು ನಿಷೇಧವಾದದ್ದು ಅಂತ ತೋರಿಸಲಿಕ್ಕೆ ಅವನ ತಿರಸ್ಕಾರ ಮಾಡಿದ್ರು. ಸೊ ಹಾಗೆಯೇ ಇಲ್ಲಿ ಯಜ್ಞವಾಲ್ಕ್ಯ ಮುಖಾಂತರ ಈ ಯಜುರ್ವೇದದ ಮಂತ್ರಗಳು ಪ್ರಕಟವಾಗಬೇಕಾಗಿತ್ತು. ಅದರಿಂದ ಅಲ್ಲಿ ಗುರುಗಳಿಂದ ತಿರಸ್ಕಾರ ಆದರೂ ಕೂಡ ಇಲ್ಲಿಂದ ಹೊಸದಾದಂತಹ ಒಂದು ಮಂತ್ರಗಳನ್ನು ಯಜ್ಞವಲ್ಕ್ಯ ಮುಖಾಂತರ ನೀಡಲಾಗಿತ್ತು. ಮತ್ತು ಹಾಗೆ ಅಲ್ಲೂ ಒಂದು ಪರಂಪರೆ ಅನ್ನೋದು ಮುಂದುವರಿಯಿತು.
ಸುತ ಉವಾಚ ಏವಂ ಸುತಃ ಸ ಭಗವಾನ್ ವಾಜಿರೂಪಧರೋ ರವಿಃ ಯಜೂಂಶ್ಯ ಯಾತಯಾಮಾನಿ ಮನಯೇ ಅದಾತ್ಮಸಾದಿತಃ. ಅಂತಹ ಸ್ತೋತ್ರಗಳಿಂದ ಸಂತೃಪ್ತನಾದ ಶಕ್ತಿಶಾಲಿಯಾದ ಸೂರ್ಯದೇವನು ಕುದುರೆಯ ರೂಪವನ್ನು ತಾಳಿ ಈ ಹಿಂದೆ ಮಾನವ ಸಮುದಾಯಕ್ಕೆ ತಿಳಿಯದಿದ್ದ ಯಜುರ್ವ ಮಂತ್ರಗಳನ್ನು ಯಜ್ಞವಾಲ್ಕ್ಯ ಋಷಿಗಳಿಗೆ ನೀಡಿದರು. ಈ ಅಗಣಿತವಾದ 106 ಯಜುರ್ವೇದ ಮಂತ್ರಗಳಿಂದ ಆ ಶಕ್ತಿಶಾಲಿಯಾದ ಋಷಿಯು ವೈದಿಕ ಸಾಹಿತ್ಯದ 15 ಹೊಸ ಶಾಖೆಗಳನ್ನು ಸಂಕಲಿಸಿದರು. ಕುದುರೆಯ ಕೇಸರಗಳಿಂದ ಇವು ಉತ್ಪತ್ತಿಯಾದುದರಿಂದ ವಾಜಸನೇಯಿ ಸಂಹಿತ ಎಂದು ಹೆಸರಾದವು. ಕಣ್ವ, ಮಾದ್ಯಂದಿನ ಮುಂತಾದ ಋಷಿಗಳ ಅನುಯಾಯಿಗಳ ಶಿಷ್ಯ ಪರಂಪರೆಯಲ್ಲಿ ಇವು ಅಂಗೀಕೃತವಾದವು. ಸೊ ಹೀಗೆ ವೇದಗಳ ವಿಭಾಗ, ನಾನಾ ಋಷಿಗಳು ಇದನ್ನು ಸ್ವೀಕಾರ ಮಾಡಿರುವಂಥದ್ದು, ಈ ವಿಷಯಗಳನ್ನು ಹೇಳ್ತಾ ಮುಂದೆ ಪುರಾಣಗಳ ಬಗ್ಗೆ ಹೇಳ್ತಾ ಇದ್ದಾರೆ. ವೇದಗಳ ವಿಭಾಗ ಹೀಗಾಯಿತು, ಮತ್ತು ಪುರಾಣಗಳನ್ನು ಹೇಗೆ ವಿಭಾಗ ಮಾಡಿದ್ರು, ಸೂತ ವೇದವ್ಯಾಸರು ಏನು ಮಾಡಿದ್ರು ಅನ್ನಂತಹ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ತ್ರಯಾರುಣಿ ಕಶ್ಯಪಶ್ಚ ಸಾವರ್ಣೀರಕೃತವರ್ಣಃ ವೈಶಂಪಾಯನ ಹರಿತೌ ಷಡ್ವೈ ಪೌರಾಣಿಕೌ ಇಮೆ. ತ್ರಯಾರುಣಿ, ಕಶ್ಯಪ, ಸಾವರ್ಣಿ, ಅಕೃತವರ್ಣ, ವೈಶಂಪಾಯನ ಮತ್ತು ಹಾರೀತರು 6 ಪುರಾಣ ಆಚಾರ್ಯರು. ಸೊ 6 ಜನರಿಗೆ ಪುರಾಣಗಳು ನೀಡಲಾಯಿತು. ಹೇ ಬ್ರಾಹ್ಮಣನೇ, ವಿಷಯವನ್ನು ಅಧಿಕೃತವಾಗಿ ಬಲ್ಲವರು ಪುರಾಣದಲ್ಲಿ 10 ಬಗೆಯ ಲಕ್ಷಣ ಸಂಗತಿಗಳಿವೆ ಎಂದು ತಿಳಿದಿದ್ದಾರೆ. ಸೊ ಈಗ ಒಂದು ಪುರಾಣ ಅಂತ ಹೇಳಿದ್ರೆ ಏನು? ಜನರು ಪುರಾಣ ಅಂತ ಹೇಳಿದ್ರೆ ಏನೋ ರೀಲ್ ಬಿಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ಬಿಡ್ತಾರೆ ಅಲ್ವಾ. ಜನ ಹಂಗೆ ಪುರಾಣದ ಒಂದು ಮಾತನ್ನು ಹೀಗೆ ಹೇಳ್ತಾರೆ, ಏನೋ ಒಂದು ಪುರಾಣ ಬಿಡ್ತಾನಪ್ಪ ಅವನು, ಅಥವಾ ಏನೋ ರಾಮಾಯಣ ಹೇಳ್ತಾನೆ ಅಂತ ಹೇಳ್ತಾರೆ. ರೀಲ್ ಬಿಡೋಕ್ಕೆ ರಾಮಾಯಣ ಹೇಳ್ತಾರೆ ಅಂತ ಕೇಳ್ತಾರೆ, ಅವನ ಹತ್ರ ರಾಮಾಯಣ ಹೇಳ್ತಾರಪ್ಪ. ಅಂದರೆ ರಾಮಾಯಣ ಅಂತ ಹೇಳೋದ್ರಿಂದನೇ ಒಬ್ಬ ವ್ಯಕ್ತಿ ಮುಕ್ತಿಯನ್ನು ಪಡಿಬೋದು, ಜನರಿಗೆ ಗೊತ್ತಿಲ್ಲ. ಸೊ ಹಾಗಿದ್ದಾಗ ವಿಷಯಗಳು ಎಷ್ಟು ಶ್ರೇಷ್ಠವಾಗಿರ್ಬೋದು. ಹಾಗೆ ಪುರಾಣ ಅಂತ ಹೇಳಿದ್ರೆ ಯಾವುದೋ ಸುಮ್ಮನೆ ಏನೋ ಕಟ್ಟುಕತೆ ಅಂತಲ್ಲ, ಅಥವಾ ಸುಮ್ಮನೆ ಇತಿಹಾಸ ಅಂತಲ್ಲ. ಆ ಪ್ರತಿಯೊಂದು ಶಬ್ದವು, ಒಂದು ಶ್ಲೋಕ ಆಗಲಿ, ಒಂದು ಅಧ್ಯಯನ ಆಗಲಿ, ಒಂದು ಶ್ಲೋಕ ಆಗಲಿ, ಒಂದು ಪದವಾದರೂ ಕೂಡ ಒಬ್ಬ ವ್ಯಕ್ತಿ ಉಚ್ಚಾರಣೆ ಮಾಡಿದ್ರೆ ಅವನು ಸಂಸಾರದ ಬಂಧನಗಳಿಂದ ಮುಕ್ತಳಾಗುವಂಥ ಶಕ್ತಿ ಈ ಪುರಾಣಗಳಿಗಿದೆ. ಸೊ ಇಲ್ಲಿ ಹೇಳ್ತಾರೆ ಪುರಾಣ ಅಂದರೆ ಏನು? ಮಹಾಪುರಾಣ, 18 ಮಹಾಪುರಾಣಗಳಿದೆ. ಈ ವಿಶ್ವದ ಸೃಷ್ಟಿ ಇದಾದ ಮೇಲೆ ಬೇರೆ ಬೇರೆ ಪ್ರಪಂಚಗಳ ಮತ್ತು ಜೀವಿಗಳ ಸೃಷ್ಟಿ, ಎಲ್ಲ ಜೀವಿಗಳ ಸ್ಥಿತಿ, ವೃತ್ತಿ, ಅನೇಕ ಮನುಗಳ ಆಳ್ವಿಕೆ, ಮಹಾರಾಜರುಗಳ ಸಂತತಿ, ರಾಜ ಕಲಾಪಗಳು, ವಿನಾಶ, ಕಾರ್ಯೋದ್ದೇಶ ಮತ್ತು ಪರಮ ಆಶ್ರಯ. ಮಹಾಪುರಾಣಗಳಲ್ಲಿ ಈ 10 ವಿಷಯಗಳಿದ್ದರೆ ಉಪಪುರಾಣಗಳಲ್ಲಿ 5 ವಿಷಯಗಳಿರುತ್ತವೆ ಎಂದು ಇತರ ವಿದ್ವಾಂಸರು ಹೇಳುತ್ತಾರೆ. ಪುರಾಣ ಅಂತ ಹೇಳ್ಸ್ಕೋಬೇಕು ಅಂತಂದರೆ ಮಹಾಪುರಾಣ 18 ಮಹಾಪುರಾಣಗಳಿದೆ ಅಂತ ಹೇಳಿದ್ರೆ ಅದರಲ್ಲಿ ಈ 10 ವಿಷಯಗಳಿರಬೇಕು. ಇದೆಲ್ಲ ವೇದವ್ಯಾಸರು ರಚಿಸಿರುವಂಥದ್ದು. 18 ಪುರಾಣಗಳು ವೇದವ್ಯಾಸರು ರಚನೆ ಮಾಡಿರುವಂಥದ್ದು. ಇದಾದ ನಂತರ ಬೇರೆ ಬೇರೆ ಋಷಿಗಳು ಬೇರೆ ಪುರಾಣಗಳು ರಚನೆ ಮಾಡಿದ್ದಾರೆ, ಅದು ಉಪಪುರಾಣಗಳು ಅಂತ ಹೇಳಲಾಗುತ್ತೆ. ಆ ಉಪಪುರಾಣಗಳಲ್ಲಿ 5 ವಿಷಯಗಳು ಮಾತ್ರ ಇರುತ್ತೆ. ಸೊ ಮುಖ್ಯವಾಗಿ ಸೃಷ್ಟಿ ಹೆಂಗೆ ಶುರುವಾಯಿತು, ಎಲ್ಲಿಂದ ಶುರುವಾಯಿತು, ಯಾವ್ಯಾವ ಅವತಾರಗಳು ಬಂತು, ಯಾರ್ಯಾರು ಮನುಗಳು ಬಂದರು, ಮನುಗಳಲ್ಲಿ ಏನೇನು ನಡೀತು, ಮತ್ತು ಮುಂದೆ ಏನೇನು ಆಗಬೇಕು ಎಲ್ಲವೂ ಕೂಡ ಇರುತ್ತೆ. ಆವಾಗ ಅದು ಪುರಾಣ ಅಂತ ಅನಿಸ್ಕೊಳ್ಳುತ್ತೆ. ಮನ್ವಂತರಂ ಮನುರ್ದೇವ ಮನುಪುತ್ರಾಃ ಸುರೇಶ್ವರಾಃ ಋಷಯೋ ಅಂಶಾತರಾಶ್ಚ ಹರೇಃ ಷಡ್ವಿಧಮುಚ್ಯತೆ. ಪ್ರತಿಯೊಬ್ಬ ಮನುವಿನ ಆಳ್ವಿಕೆಯಲ್ಲಿಯೂ 6 ಬಗೆಯ ಪುರುಷರು ಶ್ರೀಹರಿಯ ಅಭಿವ್ಯಕ್ತಿಯಾಗಿ ಅವತರಿಸುತ್ತಾರೆ. ಆಳುತ್ತಿರುವ ಮನುವಿನ ಮಕ್ಕಳು, ಮುಖ್ಯ ದೇವತೆಗಳು, ಇಂದ್ರ, ಮಹರ್ಷಿಗಳು ಮತ್ತು ದೇವೋತ್ತಮ ಪರಮಪುರುಷನ ಅಂಶಾವತಾರಗಳು, ಇವರೇ ಈ 6 ಬಗೆಯ ಪುರುಷರು. ಆ ಪುರಾಣಗಳಲ್ಲಿ ಎಲ್ಲ ವಿಷಯಗಳು ಕೂಡ, ಎಷ್ಟು ಮನುಗಳು ಬರ್ತಾರೆ ಒಂದು ದಿವಸದಲ್ಲಿ, ಮತ್ತು ಯಾವ್ಯಾವ ದೇವತೆಗಳು ಆಗ್ತಾರೆ, 33 ಕೋಟಿ ದೇವ ಅಂತ ಹೇಳಿದ್ರೆ ಮುಖ್ಯವಾದಂಥ ಹೆಸರುಗಳು. ಸೊ ಈಗ ನಾವಿರೋಂಥ ಯಾವ ಮನು?
ವೈವಸ್ವತ ಮನು. ಸೊ ವೈವಸ್ವತ ಮನು ಇದ್ದಾನೆ. ಸೊ ಇದೆಲ್ಲವೂ ಕೂಡ ಈ ಪುರಾಣಗಳಲ್ಲಿ ಉಲ್ಲೇಖ ಇರುತ್ತೆ. ಅನಂತರ ಹದಿನೆಂಟು ಪುರಾಣಗಳ ಹೆಸರನ್ನು ಹೇಳ್ತಾ ಇದ್ದಾರೆ. ಯಾವುದೆಲ್ಲ ಮಹಾಪುರಾಣಗಳಿದೆ: ಬ್ರಾಹ್ಮಂ ಪಾದ್ಮಂ ವೈಷ್ಣವಂ ಚ ಶೈವಂ ಲೈಂಗಂ ಸಾಗರುಡಂ ನಾರದೀಯಂ ಭಾಗವತಂ ಆಗ್ನೇಯಂ ಸ್ಕಾಂದ ಸಂಹಿತಂ ಭವಿಷ್ಯಂ ಬ್ರಹ್ಮವೈವರ್ತಂ ಮಾರ್ಕಾಂಡೇಯಂ ಸವಾಮನಂ ವಾರಾಹಂ ಮತ್ಸ್ಯ ಕೌರ್ಮಂ ಚ ಬ್ರಹ್ಮಾಂಡಾಖ್ಯಮಿತಿ ತ್ರಿಷಟ್. ಬ್ರಹ್ಮಪುರಾಣ, ಪದ್ಮಪುರಾಣ, ವಿಷ್ಣುಪುರಾಣ, ಶಿವಪುರಾಣ, ಲಿಂಗಪುರಾಣ, ಗರುಡ ಪುರಾಣ, ನಾರದ ಪುರಾಣ, ಭಾಗವತ ಪುರಾಣ, ಅಗ್ನಿಪುರಾಣ, ಸ್ಕಂದ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಮಾರ್ಕಂಡೇಯ ಪುರಾಣ, ವಾಮನ ಪುರಾಣ, ವರಹ ಪುರಾಣ, ಮತ್ಸ್ಯ ಪುರಾಣ, ಕೂರ್ಮ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣಗಳವೇ 18 ಮಹಾಪುರಾಣಗಳು. 18 ಮಹಾಪುರಾಣಗಳು. ಇದು ವೇದವ್ಯಾಸರೇ ರಚನೆ ಮಾಡಿರುವಂಥದ್ದು. ಸೊ ಈ ಎಲ್ಲ 18 ಪುರಾಣಗಳಿದ್ದರೂ ಕೂಡ ಸೊ ಈ 18 ಪುರಾಣಗಳು ಕೂಡ ಬೇರೆ ಬೇರೆ ಗುಣದವರಿಗೆ ವಿಭಾಗ ಮಾಡಲಾಗಿದೆ. 3 ಗುಣಗಳು: ಸಾತ್ವಿಕ, ರಾಜಸ, ತಾಮಸಿಕ. ಸೊ ಅದರಿಂದ ಕೆಲವು ಪುರಾಣಗಳಲ್ಲಿ ತಾಮಸಿಕ ಜನರಿಗೆ ಸೊ ಅದರಲ್ಲಿ ಪ್ರಾಮುಖ್ಯತೆ ಕೊಡಲಾಗುತ್ತೆ ಬ್ರಹ್ಮಜ್ಯೋತಿಗೆ. ಬ್ರಹ್ಮಜ್ಯೋತಿನೇ ಎಲ್ಲವೂ ಅಂತ ಅದರಲ್ಲಿ ವಿಶ್ಲೇಷಣೆಗಳಿದೆ. ಸೊ ಇನ್ನು ಕೆಲವುಗಳಲ್ಲಿ ಶಿವನೇ ಭಗವಂತ. ಶಿವ ಅಂತ ಹೇಳಿದರೆ ಆ ಬ್ರಹ್ಮಜ್ಯೋತಿ, ಆ ಜ್ಯೋತಿ ಒಂದು ಅಖಂಡವಂತ ಜ್ಯೋತಿ. ಸೊ ಈಗೆಲ್ಲ ಜ್ಯೋತಿರ್ಲಿಂಗಗಳಿದೆ ಅಲ್ಲ. ಸೊ ಜ್ಯೋತಿರ್ಲಿಂಗದ ಅದರ ಇತಿಹಾಸ ಏನು? ಒಂದು ಅಖಂಡವಾದ ಜ್ಯೋತಿ ಇದೆ. ಆ ಜ್ಯೋತಿಯಿಂದನೇ ಎಲ್ಲ ದೇವತೆಗಳು ಪ್ರಕಟವಾಗುತ್ತೆ ಅನ್ನೋದು ಆ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಅನಂತರ ರಾಜಸಿಕ ಪುರಾಣಗಳು. ರಾಜಸಿಕ ಪುರಾಣಗಳಲ್ಲಿ ಬ್ರಹ್ಮನೇ ತುಂಬ ಮುಖ್ಯವಾದಂಥವನು. ಸೊ ಈ ರೀತಿ ವಿವರಣೆಗಳಿದೆ. ಸಾತ್ವಿಕ ಪುರಾಣದಲ್ಲಿ ಭಗವಂತ ಶ್ರೀಹರಿನೇ ಭಗವಂತ ಅಂತದಲ್ಲಿ ವಿಶ್ಲೇಷಣೆಗಿದೆ. ಸೊ ಸಾತ್ವಿಕ ಪುರಾಣಗಳು ಪದ್ಮಪುರಾಣ, ವಿಷ್ಣು ಪುರಾಣ, ಗರುಡ ಪುರಾಣ, ಭಾಗವತ ಪುರಾಣ. ಸೊ ಇದೆಲ್ಲವೂ ಕೂಡ ಇದು ಸಾತ್ವಿಕವಾದಂತಹ ಪುರಾಣಗಳು. ಅದರಲ್ಲಿ ನಮಗೆ ಲಭ್ಯ ಇರೋದು ಅನುವಾದ ಆಗಿರುತ್ತೆ. ಅನೇಕ ಪುರಾಣ ಕ್ರಮೇಣವಾಗಿ ಯಾವಾಗೆಲ್ಲ ಮುಸ್ಲಿಮರ ಒಂದು ಆಕ್ರಮಣದಿಂದ, ಬ್ರಿಟಿಷರ ಆಕ್ರಮಣದಿಂದ ಅದು ಕೆಲವೊಂದು ಮಿಶ್ರಿತವಾಗಿದೆ. ಅನೇಕ ಶ್ಲೋಕಗಳನ್ನು ಎಗರಿಸ್ಬಿಟ್ರು. ಅನೇಕ ಶ್ಲೋಕಗಳು ಅದನ್ನೆಲ್ಲ ಬೇರೆ ಬೇರೆ ಶ್ಲೋಕಗಳ ನಂತರ ಅದಕ್ಕೆ ಜೋಡಿಸಿದ್ರು. ಅದರಿಂದ ಅಧಿಕೃತವಾದಂಥ ಗ್ರಂಥ ಬೇರೆ ಪುರಾಣಗಳು ಸಿಗ್ತಾ ಇಲ್ಲ. ನಮ್ಮ ಎಲ್ಲ ಗ್ರಂಥಗಳು ಪಾಟಲಿಪುತ್ರದಲ್ಲಿ ಅದೆಲ್ಲವೂ ಕೂಡ ಇತ್ತು. ಗ್ರಂಥಗಳ ಒಂದು ದೊಡ್ಡ ಲೈಬ್ರರಿ ಇತ್ತು. ಅದನ್ನು ಮುಸ್ಲಿಮರು ಬಂದು ಸುಟ್ಟು ಹಾಕ್ಬಿಟ್ರು. ಅನೇಕ ವಿಷಯಗಳು ಅದೆಲ್ಲ ಸುಟ್ಟು ಭಸ್ಮ ಮಾಡಿಬಿಟ್ರು. ಒಂದು ತಿಂಗಳು ಹೇಳ್ತಿದ್ರೆ, ಒಂದು ತಿಂಗಳ ತನಕ ಸುಟ್ರಂತೆ. ಅಷ್ಟು ಗ್ರಂಥಗಳಿತ್ತು ಎಲ್ಲ ಋಷಿಗಳು ಬರೆದಂಥದ್ದು. ಆದರೆ ನಂತರ ಯಾರಿಗೆಲ್ಲ ಸ್ವಲ್ಪ ಸ್ವಲ್ಪ ಓದಿ ಅಧ್ಯಯನ ಮಾಡಿದ್ರು ಅವರು ಅದನ್ನು ಮತ್ತೆ ಅದನ್ನು ಏನೆಲ್ಲ ಮನಸ್ಸಿಗೆ ಎಷ್ಟು ಜ್ಞಾಪಕ ಇದೆ ಅದನ್ನೆಲ್ಲ ಗ್ರಂಥದಲ್ಲಿ ಕೊಟ್ಟರು. ಅಂದರೆ ಕೆಲವೊಂದು ಅಲ್ಲಿ ಇಲ್ಲಿ ಕೆಲವರು ಗುಪ್ತವಾಗಿ ಇಟ್ಕೊಂಡಿದ್ರು. ಸೊ ಹಾಗೆ ಆ ಕೆಲವು ಗ್ರಂಥಗಳು ಸಿಕ್ಕಿದೆ. ಅದರಲ್ಲಿ ಉಳಿದಿರುವಂತಹ ಒಂದು ಗ್ರಂಥ ಅಂದರೆ ಭಾಗವತ ಪುರಾಣ. ಸೊ ಇದು ಯಾವುದೇ ರೀತಿಯ ಮಿಶ್ರಣ ಆಗಿಲ್ಲ. ಯಾಕಂದರೆ ಭಗವಂತನೇ ಹೇಳಿದ್ದ, ಕಲಿಯುಗದಲ್ಲಿ ನಾನು ಪ್ರಕಟ ಆಗ್ತೀನಿ ಭಾಗವತ ರೂಪದಲ್ಲಿ. ಸೊ ಭಗವಂತನೇ ಪ್ರಕಟ ಆಗ್ತೀನಿ ಅಂತ ಹೇಳಿರೋ ಕಾರಣ ಆ ಒಂದು ಗ್ರಂಥ ಯಥಾರೂಪವಾಗಿ ಉಳಿದಿದೆ, ಮಿಶ್ರಣಗೊಂಡಿಲ್ಲ. ಆದ್ದರಿಂದ ನಾವು ಯಾವುದೋ ಒಂದು ಗ್ರಂಥನ ಶ್ರವಣ ಮಾಡಬೇಕು ಅಂತ ಹೇಳಿದ್ರೆ ಭಾಗವತ ಪುರಾಣಕ್ಕೆ ನಾವು ಸಮಯ ಕೊಟ್ಟು ಇದನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಬೇಕು. 18,000 ಶ್ಲೋಕಗಳಿದೆ. ನಮ್ಮ ಜೀವನದಲ್ಲಿ ಈ ಒಂದು ಪುರಾಣವಾದರೂ ಸಂಪೂರ್ಣವಾಗಿ ಓದಿಕೊಂಡ್ರೆ ನಮ್ಮ ಜೀವನ ಪರಿಪೂರ್ಣ ಆಗುತ್ತೆ. ಕೃಷ್ಣನ ಪಡೀಲಿಕ್ಕೆ ನಮಗೆ ಎಲ್ಲ ರೀತಿಯ ಅವಕಾಶಗಳಿರುತ್ತೆ. ಸೊ ಅದರಿಂದ ಇನ್ನೊಂದು ಪುರಾಣದಲ್ಲಿದೆ, ಅಲ್ಲೇನಿದೆ ಹುಡುಕುವಂಥ ಅವಶ್ಯಕತೆ ಇಲ್ಲ. ಮೊದಲು ಗಮನ ಇಟ್ಟು ಭಗವದ್ಗೀತೆ ಓದಿ, ನಂತರ ಭಾಗವತ ಪುರಾಣವನ್ನು ಓದಿ. ಇದನ್ನು ತಿಳಿದ ಮೇಲೆ ಸಮಯ ಇತ್ತು ಮತ್ತು ಬೇರೆ ಪುರಾಣಗಳನ್ನು ಓದಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು. ಇದನ್ನು ಓದದೆ ಬೇರೆ ಗ್ರಂಥಗಳಿಗೆ ಹೋದರೆ ಮನಸ್ಸು ಭ್ರಮಿತವಾಗುತ್ತೆ. ಯಾಕಂದರೆ ಇದೆಲ್ಲವೂ ಕೂಡ ಬೇರೆ ಬೇರೆ ಸ್ವಲ್ಪ ಜ್ಞಾನ ಇರುವಂಥದ್ದು. ಕರ್ಮಕಾಂಡ, ಜ್ಞಾನಕಾಂಡ ಇದೆಲ್ಲವೂ ಕೂಡ ಇರುತ್ತೆ. ಅದರಿಂದ ಬೇರೆ ಬೇರೆ ಟಿ ವಿಯಲ್ಲೂ ಕೂಡ ಬೇರೆ ಬೇರೆ ಜನ ಅದು ಪ್ರವಚನಗಳು ಕೊಡ್ತಾ ಇರ್ತಾರೆ. ಅದು ಓದ್ಬಿಟ್ಟು ನಿಮ್ಮ ತಲೆ ಕೆಡುತ್ತೆ. ಇದೇನು ಹಿಂಗೆ ಅಂದ್ಬಿಟ್ರು, ಇಲ್ಲಿ ನೋಡಿದ್ರೆ ಕ್ಲಾಸಲ್ಲಿ ಬೇರೆ ಏನೋ ಅಂತಾರೆ, ಭಾಗವತ ಪುರಾಣ ಬೇರೆ ಅಂತಾರೆ, ಅವ್ರು ನೋಡಿದ್ರೆ ಬೇರೆ ಅಂತಾರೆ. ಸೊ ಅದರಿಂದ ಈ ರೀತಿ ಬೇರೆ ಬೇರೆ ಇದ್ರ ಹತ್ರ ಹೋಗೋಕ್ಕೆ ಹೋಗ್ಬಿಡಿ. ಭಾಗವತ ಪುರಾಣ
ಸಕಲ ಶಾಸ್ತ್ರಗಳು ಹೇಳ್ತಾರೆ, ಭಗವಂತನೇ ಹೇಳಿರುವ ಹಾಗೆ ಇದು ನನ್ನನ್ನು ಪಡೀಲಿಕ್ಕೆ ಇದು ಶ್ರೇಷ್ಠವಾದ ಗ್ರಂಥ, ಅದರಿಂದ ಮೊದಲು ಇದನ್ನು ಕಲಿರಿ, ಸಂಪೂರ್ಣವಾಗಿ ಮನಸ್ಸಿಟ್ಟು ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಈ ಒಂದು ಗ್ರಂಥವನ್ನು ಅಧ್ಯಯನ ಮಾಡಿ. ದಯವಿಟ್ಟು ಯಾರೆಲ್ಲ ಮನೆಯಲ್ಲಿ ಭಾಗವತ ಇಲ್ಲ, ಭಾಗವತನ ತೊಗೊಂಡು ಹೋಗಿ ಓದಬೇಕು, ಓದೋಕ್ಕಾಗಲ್ಲ, ಬುದ್ಧಿ ಇಲ್ಲ, ಸಮಯ ಇಲ್ಲ ಅಂತೆಲ್ಲ ಹೇಳೋವಾಗಿಲ್ಲ. ಮನೇಲಿ ಹೋಗಿ ಇಟ್ಕೋಬೇಕಷ್ಟೇ. ಇದು ಭಗವಂತನ ಅವತಾರ, ಗ್ರಂಥ ರೂಪದಲ್ಲಿ ಭಗವಂತ ಪ್ರಕಟವಾಗಿದ್ದಾನೆ. ಇದು ಭಾಗವತ ಪುರಾಣ ಹಾಗೂ ಭಗವದ್ಗೀತೆಯು ಕೂಡ ಎಲ್ಲರ ಮನೆಯಲ್ಲೂ ಕೂಡ ಭಗವದ್ಗೀತೆ ಹಾಗೂ ಭಾಗವತ ಇಟ್ಕೋಬೇಕು. ಇದು ನಮ್ಮ ರಕ್ಷಣೆ ಮಾಡುತ್ತೆ. ಓದೋದ್ರಿಂದ ನಮ್ಮ ಮನಸ್ಸು ಕೂಡ ಆಧ್ಯಾತ್ಮಿಕವಾಗಿ ಮುಂದುವರಿಯುತ್ತೆ, ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಸೊ ಹೀಗೆ, ಹೇ ಬ್ರಾಹ್ಮಣನೇ, ಮಹರ್ಷಿ ವೇದವ್ಯಾಸರು ಅವರ ಶಿಷ್ಯಂದಿರು ಮತ್ತು ಈ ಶಿಷ್ಯಂದಿರು ಸಂಗ್ರಹಿಸಿರುವ ವೇದ ವಿಭಾಗಗಳ ವಿಸ್ತರಣೆಯನ್ನು ನಾನು ನಿನಗೆ ಪೂರ್ತಿಯಾಗಿ ವಿವರಿಸಿದ್ದೇನೆ. ಈ ನಿರೂಪಣೆಯನ್ನು ಶ್ರವಣ ಮಾಡಿದಂಥವನು ಆಧ್ಯಾತ್ಮಿಕ ಶಕ್ತಿಯಲ್ಲಿ ಬಲಗೊಳ್ಳುತ್ತಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಇಷ್ಟನ್ನು ಕೇಳಿಸ್ಕೊಂಡು ಕೂಡ ಏನೇನು ಋಷಿಗಳು ಏನೇನು ಗ್ರಂಥಗಳನ್ನು ಓದಿದ್ರು, ಹೇಗೆ ಜ್ಞಾನ ಪಡೆದ್ರು, ಇದನ್ನು ಕೇಳಿಸ್ಕೊಂಡ್ರೆ ಕೂಡ, ಈ ಅಧ್ಯಯನವನ್ನು ಕೇಳಿಸ್ಕೊಂಡ್ರೆ ಕೂಡ ನಾವು ಆಧ್ಯಾತ್ಮಿಕವಾಗಿ ಶಕ್ತಿವಂತರಾಗ್ತೀವಿ ಅಂತ ಹೇಳ್ತಾರೆ. ಸೊ ಮುಂದೆ ಮಾರ್ಕಂಡೇಯ ಋಷಿಗಳ ಸಂಕ್ಷಿಪ್ತವಾಗಿ ಒಂದು ಜೀವನ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಪ್ರಶ್ನೆ ಮಾಡ್ತಾರೆ, ಮಾರ್ಕಂಡೇಯರು ಅವ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳಿ ಪ್ರಶ್ನೆ ಮಾಡಲಾಗತ್ತೆ ಸೂತ ಗೋಸ್ವಾಮಿಗೆ. ಶೌನಕಾದಿ ಮುನಿಗಳು ಕೇಳ್ತಾರೆ, ಸೂತ ಜೀವ ಚಿರಂ ಸಾಧೋ ವದನೋ ವದತಾಂಬರ ತಮಸ್ಯ ಪಾರೇ ಭ್ರಮತಾಂ ನೃಣಾಂ ತ್ವಂ ಪಾರದರ್ಶನಃ. ಸೂತ ಮುನಿಗಳೇ, ನೀವು ಬಹುಕಾಲ ಬಾಳುವಂತಾಗಲಿ. ಉತ್ತಮ ಮಾತುಗಾರರು, ಸಾಧು ಪುರುಷರೇ, ನಿಮ್ಮ ಮಾತನ್ನು ದಯವಿಟ್ಟು ಮುಂದುವರಿಸಿ. ಅಜ್ಞಾನದಲ್ಲಿ ಭ್ರಮಿತರಾಗಿ ಅಲಿಯುತ್ತಿರುವವರಿಗೆ ನಿಜವಾಗಿ ನೀವು ಒಬ್ಬರು ಮಾತ್ರ ದಾರಿಯನ್ನು ತೋರಿಸಬಲ್ಲಿರಿ. ಬ್ರಹ್ಮನ ದಿನಮಾನದ ಕೊನೆಯಲ್ಲಿ ಇಡೀ ವಿಶ್ವವು ಪ್ರಳಯ ಪ್ರವಾಹದಲ್ಲಿ ಮುಳುಗಿದ್ದಾಗ ಉಳಿದುಕೊಂಡವನು ಮೃಕುಂಡುವಿನ ಮಗ ಮಾರ್ಕಂಡೇಯ ಒಬ್ಬನೇ. ಇವನು ಅಸಾಧಾರಣ ದೀರ್ಘಾಯುಷಿ ಎಂಬುದಾಗಿ ಪ್ರಮಾಣಗಳು ತಿಳಿಸುತ್ತವೆ. ಆದರೆ ಭೃಗುವಂಶನಾದ ಈ ಶ್ರೇಷ್ಠ ಋಷಿಯ ಬ್ರಹ್ಮನ ಪ್ರಸ್ತುತ ದಿನದಲ್ಲಿ ನನ್ನ ಕುಲದಲ್ಲಿಯೇ ಹುಟ್ಟಿದನು. ಆದರೂ ನಾವು ಬ್ರಹ್ಮನ ಇಂದಿನ ದಿನದಲ್ಲಿ ಯಾವ ಸಂಪೂರ್ಣ ಪ್ರಳಯವನ್ನು ಕಂಡಿಲ್ಲ. ಅಷ್ಟೇ ಅಲ್ಲ, ಪ್ರಳಯ ಕಾಲದ ಮಹಾಸಾಗರದಲ್ಲಿ ಮಾರ್ಕಂಡೇಯನು ಅಸಹಾಯನಾಗಿ ಅಲೆಯುತ್ತಿರುವಾಗ ಆ ಘೋರವಾದ ಜಲರಾಶಿಯಲ್ಲಿ ಆಲದೆಲೆಯ ಮಡಿಕೆಯಲ್ಲಿ ಅದ್ಭುತ ವ್ಯಕ್ತಿತ್ವದ ಮಗವೊಂದನ್ನು ಏಕಾಕಿಯಾಗಿ ಮಲಗಿರುವುದನ್ನು ಕಂಡನು ಎಂಬುದು ಬಹು ಪ್ರಸಿದ್ಧವಾಗಿದೆ. ಸೂತನೇ, ಈ ಮಹರ್ಷಿ ಮಾರ್ಕಂಡೇಯನ ವಿಷಯದಲ್ಲಿ ನನಗೆ ಗೊಂದಲವೂ ಇದೆ, ಕುತೂಹಲವೂ ಇದೆ. ಎಲ್ಲ ಪುರಾಣಗಳ ಬಗ್ಗೆಯೂ ನೀನು ಅಧಿಕೃತನಾಗಿರುವೆ ಎಂದು ಸಾರ್ವತ್ರಿಕವಾಗಿ ಅಂಗೀಕಾರವಾಗಿದೆ. ಆದುದರಿಂದ ಮಹಾಯೋಗಿಯೇ, ನನ್ನಲ್ಲಿ ಉಂಟಾಗಿರುವ ಗೊಂದಲವನ್ನು ಪರಿಹರಿಸು. ಪ್ರಶ್ನೆ ಮಾಡ್ತಾ ಇದ್ದಾರೆ, ಮಾರ್ಕಂಡೇಯ ಋಷಿಗಳ ಬಗ್ಗೆ ಕೇಳಿದ್ವಿ, ಅನೇಕರು ಕೇಳಿದ್ರಾ ಮಾರ್ಕಂಡೇಯ ಅಂತ? ಸೊ ಕೆಲವರು ಅಂತಾರೆ ಅವನು ಶಿವಭಕ್ತ ಅಂತ ಹೇಳ್ತಾರೆ, ಕೆಲವರು ಅಂತಾರೆ ವಿಷ್ಣು ಭಕ್ತ ಅಂತ ಹೇಳ್ತಾರೆ. ಸೊ ಇದು ಪ್ರಳಯ ಕಾಲ ನೋಡಿದ್ದಾರೆ ಅಂತ. ಸೊ ಇದೆಲ್ಲ ಹೇಗೆ ಅವರಿಗೆ ಅಂತಹ ಆಯಸ್ಸು ಹೆಂಗೆ ಸಿಕ್ತು? ಪ್ರಳಯ ಬಂದಾಗ ಎಲ್ಲರೂ ಹೋಗ್ತಾರೆ, ಆದರೆ ಈ ವ್ಯಕ್ತಿ ಮಾತ್ರ ಹೆಂಗೆ ಉಳ್ಕೊಂಡ, ಹೆಂಗೆ ನೋಡ್ದ? ಮತ್ತು ಆ ಪ್ರಳಯದಲ್ಲಿ ಅವನು ಯಾರನ್ನೋ ನೋಡ್ದ, ಯಾರು ಆ ವ್ಯಕ್ತಿ, ಹೆಂಗೆ ನೋಡ್ದ? ಇದೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಉತ್ತರವಾಗಿ ಇಲ್ಲಿ ಸೂತ ಗೋಸ್ವಾಮಿಗಳು ಉತ್ತರ ಕೊಡ್ತಾರೆ. ಸೊ ಮುಖ್ಯವಾಗಿ ಮಾರ್ಕಂಡೇಯ ಇವರ ತಂದೆ ಮೃಕುಂಡ ಅಂತ, ಮೃಕಂಡ ಹಾಗೂ ಅವರ ತಾಯಿ ಮರುದ್ವತಿ ಋಷಿಗಳವರು. ಮೃಕಂಡು ಹಾಗೂ ಮರುದ್ವತಿ ಅವರ ಪುತ್ರ ಮಾರ್ಕಂಡೇಯ. ಆದರೆ ಮಾರ್ಕಂಡೇಯ ಪುತ್ರನಾಗಿ ಬರಲಿಕ್ಕಿಂತ ಮುಂಚೆ ಅವ್ರಿಗೆ ಹಲವಾರು ಸಮಯ ಮಕ್ಕಳು ಆಗಿರೋದಿಲ್ಲ. ಅದರಿಂದ ಅವರು ಅಖಂಡವಾಗಿ ತಪಸ್ಸೆ ಮಾಡ್ತಾರೆ, ಶಿವನಿಗೆ ತಪಸ್ಸೆ ಮಾಡ್ತಾರೆ. ಶಿವ ಪ್ರಕಟನಾದಾಗ ಅವರು ವರ ಕೇಳ್ತಾರೆ, ನನಗೆ ಮಗ ಬೇಕಾಗಿದೆ, ಆಯಿತು ನನಗೆ ಮಗ ಕೊಡಿ ಅಂತ. ಶಿವ ಹೇಳ್ತಾರೆ, ನಿನ್ನಲ್ಲಿ ಅಂತಹ ಒಂದು ಪುಣ್ಯ ಇಲ್ಲ, ಆದ್ದರಿಂದ ನಿನಗೆ 2 ಅವಕಾಶಗಳು ಕೊಡ್ತೀವಿ. ಒಂದು, ದೀರ್ಘಾಯಸ್ಸು ಆಗಿರುವಂತಹ ದುಷ್ಬುದ್ಧಿ ಇರುವಂತಹ ಮಗನನ್ನು ಕೊಡ್ತೀನಿ, ಇಲ್ಲ 16 ವರ್ಷ ಬಾಳುವಂತಹ ಒಳ್ಳೆ ಮಗನನ್ನು ಕೊಡ್ತೀನಿ, ಯಾರು ಬೇಕು ಅಂತ ಕೇಳ್ತಾರೆ. ಮೃಕಂಡ ಹೇಳ್ತಾನೆ, ದೀರ್ಘಾಯಸ್ಸು ಇಟ್ಕೊಂಡು ದುರ್ಬುದ್ಧಿ ಇರುವಂಥ ವ್ಯಕ್ತಿ ಇಟ್ಕೊಂಡು ಏನಾಗಬೇಕಾಗಿತ್ತು? ಅದರಿಂದ ಒಳ್ಳೆಯ ಮಗನನ್ನೇ ಪಡೆಯೋಣ, 16 ವರ್ಷ ಬಾಳಿದ್ರೂ ಪರವಾಗಿಲ್ಲ, ಅಥವಾ ಬಹುಶಃ ಕ್ರಮೇಣವಾಗಿ ಹೇಗಾದ್ರು ಹುಟ್ಟಿದ್ರೆ ಸಾಕು, ಮುಂದೆ ನೋಡೋಣ ಅಂತ ಹೇಳಿ ಅವರು 16 ವರ್ಷ ಬಾಳುವಂಥ ಮಗನ್ನೇ ನನಗೆ ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾರೆ.
ಸೊ ಆ ಪ್ರಾರ್ಥನೆಯಿಂದ ಬರುವಂಥವನೇ ಮಾರ್ಕಂಡೇಯ. ಸೊ ಶಿವ ಹೇಳ್ತಾನೆ 16 ವರ್ಷ ಅಷ್ಟೇ ಅವನ ಆಯಸ್ಸು, 16 ವರ್ಷ ಆದಮೇಲೆ ಅವನು ಹೋಗ್ತಾನೆ ಅಂತ. ಸೊ ತುಂಬ ಖುಷಿಯಾಗತ್ತೆ ಇಬ್ರಿಗೂ ಮಗು ಹುಟ್ಟಿದಾಗ. ಮಾರ್ಕಂಡೇಯ ತುಂಬ ತೇಜಸ್ವಿ ಆಗಿರ್ತಾನೆ, ತುಂಬ ಶಾಸ್ತ್ರಗಳಿಗೆ ಪಂಡಿತನಾಗಿರ್ತಾನೆ. ಸಣ್ಣ ವಯಸ್ಸಿನಲ್ಲೇ ಎಲ್ಲ ಶಾಸ್ತ್ರಗಳನ್ನು ಹೋಗ್ತಾನೆ. ಒಳ್ಳೆಯ ಭಕ್ತಿಯ ಒಂದು ಜ್ಞಾನ ಅವನಲ್ಲಿರುತ್ತೆ. ಹಾಗೆ ಕ್ರಮೇಣವಾಗಿ ಅಲ್ಲಿ ಸಮೀಪದಲ್ಲಿ, ಯಾಕಂದರೆ ಶಿವನಿಂದ ಪುತ್ರನಾಗಿರೋ ಕಾರಣ ಅಲ್ಲಿ ಶಿವನ ಆರಾಧನೆ ತಂದೆ ಕೂಡ ಮಾಡ್ತಾ ಇರ್ತಾರೆ. ಸೊ ಹೀಗೆ ಮಾರ್ಕಂಡೇಯ ಕೂಡ ಬೆಳೀತಾ ಹೋಗ್ತಾನೆ. ತಂದೆ ತಾಯಿ ಇಬ್ಬರು ಕೂಡ ಮುದ್ದಾಗಿ ಬೆಳೆಸ್ತಾರೆ. 16 ವರ್ಷ ಆದಾಗ ಈಗ ಅವರಿಗೆ ಸ್ಮರಣೆ ಆಗುತ್ತೆ, 16 ವರ್ಷ ತುಂಬ್ತಾ ಇದೆ, 16 ವರ್ಷ ಹುಟ್ಟಿದ ಹಬ್ಬ ಬರ್ತಾ ಇದೆ, ಅವನ ಕೊನೆ ದಿವಸ. ಅಲ್ಲಿ ತನಕ ಅವರು ಕೂಡ ಮಗನಿಗೇನು ಹೇಳೋದಿಲ್ಲ. ಅದೇ ಆ ದಿವಸ ಅವರಿಬ್ಬರು ಹೋಗಿ ಕೇಳ್ಕೊತಾರೆ, ಮಗನೇ ಇವತ್ತು ನಿಂದು ಕೊನೆ ದಿವಸ ಅಂತ ಹೇಳಲಾಗಿದೆ, ಸೊ ಅದರಿಂದ ನಾವು ನಿಮ್ಮನ್ನು ಆಗಲಿಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ಶಿವನ ಭಕ್ತಿ ಮಾಡು ಅಂತ ಹೇಳಿ ಕರೀತಾರೆ. ಸೊ ಹಾಗೆ ಮಾರ್ಕಂಡೇಯ ಹೋಗಿ ಅಲ್ಲಿ ಶಿವಲಿಂಗ ಇರುತ್ತೆ, ಶಿವಲಿಂಗದ ಕೂತು ಅವನು ಶಿವನ ಆರಾಧನೆ ಮಾಡ್ತಾ ಇರ್ತಾನೆ. ಸೊ ಸಮಯ ಅವಧಿ ಆದಾಗೆ ಯಮದೂತರು ಬರ್ತಾರೆ ಮತ್ತು ಅವರು ಮಾರ್ಕಂಡೇಯನ ಎಳ್ಕೊಂಡು ಹೋಗಿ ಪ್ರಯತ್ನ ಮಾಡ್ತಾರೆ. ಆದರೆ ಶಿವನ ಒಂದು ಶಕ್ತಿಯಿಂದ ಹಾಗೂ ಅವನು ಕೂಡ ಮಾರ್ಕಂಡೇಯನೂ ಕೂಡ ಅತ್ಯಂತ ತಪಸ್ಸನ್ನು ಮಾಡಿರೋ ಕಾರಣ ಅವ್ರು ಎಳ್ಕೊಂಡು ಹೋಗೋಕೆ ಆಗೋದಿಲ್ಲ. ಅವ್ರು ವಾಪಸ್ ಯಮರಾಜನಿಗೆ ಹೋಗಿ ಹೇಳ್ತಾರೆ, ಅವ್ನು ಬರ್ತಾ ಇಲ್ಲ, ಸಿಗ್ತಾ ಇಲ್ಲ ಅವನು ಕೈಗೆ, ಏನು ಮಾಡೋದು. ಮತ್ತು ಯಮರಾಜನೇ ಬರ್ತಾನೆ. ಯಮರಾಜ ಬಂದು ಮತ್ತೆ ಅವನು ಕರ್ಕೊಂಡು ಹೋಗಿದ್ರು ಕೂಡ ಮತ್ತು ಶಿವ ಬಂದು ತಡಿತಾನೆ, ಇಲ್ಲ ಅವನು ಚೆನ್ನಾಗಿ ತಪಸ್ಸೆ ಮಾಡಿದ್ದಾನೆ, ಅವನು ಭಕ್ತನಾಗಿದ್ದಾನೆ, ಶರಣಾಗಿದ್ದಾನೆ, ಅವನು ಬಿಟ್ಬಿಡಿ ಅಂತ ಹೇಳಿ ಅವನ ವಾಪಸ್ ಕಳಿಸ್ಬಿಡ್ತಾರೆ. ಸೊ ಹೀಗೆ ಮಾರ್ಕಂಡೇಯ ಅವನ ಆಯಸ್ಸು ಏನಿತ್ತು 16 ವರ್ಷ ಆದರೂ ಕೂಡ ಅವನು ಶಿವನ ಒಂದು ಭಕ್ತಿ ಮಾಡಿ ತನ್ನ ಆಯಸ್ಸನ್ನು ಅವನು ಮುಂದುವರಿಸ್ಕೋತಾನೆ. ಸೊ ಇಲ್ಲಿಗೆ ಮಾರ್ಕಂಡೇಯ ನಿಲ್ಲೋದಿಲ್ಲ. ಕ್ರಮೇಣವಾಗಿ ಅವನು ಭಗವಂತ ಶ್ರೀಹರಿಯ ತಪಸ್ಯವನ್ನು ಮಾಡ್ತಾನೆ. ಮಾರ್ಕಂಡೇಯನು ನಿಯಮಿತ ವಿಧಿಯಂತೆ ತನ್ನ ತಂದೆಯಿಂದ ಬ್ರಹ್ಮದೀಕ್ಷೆಯನ್ನು ಸ್ವೀಕರಿಸಿ ಶುದ್ಧಿಯಾದ ಬಳಿಕ ವೇದ ಮಂತ್ರಗಳನ್ನು ಅಭ್ಯಸಿ ನಿಯಂತ್ರಕ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದನು. ಅವನ ತಪಸ್ಸು ವೇದಜ್ಞಾನವು ಶ್ರೇಷ್ಠ ಮಟ್ಟದಾಗಿತ್ತು. ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿ ಉಳಿದು ಮಾರ್ಕಂಡೇಯನ ಜಟೆಯನ್ನು ನಾರುಮಡಿಯನ್ನು ಧರಿಸಿ ಅತ್ಯಂತ ಶಾಂತಿ ರೀತಿಯಲ್ಲಿರುವಂತೆ ಕಾಣುತ್ತಿದ್ದನು. ಅಲ್ಲದೆ ಪರಿವ್ರಾಜಕನಿಗೆ ತಕ್ಕುದಾದ ಕಮಂಡಲು, ದಂಡ, ಜನಿವಾರ, ಉಡಿವಾರ, ಕೃಷ್ಣಾಜಿನ, ಕಮಲಾಭಿಜಾಕ್ಷಸರ ಮತ್ತು ಕುಶದರ್ಬೆಗಳಿಂದ ಕೂಡಿ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಿದನು. ಆನಿಕವಾದ ಸಮಯದಲ್ಲಿ ಕ್ರಮಬದ್ಧವಾಗಿ ದೇವೋತ್ತಮ ಪರಮಪುರುಷನನ್ನು ಯಜ್ಞಾಗ್ನಿ, ಸೂರ್ಯ, ಗುರು, ಬ್ರಾಹ್ಮಣ ಮತ್ತು ಹೃದಯ ಸ್ಥಾನದ ಪರಮಾತ್ಮ ಈ 5 ರೂಪಗಳಲ್ಲಿಯೂ ಪೂಜಿಸುತ್ತಿದ್ದನು. ಬೆಳಗ್ಗೆ ಮತ್ತು ಸಂಜೆ ಭಿಕ್ಷೆಗೆಂದು ಹೊರಟು ತಾನು ತಂದ ಎಲ್ಲ ಆಹಾರವನ್ನು ಗುರುವಿಗೆ ಅರ್ಪಿಸುತ್ತಿದ್ದನು. ಗುರುವು ತಾನೇ ಕರೆದುಕೊಟ್ಟಾಗ ಮಾತ್ರ ಮಾರ್ಕಂಡೇಯನು ದಿನದಲ್ಲಿ 1 ಹೊತ್ತಿನ ಊಟವನ್ನು ಮೌನವಾಗಿ ಸ್ವೀಕರಿಸುತ್ತಿದ್ದನು. ಇಲ್ಲದಿದ್ದರೆ ಉಪವಾಸದಲ್ಲಿಯೇ ಇರುತ್ತಿದ್ದನು. ಹೀಗೆ ಮಾರ್ಕಂಡೇಯ ಋಷಿಯು ವೇದಾಧ್ಯಯನ ಮತ್ತು ತಪಸ್ಸುಗಳನ್ನು ನಿಷ್ಠನಾಗಿರುತ್ತಾ ಲೆಕ್ಕವಿಲ್ಲದಷ್ಟು ದಶಲಕ್ಷ ವರ್ಷಗಳು ಇಂದ್ರಿಯಗಳ ಪರಮಪ್ರಭುವನ್ನು ಪೂಜಿಸಿಕೊಂಡು ಅಜೇಯ ಎನಿಸಿದ ಮೃತ್ಯುವನ್ನು ಜಯಿಸಿದನು. ಮಾರ್ಕಂಡೇಯ ಋಷಿಯ ಸಾಧನೆಯನ್ನು ಕಂಡು ಬ್ರಹ್ಮ, ಭೃಗುಮುನಿ, ಶಿವ, ಪ್ರಜಾಪತಿ, ದಕ್ಷ, ಬ್ರಹ್ಮಪುತ್ರರು ಮತ್ತಿತರ ಅನೇಕ ದೇವತೆಗಳು, ಪಿತೃಗಳು, ಭೂತಗಳು ಹಾಗೂ ಮನುಷ್ಯರು ಎಲ್ಲರೂ ಕೂಡ ಬೆರಗಾದರು. ಈ ರೀತಿಯಾಗಿ ಭಕ್ತಿಯೋಗಿ ಮಾರ್ಕಂಡೇಯನು ತನ್ನ ತಪಸ್ಸು, ವೇದಾಧ್ಯಯನ ಮತ್ತು ಆತ್ಮ ಸಂಯಮದ ಮೂಲಕ ಬ್ರಹ್ಮಚರ್ಯೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದನು. ಮನಸ್ಸನ್ನು ಎಲ್ಲ ಕ್ಷೋಭೆಯಿಂದಲೂ ಹೀಗೆ ಮುಕ್ತಗೊಳಿಸಿ ಅಂತರ್ಮುಖಿಯಾಗುತ್ತಾ ಅವನು ಭೌತಿಕ ಇಂದ್ರಿಯಗಳಿಂದ ಅತೀತನಾದ ದೇವೋತ್ತಮ ಪರಮಪುರುಷನ ಕುರಿತು ಧ್ಯಾನಿಸಿದನು. ಸೊ ಕೇವಲ ಅಲ್ಲಿಗೆ ಅವನು ನಿಂತಿಲ್ಲ, ಅವನು ಭಗವಂತ ಶ್ರೀಹರಿಯ ಧ್ಯಾನದಲ್ಲಿ ತೊಡಗಿದ್ದ, ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಿದ್ದ. ಈ ರೀತಿಯಿಂದ ಅವನ ಆಯಸ್ಸು ದೀರ್ಘ ಆಯಸ್ಸು ಅನ್ನೋದು ಆಯಿತು. ಅನಂತರ ಮಾರ್ಕಂಡೇಯ ಈ ರೀತಿ ತಪಸ್ಯವನ್ನು ಮಾಡ್ತಾ ಇದ್ದ ಹಾಗೆ ಭಗವಂತ ಅವನಿಗೆ ಪ್ರಕಟನ ಆಗ್ತಾನೆ. ಭಗವಂತ ಶ್ರೀಹರಿ ಪ್ರಕಟನ ಆಗ್ತಾನೆ. ಭಗವಂತ ಶ್ರೀಹರಿ ಪ್ರಕಟನಾಗಿ ಏನು ವರ ಬೇಕು ಎಂದು ಕೇಳಿದಾಗ ಮಾರ್ಕಂಡೇಯ ಅಂತಾನೆ, ಪ್ರಳಯದ ಬಗ್ಗೆ ನನಗೆ ನೋಡೋ ಆಸಕ್ತಿ ಇದೆ.
ಸೊ ಪ್ರಳಯದಲ್ಲಿ ಹೇಗೆ ಮಾಯಾ ಎಲ್ಲನೂ ಆವರಿಸುತ್ತೆ, ಸೊ ಮಾಯಾಶಕ್ತಿ ಅಂದರೆ ಏನು, ಇನ್ನ ಬಗ್ಗೆ ಕೂಡ ಅನೇಕ ಜನರು ಗುಣಗಾನ ಮಾಡಿದ್ದಾರೆ, ಹಾಗೂ ಮಾಯೆಯ ಬಗ್ಗೆ ಕೂಡ ಹೇಳಿದ್ದಾರೆ. ಅದು ಮಾಯಾ ತುಂಬ ಅದ್ಭುತವಾದದ್ದು ಅಂತ. ಆದ್ದರಿಂದ ಇನ್ನು ಮಾಯಾಶಕ್ತಿಯ ದರ್ಶನ ನನಗೆ ಪಡಲಿಕ್ಕೆ ಆಸಕ್ತಿ ಇದೆ ಅನ್ನುವಂತಹ ವರವನ್ನು ಅವನು ಪಡ್ಕೋತಾನೆ. ಸೊ ಹಾಗೆಯೇ ಮಾರ್ಕಂಡೇಯನಿಗೆ ಪ್ರಳಯ ಆಗುವಂಥ ಸಮಯ ಹೇಗಿರುತ್ತೆ ಅನ್ನುವಂತಹ ಅವಕಾಶ ಅವನಿಗೆ ನೀಡಲಾಗುತ್ತೆ. ಸೊ ಒಂದು ಪ್ರಳಯ ನೋಡಬೇಕು ಅಂತ ಹೇಳಿದರೆ ಬ್ರಹ್ಮನ ಒಂದು ದಿವಸ ಪ್ರಳಯ ಆಗತ್ತೆ ಅಲ್ವಾ. ಬ್ರಹ್ಮನ ಒಂದು ದಿವಸ ಅಂದರೆ 1000 ದಿವ್ಯ ಯುಗಗಳು, 1000 14 ಮನುಗಳು, ಅದೇ ರೀತಿ 33 ಕೋಟಿ ದೇವಾನ್ ದೇವತೆಗಳು 14 ಬಾರಿ ಬಂದು ಹೋಗ್ತಾರೆ. ಸೊ ಹೀಗೆ ಹಲವಾರು 1000 ಯುಗಗಳು ಆಗಿ ರಾತ್ರಿ ಪ್ರಳಯ ಆಗತ್ತೆ. ಸೊ ಅಷ್ಟೇ ಆಯಸ್ಸು, ಹಾಗಾಗಿ ಮತ್ತೆ ಪುನಃ ಮುಂದೆ. ಸೊ ಹೀಗೆ ಇಷ್ಟು ಆಯಸ್ಸು ಅವನಿಗೆ ಪ್ರಾಪ್ತಿ ಆಯಿತು. ಎಷ್ಟೋ ದೇವಾನ್ ದೇವತೆಗಳು ಹೋದರೂ ಕೂಡ ಮಾರ್ಕಂಡೇಯ ಅನ್ನುವಂಥವ್ರು ಇನ್ನೂ ಕೂಡ ಅವರು ಇದ್ದಾರೆ. ಸೊ ಅವರನ್ನು ಕೂಡ ಚಿರಂಜೀವಿ ಎಂದು ಕರೆಯಲಾಗಿದೆ. ಸೊ ಚಿರಂಜೀವಿಗಿಂತ ಇನ್ನೂ ದೊಡ್ಡವರು. ಚಿರಂಜೀವಿ ಅವರು ಕೆಲವು ಸಮಯ ಇರ್ತಾರೆ, ಆದರೆ ಮಾರ್ಕಂಡೇಯ ಇನ್ನೂ ಅಧಿಕವಾಗಿಯೇ ಅವರು ಬಾಳ್ತಾ ಇದ್ದಾರೆ. ಋಷಿಯನ್ನು ಗೆದ್ದೆ ಎಂದು ಭಾವಿಸಿದ ಮನ್ಮಥನು ಅವರು ತಪಸ್ಸೆ ಮಾಡಬೇಕಾದ್ರೆ ನಾನಾ ರೀತಿಯ ಅಡಚಣೆಗಳು ಕೂಡ ಬೇರೆ ಬೇರೆ ಜನ ಪ್ರಯತ್ನ ಮಾಡ್ತಾ ಇದ್ದರು. ಅಪ್ಸರೆಯರು ನೃತ್ಯ ಮಾಡುವಂತಹದ್ದು, ಮನ್ಮಥನು ಬಾಣಗಳನ್ನು ಬಿಡುವಂತಹದ್ದು. ಋಷಿಯನ್ನು ಗೆದ್ದೆ ಎಂದು ಭಾವಿಸಿದ ಮನ್ಮಥನು ಈ ಸಮಯಕ್ಕೆ ತನ್ನ ಬಾಣವನ್ನು ಪ್ರಯೋಗಿಸಿದನು. ಆದರೆ ಮಾರ್ಕಂಡೇಯನ ಮರಳುಗೊಳಿಸಲು ಕೈಗೊಂಡ ಈ ಎಲ್ಲ ಪ್ರಯತ್ನಗಳು ನಾಸ್ತಿಕನ ನಿರರ್ಥಕ ಸಾಹಸದಂತೆ ನಿಷ್ಫಲವಾದವು. ಸೊ ಮಾರ್ಕಂಡೇಯನ ಗುಣಗಾನ ಮಾಡ್ತಾ ಇದ್ದಾರೆ. ಸೊ ಒಂದು ಕಡೆ ವಿಶ್ವಾಮಿತ್ರ ಮುನಿಗಳು ಕೂಡ ಕೇಳಿದ್ವಿ, ವಿಶ್ವಾಮಿತ್ರಗಳು ಕೂಡ ತಪಸ್ಸೆ ಮಾಡ್ತಾಯಿದ್ರು. ಆದರೆ ಅಪ್ಸರೆ ಬಂದಾಗ ಅವರು ತಪಸ್ಸೆ ಭಂಗ ಮಾಡಿಕೊಂಡ್ರು. ಆದರೆ ಇಲ್ಲಿ ಮಾರ್ಕಂಡೇಯ ಇಂತಹ ವ್ಯಕ್ತಿ, ಯಾಕಂದರೆ ಇಲ್ಲಿ ಅವನು ಯಾರಿಗೋ ಶಕ್ತಿ ಪ್ರದರ್ಶನ ಮಾಡಬೇಕು ತಪಸ್ಸೆ ಮಾಡಲಿಲ್ಲ. ಅವನಿಲ್ಲಿ ತಪಸ್ಸೆ ಮಾಡ್ತಾ ಇದ್ದಂಥದ್ದು ಭಗವಂತನ ಬಗ್ಗೆ ತಿಳಿಬೇಕು, ಭಗವಂತನ ಶಕ್ತಿಗಳೇ ತಿಳಿಬೇಕು. ಸೊ ಈ ಭಾವನೆಯಿಂದ ತಿಳಿತಾ ಇರೋ ಕಾರಣ ಅವನ ತಪಸ್ಯ ಭಂಗ ಆಗಲಿಲ್ಲ. ನಾವು ತಿಳಿಬೇಕಾಗಿರುವಂಥದ್ದು ಭಕ್ತಿ ಮಾಡಬೇಕು, ತಪಸ್ಸೆ ಮಾಡಬೇಕು. ತಪಸ್ಯ ಯಾರ ಮುಂದೆ ತೋರಿಸ್ಕೋಬೇಕು, ಅಥವಾ ನಾನು ತಪಸ್ಸೆ ಮಾಡ್ತೀನಿ, ನಾನು ಮಹಾನ್ ಭಕ್ತನಾಗಿದ್ದೀನಿ ಅನ್ನುವಂತಹ ಭ್ರಮೆಗೆ ನಾವೆಲ್ಲಾದರೂ ಹೋದರೆ ಆಗ ಮಾಯೆ ಯಾವುದೋ ಮೂಲಕ ಸ್ತ್ರೀ ರೂಪದಲ್ಲಿರ್ಬೋದು, ಐಶ್ವರ್ಯದ ರೂಪದಲ್ಲಿರ್ಬೋದು, ಅಥವಾ ಪ್ರತಿಷ್ಠೆ ರೂಪದಲ್ಲಿರ್ಬೋದು, ಹೇಗೋ ಮಾಡಿ ನಮ್ಮನ್ನು ಭಕ್ತಿಯಿಂದ ದೂರ ಸರಿಸ್ಬಿಡ್ತಾಳೆ. ಸೊ ಆದರೆ ನಾವು ತಪಸ್ಸೆ ಮಾಡಬೇಕಾದ್ರೆ ತನಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಸೊ ಈ ಭಾವನೆಯಲ್ಲಿದ್ದರೆ ನಾವು ಭಕ್ತಿಯಲ್ಲಿ ಮುಂದುವರಿತೀವಿ, ಭಗವಂತನ ಪ್ರಾಪ್ತಿ ಮಾಡ್ತೀವಿ. ಹೀಗೆ ದೇವೋತ್ತಮ ಪರಮಪುರುಷನು ನರನಾರಾಯಣ ರೂಪದಲ್ಲಿ ತಾನೇ ಅವನ ಮುಂದೆ ಕಾಣಿಸಿಕೊಂಡರು. ಮಾರ್ಕಂಡೇಯ ತಪಸ್ಸಿಗೆ ನರನಾರಾಯಣ ಋಷಿಗಳು. ಸೊ ನರನಾರಾಯಣ ಈ ಒಂದು ಲೋಕಕ್ಕೆ, ಭೂಲೋಕಕ್ಕೆ ಅವರು ಅಧಿಪತಿಗಳು, ಈ ದ್ವೀಪಕ್ಕೆ. ಭಗವಂತ ನಾನಾ ಅವತಾರಗಳಿದೆ, ಜೊತೆಯಲ್ಲಿ ನರನಾರಾಯಣ ಋಷಿಗಳು ಇಲ್ಲಿಗೆ ಅಧಿಪತಿಗಳಾಗಿದ್ದಾರೆ. ಅವರು ಪ್ರಕಟವಾಗ್ತಾ ಇದ್ದಾರೆ. ಸೊ ಯಾವಾಗ ಮಾರ್ಕಂಡೇಯ ಇವರನ್ನು ದರ್ಶನ ಪಡೆದ, ನಾನಾ ರೀತಿಯ ಶ್ಲೋಕಗಳಿಂದ ನಾರಾಯಣ ಋಷಿಗಳನ್ನು ಅವರು ಗುಣಗಾನ ಮಾಡ್ತಾರೆ. ಸೊ ಅದೇ ಇವತ್ತಿನ ಈ ಶ್ಲೋಕ. ನಾವು ಕೂಡ ಈ ಪ್ರಾರ್ಥನೆ ಮಾಡೋಣ. ನಾರಾಯಣ ಋಷಿಗಳಿಗೆ ಪ್ರಾರ್ಥನೆ ಇದು. ತಸ್ಮೈ ನಮೋ ಭಗವತೆ ಪುರುಷಾಯ ಭೂಮ್ನೆ ವಿಶ್ವಾಯ ವಿಶ್ವಗುರವೇ ಪರದೈವತಾಯ ನಾರಾಯಣಾಯ ಋಷಯೇ ಚರೋತ್ತಮಾಯ ಹಂಸಾಯ ಸಂಯತಗಿರೇ ನಿಗಮೇಶ್ವರಾಯ ನರನಾರಾಯಣ. ನರನಾರಾಯಣ ಅವರೇ ದ್ವಾಪರಯುಗದಲ್ಲಿ ಕೃಷ್ಣ ಹಾಗೂ ಬಲರಾಮ, ಭಗವಂತ ಹಾಗೂ ಭಗವಂತನಾದ ಶುದ್ಧ ಭಕ್ತರು. ನಾರಾಯಣ ಸ್ವಯಂ ಕೃಷ್ಣ ಮತ್ತು ಅರ್ಜುನ. ಸೊ ನಾರಾಯಣ ಭಗವಂತ, ಹಾಗೆ ಮನುಷ್ಯ ರೂಪದಲ್ಲಿ ಶ್ರೇಷ್ಠನಾದಂತಹ ಮನುಷ್ಯನು ನರ. ಸೊ ಇವರಿಬ್ಬರೂ ಕೂಡ ಪ್ರಕಟವಾಗಿದ್ದಾರೆ, ಅವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಸೊ ಈಗ ಅವರು ಗುಣಗಾನ ಮಾಡೋದ್ರಿಂದ ಅವರು ಸಂತೃಪ್ತರಾಗಿದ್ದಾರೆ ಮತ್ತು ಕೇಳ್ತಾ ಇದ್ದಾರೆ. ಶ್ರೀ ಭಗವಾನ್ ವಾಚ ಭೋ ಭೋ ಬ್ರಹ್ಮರ್ಷಿ ವರ್ಯ ಓಸಿ ಸಿದ್ಧ ಆತ್ಮ ಸಮಾಧಿನ
ಮಯಿ ಭಕ್ತ್ಯ ನಪಾಯಿನ್ಯ ತಪಸ್ವಾಧ್ಯಾಯ ಸಂಯಮೈಹಿ. ದೇವೋತ್ತಮ ಪರಮಪುರುಷನು ಹೇಳಿದನು, ಪ್ರಿಯ ಮಾರ್ಕಂಡೇಯನೇ, ನಿಜವಾಗಿಯೂ ನೀನು ಬ್ರಾಹ್ಮಣ ವಿದ್ವಾನ್ಗಳಲ್ಲೇ ಶ್ರೇಷ್ಠನು. ಪರಮಾತ್ಮನನ್ನು ಕುರಿತು ಸ್ಥಿರ ಧ್ಯಾನ ಹಾಗೂ ನನ್ನಲ್ಲಿ ನಿನ್ನ ನಿಶ್ಚಲ ಭಕ್ತಿಯುತ ಸೇವೆಯನ್ನು ನೆಲೆಗೊಳಿಸುವುದರಿಂದ, ತಪಸ್ಸಿನಿಂದ, ವೇದಾಧ್ಯಯನದಿಂದ ಮತ್ತು ನಿಯಂತ್ರಿತ ತತ್ವಗಳಿಂದ ನಿರಂತರ ಆಚರಣೆಯಿಂದ ನಿನ್ನ ಜೀವನವನ್ನು ಪರಿಪೂರ್ಣಗೊಳಿಸಿಕೊಂಡಿರುವೆ. ಆದ್ದರಿಂದ ನಾನು ನಿನ್ನ ಇಚ್ಛೆಯನ್ನು ಈಡೇರಿಸಬಲ್ಲೆವನಾದ್ದರಿಂದ ದಯವಿಟ್ಟು ನಿನಗಿಷ್ಟವಾದ ಯಾವ ವರವನ್ನಾದರೂ ಆರಿಸಿಕೋ, ನಿನಗೆ ಸಕಲ ಸನ್ಮಾನಗಳು ಉಂಟಾಗಲಿ. ಸೊ ಆಗ ಮಾರ್ಕಂಡೇಯ ಕೇಳ್ತಾ ಇದ್ದಾನೆ, ಹೇ ಕಮಲಾಕ್ಷ ಪ್ರಭುವೇ, ಹೇ ಪರಿಸಿದ್ಧ ಪುರುಷರ ಶಿಖರಾತ್ಮನ್ನೇ, ನಿನ್ನ ದರ್ಶನ ಮಾತ್ರದಿಂದಲೇ ನಾನು ಸಂತುಷ್ಟನಾಗಿದ್ದರೂ ಯಾವುದರ ಪ್ರಭಾವದಿಂದ ಇಡೀ ವಿಶ್ವ ತನ್ನ ಅಧಿಕಾರ ದೇವತೆಗಳೊಂದಿಗೆ ವಾಸ್ತವತ್ಯ ಭೌತಿಕ ವೈವಿಧ್ಯಗಳೊಂದಿಗೆ ಕೂಡಿವೆ ಎಂದು ಪರಿಗಣಿತವಾಗಿದೆಯೋ ಆ ಮಾಯಾಶಕ್ತಿಯನ್ನು ನಾನು ಕಾಣಬಯಸುತ್ತೇನೆ. ಇದು ಮಾರ್ಕಂಡೇಯ ಮಾಡಿದಂತಹ ಪ್ರಾರ್ಥನೆ. ಸೊ ಹಾಗೆಯೇ ಭಗವಂತ ಕೂಡ ಆಶೀರ್ವಾದ ಮಾಡ್ತಾನೆ. ಶ್ರೀ ಗೌರ್ನಿತಾಯ್ ಕಿ, ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ. ಸೊ ಈ ಆಶೀರ್ವಾದದಿಂದ ಮಾರ್ಕಂಡೇಯ ಬ್ರಹ್ಮನ ಒಂದು ದಿವಸ ತನಕ, ಒಂದು ಕಲ್ಪ ತನಕ ಅವನು ಜೀವಿತವಾಗಿದ್ದಾನೆ. ಹೀಗೆ ಒಂದು ದಿವಸ ಈಗ ಕಳೆದ ಸಮಯ ಬರ್ತಾ ಇದೆ. ಸೊ ಆಗ ಏನಾಗ್ತಾ ಇದೆ, ಮಾರ್ಕಂಡೇಯರು ನದಿ ತೀರದಲ್ಲಿ ಸಂಧ್ಯಾಕಾಲದ ಪೂಜೆ ಮಾಡುತ್ತಿರುವಾಗ ಇದ್ದಕ್ಕಿದ್ದಂತೆ ಭಾರೀ ಬಿರುಗಾಳಿ ಎದ್ದಿತು. ಆ ಬಿರುಗಾಳಿಯು ಭಯಂಕರ ಶಬ್ದವನ್ನು ಉಂಟು ಮಾಡಿತು. ಗುಡುಗು, ಸಿಡಿಲು, ಮಿಂಚುಗಳಿಂದ ಕೂಡಿದ ಭೀಕರ ಮೋಡಗಳು ತಂದು ಗಾಡಿಯ ಚಕ್ರಗಳಂತಹ ಭಾರೀ ಮಳೆಯನ್ನು ಎಲ್ಲ ಕಡೆ ಧಾರಾಕಾರ ಸುರಿಯಿತು. ಆಗ ಎಲ್ಲ ದಿಕ್ಕುಗಳು ಮಹಾಸಾಗರಗಳು ಕಾಣಿಸಿಕೊಂಡು ತಮ್ಮ ಬಿರುಗಾಳಿ ಸಹಿತ ಅಲೆಗಳು ಭೂಮಿಯನ್ನು ನುಂಗುಕೊಂಡಿತು. ಆ ಸಾಗರದಲ್ಲಿ ಭೀಕರ ಮೊಸಳೆಗಳು, ಭಯಂಕರ ಸುಳಿಗಳು ಹಾಗೂ ಅಪಶಕುನ ಸೂಚಕ ಗುಡುಗು ಇದ್ದವು. ಸೊ ಪ್ರಳಯದ ವಿವರಣೆ, ಪ್ರಳಯ ಆದಾಗ ಹೇಗೆ ದೊಡ್ಡ ಎಲ್ಲ ಸಾಗರಗಳು ಎಲ್ಲ ಕಡೆಯಿಂದ ಆವರಿಸ್ಕೊಂಡ್ಬಿಡುತ್ತೆ. ತನ್ನನ್ನು ಸೇರಿಸಿಕೊಂಡು ಬ್ರಹ್ಮಾಂಡದ ಸಕಲ ಜೀವಿಗಳಿಗೂ ಈ ಭೀಕರ ಬಿರುಗಾಳಿಯ ಗುಡುಗು, ಮಿಂಚುಗಳು ಹಾಗೂ ಆಕಾಶದೆತ್ತರದ ಅಲೆಗಳಿಂದ ಒಳಗೂ ಹೊರಗೂ ತೊಂದರೆಗೀಡಾಗುತ್ತಿರುವುದನ್ನು ಮುನಿಗಳು ಕಂಡರು. ಇಡೀ ಭೂಮಂಡಲ ಜಲಾವೃತಗೊಂಡಿದ್ದಂತೆ ಅವರಲ್ಲಿ ದಿಗಿಲು ಬೆಳೆದು ಭೀತರಾದರು. ಮಾರ್ಕಂಡೇಯ ಮುನಿಗಳು ದೇವೋತ್ತಮ ಪರಮಪುರುಷನ ವಿಷ್ಣುವಿನಿಂದ ಮಾಯಾಶಕ್ತಿಯಿಂದ ಮೋಹಗೊಂಡ ಮನಸ್ಸುಳ್ಳವರಾಗಿ ಈ ಅಂಧಕಾರದಲ್ಲಿ ಅರಿಯುತ್ತಿರುವಾಗ ಲಕ್ಷೋಪಲಕ್ಷ ವರ್ಷಗಳು ಕಳೆದು ಹೋದವು. ಎಷ್ಟೋ ಲಕ್ಷಾಂತರ ವರ್ಷಗಳು ಆ ಒಂದು ಭಯಂಕರವಾದ ಪರಿಸ್ಥಿತಿಯಲ್ಲಿ ತೇಲಾಡ್ತಾ ಇದ್ದರು. ಆದ್ದರಿಂದ ವರದಾನ ಕೇಳಬೇಕಾದ್ರೆ ನೋಡಿ ಕೇಳಬೇಕು. ಇದಕ್ಕೆ ಎಚ್ಚರಗೊಳಿಸ್ತಾರೆ. ನಾವು ಕೂಡ ಮಾಯಾಶಕ್ತಿ ಹೆಂಗಿರುತ್ತೆ ಅಂತ ಕೇಳಕ್ಕೆ ಹೋಗಬಾರ್ದು. ಏನು ಕೇಳಬೇಕು? ಭಗವಂತ ಪ್ರಕಟವಾದರೆ ನಮ್ಮ ಭಕ್ತಿಯಿಂದ ಮೆಚ್ಚಿ ಭಗವಂತ ಪ್ರಕಟ ಆದರೆ ಏನು ಕೇಳಬೇಕು? ಭಗವಂತ ನಿಮ್ಮ ಭಕ್ತರ ಸೇವೆ ಮಾಡುವಂಥ ಅವಕಾಶ ಕೊಡಿ ಅಂತ ಕೇಳ್ಕೋಬೇಕು. ಭಗವಂತ ನೇರ ಭಕ್ತರಾಗೋದು ಸುಲಭ ಅಲ್ಲ. ಯಶೋಧಾದೇವಿ ಎಲ್ಲ ನಾನಾ ರೀತಿ ಆತಂಕಗಳು ಒಳಗ್ತಾ ಇದ್ರು. ಸುಲಭ ಅಲ್ಲ ಅದು, ಭಗವಂತ ನೇರವಾಗಿ ಸೇವೆ ಮಾಡೋದ್ರ ಮೂಲಕ. ಅದರಿಂದ ಸುರಕ್ಷಿತವಾದಂತಹ ಒಂದು ಸ್ಥಾನದಲ್ಲಿದ್ದು ಸಂತೋಷವಾಗಿರಬೇಕು ಅಂತ ಹೇಳಿದ್ರೆ ಭಗವಂತನ ಭಕ್ತರ ಸೇವಕನಾಗಿರುವಂಥ ಪ್ರಾರ್ಥನೆ ಮಾಡ್ಕೋಬೇಕು. ಗೋಪಿ ಭರ್ತ ಪದಕ ಮಲೆಯೋರ್ ದಾಸ್ ದಾಸ್ ದಾಸಾನುದಾಸ್ ಅಂದ್ಕೊಂಬೋದು. ಇದರಲ್ಲೇನಿದೆ? ಇಲ್ಲ, ನಾನು ಕೃಷ್ಣದೇ ಭಕ್ತನಾಗ್ತೀನಿ ಅಂತ ಪ್ರಯತ್ನ ಮಾಡಿದ್ರೆ ಮತ್ತು ಅಲ್ಲಿ ಸಿಗುವಂತಹ ಆತಂಕಗಳು ಬೇರೆ ಥರನೇ ಇರುತ್ತೆ. ಸೊ ಅದರಿಂದ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಜನ ಹೆಂಗೆ ಪ್ರಾರ್ಥನೆ ಮಾಡಿಕೊಂಡ್ರು, ಏನೇನೆಲ್ಲ ಒಳಗಾಯಿತು. ಅದರಿಂದ ಭಗವಂತನ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಹುಷಾರಾಗಿ ಪ್ರಾರ್ಥನೆ ಮಾಡಿ. ಏನೇನೋ ಪ್ರಾರ್ಥನೆ ಮಾಡ್ಕೊಳಕ್ಕೆ ಹೋದರೆ ನಿಮ್ಮ ಪ್ರಾರ್ಥನೆ ನಿಮಗೆ ಕಷ್ಟಗಳು ಉಂಟಾಗತ್ತೆ. ಅದರಿಂದ ನನಗೆ ಅದು ಬೇಕು ಇದು ಬೇಕು
ನಮಗೆ ಯಾವುದು ಬೇಕು ನಮಗೆ ಗೊತ್ತಿಲ್ಲ. ಭಗವಂತ ನೀನೇ ಸಕಲ ತಿಳಿದಂಥವನು, ನಮಗೇನು ಒಳ್ಳೆಯದು ಅದನ್ನು ನೀವು ನಮಗೆ ಕೊಡಿ. ನಿಮ್ಮ ಭಕ್ತರ ಭಕ್ತಿಯಲ್ಲಿ ನಾನು ಸದಾ ಇರಬೇಕು. ಹೇಗೆ ಪ್ರಹ್ಲಾದ ಕೇಳ್ಕೊಂಡ, ನರಸಿಂಹದೇವ ಪ್ರಾರ್ಥನೆ ಭಗವಂತ ಏನು ಕೇಳ್ಕೊಂಡ, ಭಗವಂತ ನನಗೆ ಏನೂ ಇಚ್ಛೆ ಇಲ್ಲ, ನಾನು ಎಲ್ಲಿದ್ದರೂ ಅದು ನಿನ್ನಿಚ್ಛೆ, ನನಗೆ ಎಲ್ಲಿ ಬೇಕಾದ್ರೂ ಕಳಿಸು, ಸ್ವರ್ಗಲೋಕ ಕೊಡ್ತೀಯೋ ನರಕಲೋಕ ಕೊಡ್ತೀಯೋ ಎಲ್ಲಿ ಬೇಕಾದ್ರೂ ನೀನು ನನ್ನ ಕಳಿಸು, ನನಗೆ ಅದೇನು ಪ್ರಾರ್ಥನೆ ಮಾಡೋದು. ಅದು ನಾನು ಎಲ್ಲಿದ್ದರೂ ಕೂಡ ನಿನ್ನ ಚಿಂತನೆಯಲ್ಲಿ ಇರಬೇಕು, ನಿನ್ನನ್ನು ಯಾವುದು ಕೂಡ ಮರಿಬಾರ್ದು ಅಂತ ಪ್ರಹ್ಲಾದ ಪ್ರಾರ್ಥನೆ ಮಾಡಿಕೊಂಡ. ಇದು ಸರಿಯಾದ ಪ್ರಾರ್ಥನೆ. ನಾವೆಲ್ಲೇ ಇರಲಿ, ಹೇಗೆ ಇರಲಿ, ಸದಾ ಭಗವಂತನ ಭಕ್ತಿಯಲ್ಲಿ ಇರಬೇಕು ಅನ್ನೋಂಥ ಪ್ರಾರ್ಥನೆ ಶ್ರೇಷ್ಠವಾದಂಥ ಪ್ರಾರ್ಥನೆ. ಮಾರ್ಕಂಡೇಯ ಋಷಿಗಳು ಮಾಯಾ ನೋಡಬೇಕು ಅಂತ ಹೇಳಿರೋ ಕಾರಣ, ಈಗ ಅವರು ಲಕ್ಷಾಂತರ ವರ್ಷ ಭಯಂಕರದ ಪರಿಸ್ಥಿತಿ ಇಲ್ಲಿ ಹೇಳ್ತಾರೆ, ಅವರು ಒದ್ದಾಡ್ತಾ ಇದ್ದಾರೆ, ಯಾಕಾದರೂ ಕೇಳ್ಕೊಂಡಪ್ಪ ಅಂತ ಹೇಳಿ ಅವರು ಒದ್ದಾಡ್ತಾ ಇದ್ದಾರೆ. ಏನೂ ಇಲ್ಲ, ಕತ್ತಲೆಯಲ್ಲಿ ಲಕ್ಷಾಂತರ, ಒಬ್ಬ ಮನುಷ್ಯ ಕಾಣ್ತಾ ಇಲ್ಲ, ಒಂದು ಜೀವಿ ಕಾಣ್ತಾ ಇಲ್ಲ, ಎಲ್ಲ ಮೊಸಳೆಗಳು, ಭಯಂಕರವಾದ ಪರಿಸ್ಥಿತಿ, ಕತ್ತಲೆ, ಗುಡುಗು ಮಿಂಚು, ಹೀಗೆ ಲಕ್ಷಾಂತರ ವರ್ಷ ಗುಡುಗು ಮಿಂಚು. ಒಂದು ಸಲ ಎಲ್ಲೋ ಗುಡುಗಿದ್ರೇ ಎಷ್ಟು ಭಯ ಆಗತ್ತೆ ಮಿಂಚು ಬಂದರೆ. ಸೊ ಲಕ್ಷಾಂತರ ವರ್ಷ ಗುಡುಗು ಮಿಂಚಲ್ಲೇ ಅವರು ಮುಳುಗಿದ್ದಾರೆ. ಸೊ ಹೀಗೆ ಅವ್ರು ಇರಬೇಕಾದ್ರೆ ಸಾ ಕದಾಚಿತ್ ಬ್ರಹ್ಮಸ್ತಸ್ಮಿನ್ ಪೃಥ್ವಿಯಾ ಕಕುದೇ ದ್ವಿಜಃ ನ್ಯಾಗ್ರೋಧಪೋತಂ ದದೃಶೇ ಫಲಪಲ್ಲವ ಶೋಭಿತಂ. ಹೀಗೆ ನೀರಿನಲ್ಲಿ ಅಲೆದಾಡುತ್ತಿರುವಾಗ ಒಂದು ಸಲ ಬ್ರಾಹ್ಮಣ ಮಾರ್ಕಂಡೇಯ ಮುನಿಗಳು ಒಂದು ದ್ವೀಪವನ್ನು ಪತ್ತೆ ಮಾಡಿದರು. ಅದರಲ್ಲಿ ಫಲಪುಷ್ಪಗಳಿಂದ ಕೂಡಿದ ಒಂದು ಚಿಕ್ಕ ಆಲದ ಮರವಿತ್ತು. ಆ ಮರದ ಈಶಾನ್ಯ ಭಾಗದ ಕೊಂಬೆಯ ಮೇಲೆ ಚಿಕ್ಕ ಹುಡುಗನೊಬ್ಬ ಎಲೆ ಒಳಗಡೆ ಮಲಗುತ್ತಿರುವುದನ್ನು ಕಂಡರು. ಆ ಮಗುವಿನ ಕಾಂತಿಯು ಕತ್ತಲೆಯನ್ನು ನುಂಗಿ ಬೆಳಕು ಚೆಲ್ಲುತ್ತಿತ್ತು. ಆ ಮಗುವಿನ ದಟ್ಟ ನೀಲ ಬಣ್ಣವು ಅಪ್ಪಟ ಮರಕತದ ಬಣ್ಣದಂತಿತ್ತು. ಅದರ ಮುಖ ಕಮಲ ಸೌಂದರ್ಯ ಸಂಪತ್ತಿನಿಂದ ಬೆಳಗುತ್ತಿತ್ತು. ಆ ಮಗುವಿನ ಕೊರಳಿನ ಸುತ್ತ ಶಂಖದಂತಹ ಗೆರೆಗಳಿದ್ದವು. ಅದಕ್ಕೆ ವಿಶಾಲವಾದ ಎದೆ, ಸೊಗಸಾದ ಮೂಗು, ಸುಂದರವಾದ ಹುಬ್ಬುಗಳು ಹಾಗೂ ದಾಳಿಂಬ ಹೂಗಳನ್ನು ಹೋಲುವ ಶಂಖದಂತಹ ಒಳಗೆರೆಗಳನ್ನುಳ್ಳ ಸುಂದರ ಕಿವಿಗಳಿದ್ದವು. ಕಣ್ಣ ತುದಿಗಳು ಕಮಲ ಸುಳಿಗಳಂತೆ ಕೆಂಪಾಗಿದ್ದವು. ಹವಳದಂತಹ ತುಟಿಗಳು ಕಾಂತಿಯು ಅದರ ಮುಖದ ಮೇಲಿನ ಅಮೃತಮಯ ಮನೋಹರ ಮಂದಹಾಸವನ್ನು ಸ್ವಲ್ಪ ಕೆಂಪಾಗಿಸಿದ್ದವು. ಉಸಿರಾಡಿದಾಗ ಆ ಮಗುವಿನ ಸುಂದರ ಕೇಶರಾಶಿ ಅಲುಗಾಡಿ ಆತನ ಆಳವಾದ ನಾಭಿಯು ಆಲದೆಲೆಯನ್ನು ಹೋಲುವ ಹೊಟ್ಟೆಯ ಚರ್ಮದ ಚಲನವಲನದಿಂದ ಅಸ್ತವ್ಯಸ್ತವಾಗುತ್ತಿತ್ತು. ಆ ಮಗು ತನ್ನ ಮನೋಹರ ಬೆರಳುಗಳಿಂದ ತನ್ನ ಪಾದ ಕಮಲಗಳೆಂದನ್ನು ಹಿಡಿದುಕೊಂಡು ಅದರ ಹೆಬ್ಬೆರಳುಗಳನ್ನು ಬಾಯಲ್ಲಿಟ್ಟು ಚೇಪತತೊಡಗಿತು. ಅದನ್ನು ಕಂಡ ಆ ಬ್ರಾಹ್ಮಣ ಶ್ರೇಷ್ಠನು ವಿಸ್ಮಯದಿಂದ ನೋಡುತ್ತಿದ್ದನು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಏನು ಅರ್ಥ ಆಯ್ತು? ನಿದ್ರೆ ಬರ್ತಾ ಇದೆಯಾ? ಎಲ್ಲ ಜೋರಾಗಿ ಹೇಳಿ, ಕೈ ಎತ್ತಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಮಾರ್ಕಂಡೇಯ ಋಷಿಗಳು ಏನು ಕಂಡ್ರು? ಎಂತಹ ಮಗು? ತೇಜಸ್ವಿಯಾದಂತಹ ಸುಂದರವಾದಂತಹ ಮಗು. ಸೊ ಆ ಒಂದು ಪ್ರಳಯದ ಸಾಗರದಲ್ಲಿ ಎಲ್ಲ ಮುಳುಗೋಗಿರ್ಬೇಕಾದ್ರೆ ಒಂದು ಆಲದ ಮರದ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಆಲದ ಮರ ಜಗನ್ನಾಥಪುರಿ. ಜಗನ್ನಾಥಪುರಿ ಸಂವತ್ಸರ ಪ್ರಳಯ ಬಂದರೂ ಕೂಡ ಆ ಜಾಗ ಯಾವತ್ತೂ ಮುಳುಗೋದಿಲ್ಲ. ಇವತ್ತು ಕೂಡ ಅಲ್ಲಿ ಆ ಆಲದ ಮರ ಇವತ್ತು ಕೂಡ ಇದೆ. ಸೊ ಆ ಆಲದ ಮರದ ಮೇಲೇ ಒಂದು ಎಲೆ, ಸೊ ಅದಲ್ಲಿ ಕೃಷ್ಣ ಮಲ್ಕೊಂಡಿದ್ದ. ಸೊ ಕೃಷ್ಣ, ಬಾಲಕೃಷ್ಣ. ಸೊ ಹೇಗೆ ಕಾಣ್ತದಾನೆ? ತುಂಬ ತೇಜಸ್ವಿ, ಎಲ್ಲ ಸುಂದರವಾಗಿ, ಕೆಂಪಾದಂತಹ ಕಣ್ಣುಗಳು, ಕಮಲದ ಹಾಗೆ ಕಣ್ಣುಗಳು, ನಾಭಿ, ಮುತ್ತುಗಳ ಹಾಗೆ ಹಲ್ಲುಗಳು ಹೊಳಿತಾ ಇದೆ. ಆ ಬೆಳಕು, ಆ ಕತ್ತಲೆಯಲ್ಲಿ ಆ ದೇಹ ಹೊಳಿತಾ ಇತ್ತು. ಹಾಗೂ ಒಂದು ಎಲೆ, ಆಲದ ಮರ ರಾಗಿ ಗಿಡ, ಅಶ್ವತ್ಥ ಆ ಎಲೆಯ ಮೇಲೆ ಆ ಸಣ್ಣ ಮಗು ಆ ಕಾಲಿನ ಹೆಬ್ಬಟ್ಟನ್ನು ಬಾಯಲ್ಲಿ ಹಾಕ್ಕೊಂಡು ಚೀಪ್ತಾಯಿತ್ತು. ಸೊ ಇಂಥ ಪ್ರಳಯದಲ್ಲಿ ಅದು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಅವನು ಯಾವುದೋ ಸಾಧಾರಣವಾದ ಮಗು ಅಲ್ಲ, ಪರಮಪುರುಷ. ಆ ಪರಮಪುರುಷ ಕೃಷ್ಣ ಮಗುವಿನ ರೂಪದಲ್ಲಿ ಅವನು ಕಾಣಿಸ್ಕೊತಾ ಇದ್ದಾನೆ. ಮಗುವನ್ನು ಕಂಡಾಕ್ಷಣ ಮಾರ್ಕಂಡೇಯ ಮುನಿಗಳು ಎಲ್ಲ ಶ್ರಮವು ಪರಿಹಾರವಾಗಿ ಬಿಟ್ಟಿತು.
ಅವರ ಸಂತೋಷವು ಎಷ್ಟು ಹೆಚ್ಚಾಗಿತ್ತೆಂದರೆ ಅವರ ಹೃದಯ ಕಮಲವು ನಯನ ಕಮಲಗಳೊಂದಿಗೆ ಸಂಪೂರ್ಣ ಅರಳಿತು. ಇಡೀ ದೇಹ ರೋಮಾಂಚನಗೊಂಡಿತು. ಆ ಅದ್ಭುತ ಬಾಲಕನು ಯಾರಿರಬಹುದೆಂದು ಗೊಂದಲದಲ್ಲಿ ಮುನಿಗಳು ಆತನನ್ನು ಸಮೀಪಿಸಿದರು. ಈ ಪ್ರಳಯದಲ್ಲಿ ಇಷ್ಟು ಸಣ್ಣ ಮಗು ಹೇಗೆ ತಾನೇ ಇರಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರು ಅದರ ಸಮೀಪ ಹೋಗ್ತಾರೆ. ಮುನಿಗಳು ಅಲ್ಲಿ ಇಡೀ ಬ್ರಹ್ಮಾಂಡವನ್ನು ಕಂಡರು. ಆಗ ಮಗು ಉಸಿರೆಳೆದುಕೊಂಡು ಮಾರ್ಕಂಡೇಯ ಮುನಿಗಳನ್ನು ಸೊಳ್ಳೆಯಂತೆ ತನ್ನ ಶರೀರದೊಳಗೆ ಸೆಳೆದುಕೊಂಡಿತು. ಅಲ್ಲಿ ಮುನಿಗಳು ಇಡೀ ಬ್ರಹ್ಮಾಂಡವನ್ನು ಪ್ರಳಯಕ್ಕೆ ಮುಂಚೆ ಇದ್ದ ಸ್ಥಿತಿಯಲ್ಲಿ ಕಂಡರು. ಇದನ್ನು ನೋಡಿದ ಮಾರ್ಕಂಡೇಯ ಮುನಿಗಳು ಅತೀವ ಆಶ್ಚರ್ಯದಿಂದ ದಿಗ್ಭ್ರಾಂತರಾದರು. ಸೊ ಮಾರ್ಕಂಡೇಯ ಋಷಿಗಳು ಸಮೀಪ ಹೋಗ್ತಾ ಇದ್ದಾಗೆ ಆ ಬಾಲಕೃಷ್ಣ ಬಾಯಿ ತೆಗಿತಾನೆ. ಅವನು ಬಾಯಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಸೊ ಬಾಯಿ ಒಳಗಡೆ ನೋಡಿದಾಗ ಏನಿದೆ, ಕೃಷ್ಣ ಹೊಟ್ಟೆ ಒಳಗಡೆ ಸಕಲ ಬ್ರಹ್ಮಾಂಡ ಪ್ರಳಯಕ್ಕಿಂತ ಮುಂಚೆ ಹೇಗಿತ್ತು ಅದೆಲ್ಲವೂ ಕೂಡ ಅದೇ ರೀತಿಯಲ್ಲಿ ಅವನ ಹೊಟ್ಟೆ ಒಳಗಡೆ ಇದೆ. ಸಾಗರಗಳು, ಪರ್ವತಗಳು, ಮಹಾದ್ವೀಪಗಳು, ವಿಸ್ತರಣೆ, ಸಾಧು, ಅಸುರಿ, ಜೀವಿಗಳು, ಕಾಡುಗಳು, ದೇಶಗಳು, ನದಿಗಳು, ಇದೆಲ್ಲವೂ ಕೂಡ ಬ್ರಹ್ಮನ ದಿನಗಳ ಅಗಣಿತ ಯುಗಗಳು ಎಲ್ಲವೂ ಕೂಡ ಅವನ ಹೊಟ್ಟೆಯಲ್ಲಿ ಕಂಡರು. ಸೊ ಇದು ಇನ್ನೊಂದು ಪ್ರಮಾಣ. ಕೃಷ್ಣನೇ ಭಗವಂತ ಪ್ರಮಾಣ. ಇದೆಲ್ಲದೇ ಇದಕ್ಕೆ ಮುಂಚೆನೇ ಯಶೋಧದೇವಿ ಕಂಡಿದ್ದು. ಯಶೋಧೇವಿ ಬಾಯಿ ತೆಗೆದಾಗ ಕೃಷ್ಣ ಬಾಯಿ ತೆಗಿ ಅಂತ ಹೇಳಿದಾಗ ಬ್ರಹ್ಮಾಂಡವನ್ನು ಕಂಡ್ಲು. ಸೊ ಅನ್ಬೋದು ಏನೋ ತಾಯಿ ಭ್ರಮಿತಳಾಗಿದ್ಲು ಅಂತ ಯಶೋಧೆ. ಆದರೆ ಇಲ್ಲಿ ಮಾರ್ಕಂಡೇಯ ಋಷಿಗಳು ಕೂಡ ಪ್ರಮಾಣ ಕೊಡ್ತಾ ಇದೆ. ಸೊ ಮಾರ್ಕಂಡೇಯನು ಕೂಡ ಅದೇ ಕೃಷ್ಣ ಬಾಯೊಳಗೆ ಹೋಗಿರುವಂಥದ್ದು ಹಾಗೂ ಆ ಎಲ್ಲ ಬ್ರಹ್ಮಾಂಡಗಳು ಅಲ್ಲಿ ಕಾಣ್ತಾ ಇದೆ. ಸೊ ಇದು ಕೂಡ ಭಗವದ್ಗೀತೆಯಲ್ಲೂ ಹೇಳಿದ ಹಾಗೆ, ನಿರೂಪಣೆ ಮಾಡಿರೋ ಹಾಗೆ, ಬೇರೆ ಪುರಾಣಗಳು ಹೇಳ್ತಾ ಹಾಗೆ, ಆಗ ಮಹಾವಿಷ್ಣು ಉಸಿರು ಬಿಡ್ತಾನೆ, ಆಗ ಬ್ರಹ್ಮಾಂಡಗಳು ಸೃಷ್ಟಿಯಾಗತ್ತೆ. ಮಹಾವಿಷ್ಣು ಉಸಿರು ತಗೊಂಡಾಗ ಸಕಲ ಬ್ರಹ್ಮಾಂಡಗಳು ನಮ್ಮ ಒಳಗೆ ಹೋಗುತ್ತೆ. ಸೊ ಅದರಿಂದ ಕೇವಲ ವಿಷ್ಣು ಭಕ್ತರೇ ವಿಷ್ಣು ಭಗವಾನ್ ಅಂತ ಹೇಳ್ತಾರೆ. ಸೊ ಈಗ ಇಲ್ಲಿ ಮಾರ್ಕಂಡೇಯ ಶಿವನ ಆರಾಧನೆ ಮಾಡಿದಂಥವ್ನು. ಸೊ ಅವನಿಗೂ ಕೂಡ ಹರಿಯ ಒಂದು ಅಸ್ತಿತ್ವ, ಅವನ ಒಂದು ಪರಮಪುರುಷ ಅನ್ನುವಂತಹ ಭಾವನೆ ಮಾರ್ಕಂಡೇಯ ಋಷಿಗಳು ಕೂಡ ನಿರೂಪಣೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ವಿಷ್ಣು ಭಗವಂತ ಇದನ್ನಿಕ್ಕಿದವರೆಲ್ಲ ಅವರ ಕೆಳಗಡೆ ಇರುವಂಥವ್ರು ಅಂತ ಹೇಳಿದರೆ ಇದು ಯಾವುದೇ ರೀತಿ ತಪ್ಪು ಚಿಂತನೆ ಅಲ್ಲ. ಬ್ರಹ್ಮ ಸಂಹಿತೆಯಲ್ಲೂ ಕೂಡ ಭಗವಂತ ನಮ್ಮ ಬಗ್ಗೆ ಗುಣಗಾನ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಕೆಳಗಿರುವಂಥದ್ದು ದೇವಿ ಧಾಮ, ದೇವಿ ಮೇಲಿರುವಂಥದ್ದು ಮಹೇಶಧಾಮ, ಮಹೇಶಧಾಮ ಮೇಲಿರುವಂಥದ್ದು ಹರಿಧಾಮ, ಅದರಲ್ಲಿ ಶ್ರೇಷ್ಠವಾದಂಥದ್ದು ಕೃಷ್ಣನ ಸ್ವಂತ ಲೋಕ ಗೋಲೋಕ ವೃಂದಾವನ. ಸೊ ಹೀಗೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ, ಸಂಹಿತೆಗಳಲ್ಲಿ ನಿರೂಪಣೆ ಇದೆ. ಕೃಷ್ಣನೇ ಜಗತ್ತಿಗೆ ಆದಿ. ಸೊ ನಂತರ ಸೂತ ಗೋಸ್ವಾಮಿ ವಿವರಿಸ್ತಾ ಇದ್ದಾರೆ. ಆ ಮಹಾಸಾಗರದಲ್ಲಿ ಅವರು ಮತ್ತೆ ಚಿಕ್ಕ ದ್ವೀಪವೊಂದರಲ್ಲಿ ಆರದ ಮರದ ಬೆಳೆಯುತ್ತಿರುವುದನ್ನು, ಹಾಗೆಯೇ ಅದರ ಮೇಲೆ ಮಗುವೊಂದು ಮಲಗಿರುವುದನ್ನು ಕಂಡರು. ಆ ಮಗು ಅವರ ಕಡೆಗೊಮ್ಮೆ ಕುಡಿನೋಟ ಹಾಯಿಸಿ ಅಮೃತಪೂರಿತ ಮಂದಹಾಸ ಬೀರಿತು. ಮಾರ್ಕಂಡೇಯ ಮುನಿಗಳು ಕಣ್ಣುಗಳ ಮೂಲಕವೇ ಆ ಮಗುವನ್ನು ತಮ್ಮ ಹೃದಯದಲ್ಲಿ ನೆಲೆಸಿಕೊಂಡರು. ಉದ್ವಿಗ್ನಗೊಂಡ ಮುನಿಗಳು ಆ ಮಗುವನ್ನು ಅಪ್ಪಿಕೊಳ್ಳಲು ಧಾವಿಸಿದರು. ಸೊ ಈಗ ಎಲ್ಲ ಆದಮೇಲೆ ತಿರ್ಗಾವನು ಆಚೆ ಬಂದಿದ್ದಾನೆ. ಸೊ ಆಚೆ ಬಂದು ತಿರ್ಗಾ ಅದೇ ಸ್ಥಿತಿಯಲ್ಲಿ ಆ ಪ್ರಳಯದಲ್ಲಿ ಆ ಮಗುವನ್ನು ಕಾಣ್ತಾ ಇದ್ದಾನೆ. ಮತ್ತು ಮಗುನ ಕಂಡು ಈಗ ಮಗುನ ತಪ್ಕೋಬೇಕು ಅಂತ ಓಡ್ತಾ ಇದ್ದಾನೆ. ಆ ಕ್ಷಣ ಎಲ್ಲ ಯೋಗಗಳ ಮೂಲ ಪುರುಷನಾದ ಹಾಗೂ ಪ್ರತಿಯೊಬ್ಬರ ಹೃದಯದಲ್ಲಿ ಅಡಗಿರುವ ದೇವೋತ್ತಮ ಪರಮಪುರುಷನು ಅಸಮರ್ಥ ವ್ಯಕ್ತಿಯ ಸಾಧನೆಗಳೆಲ್ಲವೂ ಇದಕ್ಕಿಂತ ನಾಶವಾಗಿ ಬಿಡುವಂತೆ ಮುನಿಯ ಕಣ್ಣಿಗೆ ಅದೃಶ್ಯನಾದನು. ತಮನ್ವತಃ ವಟೋ ಬ್ರಹ್ಮನ್ ಸಲಿಲಂ ಲೋಕ ಸಂಪ್ಲವ ತಿರೋಧಾಯಿ ಕ್ಷಣಾದಸ್ಯ ಸ್ವಾಶ್ರಮೇ ಪೂರ್ವವತ್ ಸ್ಥಿತಃ. ಹೇ ಬ್ರಾಹ್ಮಣ, ಭಗವಂತನು ಅದೃಶ್ಯನಾದ ಬಳಿಕ ಆ ಆಲದ ಮರ, ಮಹಾಜಲದಿ, ಬ್ರಹ್ಮಾಂಡದ ಪ್ರಳಯ ಎಲ್ಲವೂ ಕೂಡ ಮಾಯವಾದವು. ಮರುಗಳಿಗೆಯಲ್ಲಿಯೇ ಮಾರ್ಕಂಡೇಯ ಮುನಿಗಳು ತಮ್ಮ ಆಶ್ರಮದಲ್ಲಿ ತಾವು ಮೊದಲಿನಂತೆ ಇರುವುದನ್ನು ಕಂಡರು. ಏನಾಯಿತು? ಎಲ್ಲ ಪ್ರಳಯದಾಗಿ ಮತ್ತೆ ಪುನಃ ಅವರು ತಮ್ಮ ಆಶ್ರಮದಲ್ಲೇ ಇದ್ದಾರೆ.
ಸೊ ಈ ರೀತಿ ಅವರ ವಾಪಸ್ ಅವರ ಮರುಸ್ಥಿತಿಗೆ ಬಂದಿದ್ದಾರೆ. ಈಗ ಮಾರ್ಕಂಡೇಯ ಜಗತ್ತಿನ ಒಂದು ಗುಟ್ಟನ್ನು ಕಂಡಿದ್ದಾನೆ. ಯಾವ ಗುಟ್ಟು? ಸೃಷ್ಟಿ, ಸ್ಥಿತಿ, ಪ್ರಳಯ ಎಲ್ಲದಕ್ಕೂ ಕಾರಣಕರ್ತ ಕೃಷ್ಣ ಅನ್ನುವಂತಹ ಅರಿವಿಕೆ ಅವನು ಪಡೆದಿದ್ದಾನೆ. ಹಾಗೂ ಮಾಯೆ ಅಂದರೆ ಏನು? ಸೊ ಎಲ್ಲವೂ ಕೂಡ ನಾಶದಲ್ಲಿ ಮುಳುಗೋಗುತ್ತೆ. ಸೊ ಯಾವುದು ಅಲ್ಲ. ನಿಜವಾದದ್ದೇನು? ನಾವು ಸಚ್ಚಿದಾನಂದ ರೂಪಿ, ನಮಗೆ ನಾಶ ಇಲ್ಲ. ನಾಶ ಆಗ್ತಾ ಇರೋದು ಕೇವಲ ಈ ದೇಹ ಮಾತ್ರ. ಸೊ ಸಾವು ಅನ್ನೋದು ಕೇವಲ ದೇಹದ ಒಂದು ನಷ್ಟ ಅಷ್ಟೇ. ಆದರೆ ಆತ್ಮ ಅನ್ನುವಂಥದ್ದು ನಾಶ ಆಗೋದಿಲ್ಲ. ನ ಹನ್ಯತೆ ಹನ್ಯಮಾನೆ ಶರೀರೇ. ದೇಹ ನಾಶ ಆದರೂ ಕೂಡ ಆತ್ಮ ಅವಿನಾಶಿ. ನಾವು ಯಾವ ರೀತಿ ಕರ್ಮಗಳು ಮಾಡಿರ್ತೀವಿ ಅದರ ಪ್ರಕಾರ ನಾವು ಇನ್ನೊಂದು ದೇಹವನ್ನು ಪ್ರಾಪ್ತಿ ಮಾಡ್ತೀವಿ. ಆದರೆ ಯಾರು ಈ ಒಂದು ಜನ್ಮದಲ್ಲಿ ಮನುಷ್ಯ ಜನ್ಮ ಬಂದಾಗ ಭಗವಂತ ಹರಿಯ ನಾಮಸ್ಮರಣೆ ಮಾಡ್ತಾರೆ, ಹರೇ ಕೃಷ್ಣ ಮಂತ್ರ ಜಪಿಸ್ತಾರೆ, ಚೈತನ್ಯ ಮಹಾಪ್ರಭುಗಳ ನಿರ್ದೇಶನದಲ್ಲಿ, ಗುರುಗಳ ನಿರ್ದೇಶನದಲ್ಲಿ ಸಾಧನೆ ಅನ್ನೋದು ಮಾಡ್ತಾರೆ, ಅವರು ಶಾಶ್ವತವಾದಂತಹ ವೈಕುಂಠ ಲೋಕಕ್ಕೆ ಮರಳಿ ಹೋಗ್ತಾರೆ. ಸೊ ಮುಂದೆ ಮಾರ್ಕಂಡೇಯ ಇನ್ನೂ ಅಧಿಕವಾಗಿ ಕೃಷ್ಣನ ಬಗ್ಗೆ ತಿಳಿಯಲು ಅವರು ಶಿವಪಾರ್ವತಿ ಆರಾಧನೆ ಮಾಡ್ತಾರೆ. ಈಗ ವಾಪಸ್ ಆಶ್ರಮದಲ್ಲಿ ಪರಮಪ್ರಭು ನಾರಾಯಣನನ್ನು ತನ್ನ ವಿಮೋಹಕ ಶಕ್ತಿಯ ಈ ವೈಭವವನ್ನು ಏರ್ಪಡಿಸಿದನು. ಮಾರ್ಕಂಡೇಯ ಋಷಿಗಳು ಅದರ ಅನುಭವವನ್ನು ಹೊಂದಿ ಭಗವಂತನಲ್ಲಿ ಆಶ್ರಯ ಪಡೆದರು. ಅವರು ಹೇಳಿದರು, ಹೇ ಶ್ರೀಹರಿಯೇ, ಯಾರು ಶರಣರಾಗುತ್ತಾರೋ ಅವರಿಗೆ ಅಭಯ ಪ್ರದಾನ ಮಾಡುವ ಈ ನಿನ್ನ ಪಾದ ಕಮಲಗಳನ್ನು ನನಗೆ ಆಶ್ರಯಿಸುತ್ತೇನೆ. ಮಹಾದೇವತೆಗೂ ಸಹ ಜ್ಞಾನದ ರೂಪ ತೊಟ್ಟ ನಿನ್ನ ಮಾಯಾಶಕ್ತಿಯನ್ನು ವಿಮೋಹಿತರಾಗುತ್ತಾರೆ. ಸೊ ಹೀಗೆ ಆರಾಧನೆ ಮುಂದುವರಿಸ್ತಾ ಅವನ ಭಕ್ತಿಯನ್ನು ಕಂಡು ಈಗ ಶಿವನು ಕೂಡ ಅವನಿಗೆ ಉಪದೇಶ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ರುದ್ರನು ತನ್ನ ಪತ್ನಿ ರುದ್ರಾಣಿಯೊಂದಿಗೆ ಬಸವನ ಮೇಲೆ ಕುಳಿತು ತನ್ನ ಅನುಚರರೊಂದಿಗೆ ಆಗಸದಲ್ಲಿ ಸಂಚರಿಸುತ್ತಿರುವಾಗ ಧ್ಯಾನಮಗ್ನಾಗಿದ್ದ ಮಾರ್ಕಂಡೇಯ ಮುನಿಗಳನ್ನು ಗಮನಿಸಿದರು. ಸೊ ಮಾರ್ಕಂಡೇಯ ಧ್ಯಾನದಲ್ಲಿ ಇದೆಲ್ಲ ಆಗಿ ಭಗವಂತ ಶ್ರೀಹರಿಯ ಧ್ಯಾನದಲ್ಲಿರಬೇಕಾದ್ರೆ ಶಿವ ಅವರನ್ನು ಕಾಣ್ತಾನೆ. ಕಂಡು ತಾನು ಕೂಡ ಅವರಿಗೆ ಏನಾದರೂ ಹೇಳಬೇಕು ಅಂತ ಮುಂದಾಗ್ತಾರೆ. ಇದು ಶಿವನ ಸ್ಥಾನ. ವೈಷ್ಣವಾನಾಂ ಯಥಾ ಶಂಭು. ವಿಷ್ಣು ಭಕ್ತರಲ್ಲಿ ತುಂಬ ಶ್ರೇಷ್ಠವಾದಂಥವರು ಶಿವ. ಸೊ ನಿಜವಾಗಿ ಯಾರು ಶಿವ ಭಕ್ತಿ ಅನ್ನೋದು ಮಾಡ್ತಾರೆ, ನಿಸ್ವಾರ್ಥ ನಾಶಕಾಮದಿಂದ ಶಿವನ ಭಕ್ತಿ ಮಾಡಿದವರಿಗೆ ಶಿವ ಏನು ಮಾಡ್ತಾರೆ? ಅವರಿಗೆ ಕೃಷ್ಣನ ಉಪದೇಶ ಮಾಡ್ತಾರೆ, ಕೃಷ್ಣ ಭಕ್ತಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಕಾಶಿಗೆ ಹೋಗ್ತಾರೆ, ಅನೇಕ ಜನ ಕಾಶಿಯಲ್ಲಿ ಸಾಯಬೇಕು ಅಂತ ಇಷ್ಟಪಡ್ತಾರೆ ಶಿವಭಕ್ತರು. ಅದರಲ್ಲಿ ಮಹಿಮೆ ಏನಿದೆ, ಯಾರು ಅಲ್ಲಿ ದೇಹತ್ಯಾಗ ಮಾಡ್ತಾರೋ ಕಾಶಿಯಲ್ಲಿ ಶಿವ ಅವರ ಕಿವಿಯಲ್ಲಿ ಬಂದು ತಾರಕ ಮಂತ್ರವನ್ನು ಹೇಳ್ತಾರೆ. ಸೊ ತಾರಕ ಮಂತ್ರ ಅಂತ ಹೇಳಿದ್ರೆ ರಾಮನ ನಾಮಜಪ, ಅಂತೆಯೇ ನಾರಾಯಣ ಸ್ಮೃತಿ. ಸ್ವತಃ ಶಿವನೇ ಅಂಥವ್ರಿಗೆ ರಾಮನ ಮಂತ್ರವನ್ನು ಕೊಡ್ತಾನೆ. ಸೊ ಅದರಿಂದನೇ ಅನೇಕ ಜನ ಹೋಗಿ ಅಲ್ಲಿ ಕಾಶಿಯಲ್ಲಿ ದೇಹತ್ಯಾಗ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಸುಡಕ್ಕೆ ಹೋಗ್ತಾರೆ. ಆದರೆ ಅವರಿಗೆ ಇದು ವಿಷಯ ತಿಳಿದಿಲ್ಲ. ಅವ್ರು ಅಂದ್ಕೋತಾರೆ ನಾವು ಶಿವನ ಭಕ್ತಿ ಮಾಡ್ತಾಯಿದ್ದೀವಿ, ಶಿವನ ಹತ್ರ ಹೋಗ್ತೀವಿ ಅಂತ. ಆದರೆ ಅಲ್ಲಿ ನಿಜವಾಗ್ಲೂ ಇತಿಹಾಸ ಅಲ್ಲಿ ಹೇಳ್ತಾ ಇರುವಂಥದ್ದು ಶಿವ ಅವರಿಗೆ ಕೃಷ್ಣ ಭಕ್ತಿಯನ್ನು ನೀಡ್ತಾನೆ. ಸೊ ಹೀಗೆ ಶಿವ ನೋಡ್ತಾ ಇದ್ದಾನೆ, ಇಲ್ಲೊಬ್ಬ ವ್ಯಕ್ತಿ ನನ್ನ ಮುಂಚೆ ತಪಸ್ಸೆ ಮಾಡಿದ ಈ ವ್ಯಕ್ತಿ ಈಗ ವಿಷ್ಣು ಭಕ್ತಿ ಮಾಡ್ತಾ ಇದ್ದಾನೆ, ಅದರಿಂದ ಆ ವಿಷ್ಣು ಭಕ್ತಿನೂ ಚೆನ್ನಾಗಿ ಮಾಡಲಿ ಅಂತ ಹೇಳಿ ಶಿವ ಹಾಗೂ ಪಾರ್ವತಿ ಇಬ್ಬರು ಕೂಡ ಬಂದು ಭೇಟಿ ಆಗ್ತಾ ಇದ್ದಾರೆ ಮಾರ್ಕಂಡೇಯನೇನೋ ಅನ್ನೋ ಆಶ್ರಮದಲ್ಲಿ. ಸೊ ಶಿವ ಬಂದು ಆ ಮಾರ್ಕಂಡೇಯರ ಹೃದಯಗಳನ್ನು ಪ್ರವೇಶ ಮಾಡ್ತಾರೆ. ಆಗ ಇಲ್ಲಿ ಹೇಳಲಾಗಿದೆ, ಮಾರ್ಕಂಡೇಯ ಏನು ಕಂಡ? ಶಿವನ ಹೊಂಬಣ್ಣದ ಕೇಶರಾಶಿ ಮಿಂಚನ್ನು ಹೋಲುತ್ತಿತ್ತು. ಆತನಿಗೆ 3 ಕಣ್ಣುಗಳು ಮತ್ತು ತೋಳುಗಳು ಇದ್ದವು. ಆತನ ನೀಳಕಾಯ ಉದಯ ಸೂರ್ಯನಂತೆ ಹೊಳೆಯುತ್ತಿತ್ತು. ಆತ ಹುಲಿಯ ಚರ್ಮವನ್ನು ಹುಟ್ಟಿದ್ದನು. ಆತನ ಕೈಯಲ್ಲಿ ಜಪಮಾಲೆ, ಡಮರು, ಕಪಾಲ, ಕೊಡಲಿಯೊಂದಿಗೆ ತ್ರಿಶೂಲ, ಬಿಲ್ಲು ಬಾಣಗಳು, ಖಡ್ಗ ಹಾಗೂ ಗುರಾಣಿಗಳಿದ್ದವು.
ಮುನಿಯು ಧ್ಯಾನದಿಂದ ಎಚ್ಚೆತ್ತು ವಿಸ್ತಾರವಾಗಿ ಈತ ಯಾರು, ಈತ ಎಲ್ಲಿಂದ ಬಂದ ಎಂದು ಯೋಚಿಸಿದರು. ಸೊ ಇಲ್ಲಿ ಶಿವನನ್ನು ವರ್ಣಿಸ್ತಾ ಇದ್ದಾರೆ. ಸೊ ಈ ಥರ 3 ಕಣ್ಣುಗಳಿದೆ, ಹಾಗೂ ಹುಲಿ ಚರ್ಮವನ್ನು ಧರಿಸಿದ್ದಾನೆ, ಜಪಮಾಲೆ ಇದೆ. ಸೊ ಅನೇಕರು ಇದನ್ನೆಲ್ಲ ವಿರೋಧಿಸ್ತಾರೆ. ಏನಪ್ಪ ಇವರು ಹಿಂದೂಗಳು, ಅವನೊಬ್ಬ ಸಿಂಹ ಮುಖನ ಪೂಜೆ ಮಾಡ್ತಾರೆ, ಇನ್ನೊಬ್ಬ ಯಾವನೋ ಹಾವು ಹಾಕ್ಕೊಂಡಿರ್ತಾನೆ ಅವನು ಪೂಜೆ ಮಾಡ್ತಾರೆ, ಇನ್ನೊಬ್ಬ ಕುದುರೆ ಇದನ್ನು ಪೂಜೆ ಮಾಡ್ತಾರೆ. ಸೊ ಕಾಲ್ಪನಿಕವಾದದ್ದು ಅಂತ ಅಂದ್ಕೋತಾರೆ. ಅದು ಇಲ್ಲಿ ಶಾಸ್ತ್ರ ಹೇಳ್ತಾ ಇದೆ. ಅದಕ್ಕೊಂದು ವಿಚಾರ ಇದೆ. ಸೊ ಯಾಕೆ ಇರಬಾರ್ದು, ಏನು ತೊಂದರೆ ಇದೆ? ಇವಾಗ ಇಲ್ಲಿ ಎಷ್ಟು ಜನ ಕೂತಿದ್ದೀರಾ? ಎಲ್ಲರೂ ಒಂದೇ ಥರ ಬಟ್ಟೆ ಹಾಕ್ಕೊಂಡಿದ್ದೀರಾ? ಎಲ್ಲರೂ ಒಂದೇ ಥರ ಹೇರ್ ಸ್ಟೈಲ್ ಇದೆಯಾ? ಇಲ್ಲ. ನಮಗೇನೆ ಏನೋ ಶಕ್ತಿ ಇಲ್ಲದೆ ಇರುವಂಥವರು, ಬೇರೆಯವ್ರ ಮೇಲೆ ಆಧಾರಿತವಾಗಿರುವಂಥವ್ರೆ ನಮಗೆ ವಿವಿಧತೆಗಳಿರಬೇಕಾದ್ರೆ, ಒಬ್ಬರ ಮನೇಲಿ ನಾಯಿ ಸಾಕ್ತಾರೆ, ಒಬ್ಬನ ಬೆಕ್ಕು ಸಾಕ್ತಾನೆ, ಒಬ್ಬ ಮೇಲೆ ಹಾವು ಸಾಕ್ತಾನೆ, ಇನ್ನೊಬ್ಬ ಏನೇನೋ ಸಾಕ್ತಾ ಇರ್ತಾರೆ ಅವರಿಚ್ಛೆ. ಸೊ ಹಾಗೆಯೇ ಸಕಲ ಶಕ್ತಿ ಆಗಿರುವಂತಹ ಆ ಭಗವಂತನಿಗೆ ತಾನು ಹೆಂಗಿರಬೇಕು ಅಂತ ಅವನಿಗಿಚ್ಛೆ, ಹೆಂಗೆ ಬೇಕಾದ್ರೂ ಇರ್ತಾನೆ ಅವನು. ಯಾಕೆ ಇರಬಾರ್ದು? ಒಬ್ಬರ ಹತ್ರ ಸೈಕಲ್ ಇದೆ, ಒಬ್ಬರ ಹತ್ರ ಬೈಕ್ ಇದೆ, ಒಬ್ಬರ ಹತ್ರ ಕಾರ್ ಇದೆ, ಅಥವಾ ಲಾರಿ ಇದೆ, ಯಾವ ಗಾಡಿ ಬೇಕನ್ನು ಓಡಿಸ್ತಾರೆ. ಹಾಗೆ ಶಿವ ತನಗೆ ನಂದಿ ಬೇಕು, ನಂದಿ ಓಡಿಸ್ತಾನೆ. ಸೊ ಇದನ್ನೆಲ್ಲ ಇದೇನಿದಪ್ಪ, ಇವ್ನು ನೋಡೊಬ್ಬ ನಂದಿ ಓಡಿಸ್ತಾನೆ, ಇನ್ನೊಬ್ಬ ಗಣಪತಿ ನೋಡಿದ್ರೆ ಇಲ್ಲಿ ಓಡ್ತಾನೆ, ಅವ್ನು ನೋಡಿದ್ರೆ ಇಷ್ಟು ದಪ್ಪ ಇದ್ದಾನೆ, ಆದರೆ ಅವನ ವಾಹನ ನೋಡಿದ್ರೆ ಸಣ್ಣಕ್ಕಿದೆ, ಸುಬ್ರಹ್ಮಣ್ಯ ನವಿಲ್ ಮೇಲೆ ಓಡ್ತಾನೆ. ಸೊ ಇದೆಲ್ಲ ಕಾಲ್ಪನಿಕ ಅಂತ ಹೇಳಿ ಜನರು ದೂರ್ತಾರೆ. ಅಂದರೆ ಇದು ಯಾವುದೂ ಕೂಡ ಕಾಲ್ಪನಿಕ ಅಲ್ಲ, ಅವರ ಶಕ್ತಿ ಅಂಥದ್ದು. ಅದು ಸಾಧಾರಣವಾದ ಇಲಿಗಳಲ್ಲ. ಗಣಪತಿ ಅಷ್ಟು ದಪ್ಪ ಇದ್ದಾನೆ, ಸಣ್ಣ ಇಲಿ ಮೇಲೆ ಹೆಂಗೆ ಹೋಗೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅವರು ಆ ಶಕ್ತಿನ ಕೊಡ್ತಾರೆ ಆ ಇಲಿಗೆ ತೊಗೊಂಡು ಹೋಗಲಿಕ್ಕೆ. ಇದು ಭಗವಂತನ ಅಸೀಮವಾದಂತಹ ಒಂದು ಶಕ್ತಿ. ನಾವೊಂದು ಮಂತ್ರ ಹೇಳ್ತೀವಿ, ಮೂಕಂ ಕರೋತಿ ವಾಕ್ಶಾಲಂ ಪಂಗುಂ ಲಂಗಾಯತೆ ಗಿರಿಂ ಯತ್ಕೃಪಾಹಂ ತಮಹಂ ವಂದೇ ಶ್ರೀ ಗುರು ದೀನತಾರಿಣಂ. ಇದರ ಅರ್ಥ ಏನು? ಗುರುವಿನ ಕೃಪೆ ಒಬ್ಬನಿಗೆ ಸಿಕ್ಕಿದ್ರೆ, ಶ್ರೀ ಗುರು ದೀನ ಬಂಧು, ಅಂತಹ ಪಾಪಿಗಳಿಗೆ ಬಂಧು ಆದಂತಹ ಗುರುಗಳ ಕೃಪೆ ಒಬ್ಬನಿಗೆ ಸಿಕ್ಕಿದ್ರೆ, ಮೂಕಂ ಕರೋತಿ ವಾಕ್ಶಾಲಂ, ಒಬ್ಬ ಮೂಗನೂ ಕೂಡ ದೊಡ್ಡ ದೊಡ್ಡ ಭಾಷಣ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಪಂಗುಂ ಲಂಗಾಯತೆ ಗಿರಿಂ, ಒಬ್ಬ ಕುಂಟನೂ ಕೂಡ ದೊಡ್ಡ ದೊಡ್ಡ ಪರ್ವತಗಳನ್ನು ಎತ್ತಿ ಓಡ್ಬೋದು. ಅಂತಹ ಶಕ್ತಿ ಪ್ರದಾನ ಆಗುತ್ತೆ ಒಬ್ಬ ಗುರುಗಳ ಶಿಷ್ಯನಾದರೆ. ಹಾಗಿದ್ದಾಗ ಆ ಗುರುಗಳಿಗೂ ಶಕ್ತಿ ಕೊಡುವಂತಹ ದೇವತೆಗಳಿಗೆ, ಪರಮೇಶ್ವರನಿಗೆ, ಭಗವಂತನಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ವಿಷಯಗಳನ್ನು ಯಥಾರ್ಥವಾಗಿ ತಿಳಿಬೇಕು, ಸ್ವೀಕಾರ ಮಾಡಬೇಕು, ಅಂತೆ ಆ ರೀತಿ ಆರಾಧನೆ ಅನ್ನೋದು ಮಾಡಬೇಕು. ಮಾರ್ಕಂಡೇಯ ಋಷಿಗಳು ಶಿವ, ಉಮೆ ಮತ್ತು ಅವರ ಅನುಚರನ್ನು ಸ್ವಾಗತಿಸಿ ಆಸನ ನೀಡಿ ಪಾದ ಪ್ರಾಕ್ಷಗಳನ್ನ ಜಲ, ಸುಗಂಧ ಪೂರಿತ ಪಾನ, ಜಲ, ಪರಿಮಳ ತೈಲ, ಪುಷ್ಪಹಾರ ಹಾಗೂ ದೀಪಾರತಿಗಳಿಂದ ಪೂಜಿಸಿದರು. ಮತ್ತು ಅವರು ಈ ಶ್ಲೋಕದ ಮೂಲಕ ಶಿವನ ಆರಾಧನೆ ಮಾಡ್ತಾರೆ. ಎಲ್ಲರೂ ಹೇಳಿ: ನಮಃ ಶಿವಾಯ ಶಾಂತಾಯ ಸತ್ವಾಯ ಪ್ರಮೃಡಾಯ ಚ ರಾಜೋಜೂಷೆ ಅಥ ಘೋರಾಯ ನಮಸ್ತುಭ್ಯಂ ನಮೋಜುಷೆ ನಮಸ್ತುಭ್ಯಂ ತಮೋಜುಷೆ. ಇದರ ಅರ್ಥ: ಹೇ ಸಕಲ ಮಂಗಳಮಯ ದಿವ್ಯ ಪುರುಷನೇ, ನಿನಗೆ ಮತ್ತೆ ಮತ್ತೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಸತ್ವಗುಣ ಸ್ವಾಮಿಯಾಗಿ ನೀನು ಸುಖಪ್ರದನು, ರಜೋಗುಣ ಸಂಘದಿಂದ ನೀನು ಅತಿ ಭೀಕರನು ಮತ್ತು ತಮೋಗುಣದ ಜೊತೆಗೆ ಸಹ ನೀನು ಸಂಬಂಧ ಹೊಂದಿರುವೆ. ಹೀಗೆ ಸ್ತುತಿ ಮಾಡಿದಾಗ ಶಿವ ಹೇಳ್ತಾ ಇದ್ದಾನೆ: ಶ್ರೀ ಭಗವಾನ್ ವಾಚ ವರಂ ವೃಣ್ಣೇಶ್ವನ ಕಾಮಂ ವರದೇಶ ವಯಂ ತ್ರಯಃ ಅಮೋಘಂ ದರ್ಶನಂ ಯೇಷಾಂ ಮರ್ತ್ಯೋಯದ್ ವಿಂದತೆ ಅಮೃತಂ. ಸೊ ಶ್ರೀ ಭಗವಾನ್ ವಾಚ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಾನ್ ವಾಚ ಆದರೆ ಇಲ್ಲಿ ಶಿವ ಹೇಳ್ತಾ ಇರುವಂಥದ್ದು. ಸೊ ಶಿವ ಉತ್ತರ ಕೊಡ್ತಾ ಇದ್ದಾರೆ, ಅದಕ್ಕೆ ಭಗವಾನ್ ಅಂತ ಹೇಳ್ತಾ ಇದ್ದಾರೆ. ಭಗವಾನ್ ಒಬ್ಬನೇ, ಆದರೆ ಇಲ್ಲಿ ಶಿವನಿಗೂ ಭಗವಾನ್ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಅರ್ಥ ಮಾಡ್ಕೊಳ್ಳುವಂಥದ್ದು? ಸೊ ಯಾವಾಗ ಒಬ್ಬ ವ್ಯಕ್ತಿಯು ಭಗವಂತನ ಶುದ್ಧ ಭಕ್ತಿ ಮಾಡ್ತಾನೆ, ಆ ಭಕ್ತನಿಗೂ ಕೆಲವೊಮ್ಮೆ ಭಗವಾನ್ ಅಂತ ಹೇಳಲಾಗುತ್ತೆ. ಸೊ ಕೆಲವೊಮ್ಮೆ ಭಗವಾನ್ ನಾರದ ಅಂತಲೂ ಕೂಡ ಕರೀತಾರೆ. ಸೊ ನಾರದಗಳು ಭಗವಂತ ಅಲ್ಲ, ಭಗವಂತನ ಪ್ರತಿನಿಧಿಗಳು.
ಸೊ ಭಗವಂತನ ಪ್ರತಿನಿಧಿಗಳನ್ನು ಭಗವಂತನ ಹಾಗೆ ಆರಾಧನೆ ಮಾಡಬೇಕು ಅಂತ ಹೇಳಲಾಗಿದೆ. ಆದರೆ ಭಗವಂತನ ಪ್ರತಿನಿಧಿ ಯಾವುದು ತಾನೇ ಭಗವಂತ ಅಂತ ಹೇಳ್ಕೊಳ್ಳೋದಿಲ್ಲ. ಶ್ರೀ ಪ್ರಭುಪಾದರು ಭಗವಂತನ ಪ್ರತಿನಿಧಿಗಳು ಭಗವದ್ಗೀತೆಯ ಪ್ರಚಾರ ಮಾಡಿದ್ರು. ಆದರೆ ಯಾವತ್ತೂ ಕೂಡ ನಾನೇ ಭಗವಾನ್ ಅಂತ ಹೇಳ್ಕೊಳ್ಳಿಲ್ಲ, ನಾನು ಕೇವಲ ಭಗವಂತನ ದೂತ, ಸೊ ಭಗವಂತನ ಸಂದೇಶನ ಕೊಡಲಿಕ್ಕೆ ಬಂದಿದ್ದೀನಿ, ದಯವಿಟ್ಟು ಭಕ್ತಿ ಮಾಡಿ. ಸೊ ಹಾಗೆ ಶಿವನು ಕೂಡ ಭಗವಂತನ ಮಹಾನ್ ಭಕ್ತರು, ಹರಿಭಕ್ತರು, ಅದರಿಂದ ಆ ಭಕ್ತಿ ಕೊಡಲಿಕ್ಕೆ ಬಂದಿದ್ದಾರೆ. ಅದರಿಂದ ಅವರನ್ನು ಭಗವಾನ್ ವಾಚ, ಭಗವಂತ ಹೇಳ್ತಾ ಇದ್ದಾನೆ ಅಂತ ಹೇಳಲಾಗಿದೆ. ದಯವಿಟ್ಟು ಏನಾದರೂ ವರ ಕೇಳು, ಏಕೆಂದರೆ ಎಲ್ಲ ವರಪ್ರದಾಯಕದಲ್ಲಿ ನಾವು ಮೂವರು ಬ್ರಹ್ಮ, ವಿಷ್ಣು ಮತ್ತು ನಾನು ಶ್ರೇಷ್ಠರು. ನಮ್ಮ ದರ್ಶನ ಎಂದು ವ್ಯರ್ಥವಾಗುವುದಿಲ್ಲ, ಏಕೆಂದರೆ ನಮ್ಮ ದರ್ಶನ ಮಾತ್ರದಿಂದಲೇ ಮರ್ತ್ಯನು ಅಮರತ್ವವು ಪಡೆಯುತ್ತಾರೆ. ಇಲ್ಲಿ ಶಿವನೇ ಸಂತೋಷದಿಂದ ಬಂದು ಕೊಡ್ತಾ ಇದ್ದಾನೆ. ಈ ರೀತಿ ಭಕ್ತಿ ಅನ್ನೋದು ಮಾಡಬೇಕು. ಅರೆ ಅಸುರರು ಏನು ಮಾಡ್ತಾರೆ, ಒತ್ತಾಯಿಸ್ತಾರೆ. ಹೇಗೆ ರಾವಣ ಇದ್ದ, ರಾವಣ ಹೆಂಗೆ ಮಾಡ್ತಾ ಇದ್ದ, ತಲೆ ಕತ್ತರಿಸದ, ನೀವು ಬರಲಿಲ್ಲ ಅಂತಲೇ ತಲೆ ಕತ್ತರಿಸಾಕ್ತೀನಿ. ಭಸ್ಮಾಸುರ ಕೂಡ ಎಲ್ಲ ಒತ್ತಾಯಿಸ್ತಾರೆ. ಭಗವಂತ ಅವ್ರಿಗೆ ಬರಲಿಕ್ಕೆ ಇಷ್ಟ ಇಲ್ಲ, ಶಿವನಿಗೆ ಬರಲಿಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು, ಇವ್ರು ಕೇಳೋದೆಲ್ಲ ತರಲೆ ವರಗಳನ್ನೇ ಕೇಳ್ತಾರೆ, ಅವ್ರನ್ನ ಹಾಳು ಮಾಡಬೇಕು, ಇವ್ರನ್ನ ಹಾಳು ಮಾಡಬೇಕು ಅಂತ ಅವರು ಬರೋದಿಲ್ಲ. ಒತ್ತಾಯಿಸ್ತಾರೆ. ಅದು ತಾಮಸಿಕವಾದಂತಹ ತಪಸ್ಯೆಗಳು. ಅದರಿಂದ ಅಂತಹ ಒಂದು ಚಿಂತನೆಯಿಂದ ಅವ್ರು ವರ ಕೊಟ್ಟರೂ ಕೂಡ ಆ ವರಗಳು ಆ ವ್ಯಕ್ತಿಗಳಿಗೆ ಉಪಯೋಗ ಆಗೋದಿಲ್ಲ. ರಾವಣನ ವರ ಪಡ್ಕೊಂಡ, ಭಸ್ಮಾಸುರ ವರ ಪಡ್ಕೊಂಡ, ಆದರೆ ಕೊನೆಯಲ್ಲಿ ಏನಾಯಿತು, ಆ ವರಗಳೇ ಅವ್ರ ಸರ್ವನಾಶಕ್ಕೆ ಕಾರಣ ಆಯಿತು. ಸೊ ಆದ್ದರಿಂದ ಮಾರ್ಕಂಡೇಯನ ಹಾಗೆ ದೇವತೆಗಳು ಆರಾಧನೆ ತಪ್ಪಿಲ್ಲ. ವಿಷ್ಣು ಭಕ್ತರು ಬೇರೆ ಯಾರನ್ನು ಪೂಜೆ ಮಾಡೋದಿಲ್ಲ ಅಂತಿಲ್ಲ, ಅಥವಾ ಗೌರವ ಕೊಡ್ತಾರೆ. ಅದಕ್ಕೆ ಇಲ್ಲಿ ಭಾಗವತದಲ್ಲಿ ಅವರ ಉಲ್ಲೇಖ ಇದೆ. ಶಿವಭಕ್ತರೇ, ವಿಷ್ಣು ಭಕ್ತರೇ ನಿಜವಾಗಿ ಎಲ್ಲರಿಗೂ ಭಕ್ತಿ ಮಾಡುವಂಥದ್ದು, ನಿಜವಾಗಿ ಆರಾಧನೆ ಮಾಡುವಂಥವ್ರು ವಿಷ್ಣು ಭಕ್ತರು. ನಿಜವಾಗಿ ಆ ದೇವತೆಗಳು ಭಕ್ತಿ ಮಾಡೋದಿಲ್ಲ. ಅವರು ಕೇವಲ ತಮ್ಮ ಆಸೆಗಳನ್ನು ಪೂರೈಸಲಿಕ್ಕೆ ಯಾರನ್ನೂ ಹುಡುಕ್ತಾ ಇದ್ದಾರೆ. ನಾನು ಮಾಡಿದ್ರೆ ಇವರು ಇದನ್ನು ಕೊಡ್ತಾರೆ, ಕೊಟ್ಟ ಮೇಲೆ ನಾನೇ ಸ್ವಾಮಿ ಆಗ್ಬೋದು ಅಂತ ಪ್ರಯತ್ನ. ಸೊ ರಾವಣ ಅವರೆಲ್ಲ ಭಸ್ಮಾಸುರ ವರ ಪಡ್ಕೊಂಡ, ಯಾರು ತಲೆ ಮೇಲೆ ಕೈ ಇಡ್ತೀನಿ ಅವ್ರು ಭಸ್ಮ ಆಗಬೇಕು ಅಂತ ವರ ಪಡ್ಕೊಂಡು ಏನು ಮಾಡ್ತಾನೆ, ಶಿವನ ತಲೆ ಮೇಲೆ ಕೈ ಇಡೋಕ್ಕೆ ಹೋಗ್ತಾನೆ. ಅದಕ್ಕೋಸ್ಕರ ಅವನು ಸಾಯಿಸ್ಬಿಟ್ಟು ಪಾರ್ವತಿದೇವಿನ ಮದುವೆ ಆಗಬೇಕು ಅಂತ. ಇದು ಆಸುರಿ ಗುಣ. ಸೊ ಅದರಿಂದ ನಿಜವಾಗಿ ದೇವತೆಗಳ ಹಿಂದೆ ಓಡುವಂಥವರು ಭಕ್ತರಲ್ಲ. ಯಾರು ವಿಷ್ಣು ಭಕ್ತಿ ಮಾಡಿ ತಿಳಿತಾರೆ, ದೇವತೆಗಳಿದ್ದಾರೆ, ಭಗವಂತ ಇದ್ದಾನೆ, ಸೊ ಈ ಚಿಂತನೆಯಿಂದ ಆರಾಧನೆ ಮಾಡುವಂತಹದ್ದು ನಿಜವಾದಂತಹ ಆರಾಧನೆ. ಸೊ ಅವರು ಎಲ್ಲರಿಗೂ ಗೌರವ ಕೊಡ್ತಾರೆ, ಮನುಷ್ಯರಿಗೂ ಕೊಡ್ತಾರೆ, ಪ್ರಾಣಿಗಳಿಗೂ ಕೊಡ್ತಾರೆ, ಎಲ್ಲ ಜೀವಿಗಳು ಕೊಡ್ತಾರೆ, ದೇವತೆಗಳು ಕೊಡ್ತಾರೆ, ಭಗವಂತನೂ ಕೊಡ್ತಾರೆ. ಸೊ ಅದರಿಂದ ವಿಷ್ಣು ಭಕ್ತಿ ಎಲ್ಲದಕ್ಕಿಂತ ಶ್ರೇಷ್ಠವಾದ. ಶಿವನು ಕೂಡ ಆರಾಧನೆ ಹೇಳಿರುವ ಹಾಗೆ ಆರಾಧನಾಂ ಸರ್ವೇಷಾಂ ವಿಷ್ಣು ಆರಾಧನಂ ಪರಂ. ಸೊ ವಿಷ್ಣು ಆರಾಧನೆ ಯಾರು ತೊಡಗ್ತಾರೆ ಅವರ ಹೃದಯ ಶುದ್ಧೀಕರಣವಾಗುತ್ತೆ, ಎಲ್ಲ ಭೌತಿಕ ಕಲ್ಮಶಗಳಿಂದ ಮುಕ್ತವಾಗುತ್ತೆ. ಸೊ ಆಗ ಎಲ್ಲರಿಗೂ ಅವರು ಲೋಕ ಕಲ್ಯಾಣವನ್ನು ಅವರು ಅಪೇಕ್ಷಿಸ್ತಾರೆ. ಆದರೆ ಇಷ್ಟೆಲ್ಲ ವರಗಳನ್ನು ಕೇಳುವಂಥ ಒತ್ತಾಯಿಸಿದಾಗ ನಾನಾ ಶ್ಲೋಕಗಳಿದೆ. ಇಲ್ಲಿ ಶಿವನು ಕೂಡ ಮಾರ್ಕಂಡೇಯನ ಗುಣಗಾನ ಮಾಡ್ತಾರೆ. ಅನಂತರ ಮಾರ್ಕಂಡೇಯ ಏನು ಕೇಳ್ತಾ ಇದ್ದಾನೆ, ವರಮೇಕಂ ಋಣೇಥಾಪಿ ಪೂರ್ಣಾತ್ಕಾಭಾವಿವರ್ಷಣಾತ್ ಭಗವತ್ಯಾಚ್ಯುತಂ ಭಕ್ತಿಂ ತತ್ಪರೇಷು ತಥಾ ತ್ವಯಿ. ಪರಿಪೂರ್ಣತೆಯಿಂದ ಕೂಡಿದ ಸಕಲ ಇಚ್ಛೆಗಳನ್ನು ಪೂರೈಸುವ ಶಕ್ತಿಯುಳ್ಳ ಪ್ರಭು, ನಿನ್ನಿಂದ ಒಂದು ವರವನ್ನು ಮಾತ್ರ ನಾನು ಕೇಳುತ್ತೇನೆ. ದೇವೋತ್ತಮ ಪರಮಪುರುಷನಲ್ಲಿ ಹಾಗೂ ಆತನಿಗೆ ನಿಷ್ಠರಾದ ಭಕ್ತರಲ್ಲಿ, ಅದರಲ್ಲೂ ವಿಶೇಷವಾಗಿ ನಿನ್ನಲ್ಲಿ ನಿಶ್ಚಲ ಭಕ್ತಿ ಇರುವಂತೆ ಕರುಣಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಾರ್ಕಂಡೇಯ ಏನು ಕೇಳ್ತಾ ಇದ್ದಾನೆ, ಪರಮಪುರುಷ, ದೇವೋತ್ತಮ ಪರಮಪುರುಷ ಭಗವಂತ ಕೃಷ್ಣ ಹಾಗೂ ಅವರ ಭಕ್ತರು, ನಿಷ್ಠಾವಂತ ಭಕ್ತರಲ್ಲಿ ನನಗೆ ನಿಷ್ಠೆ ಇರಲಿ, ಮತ್ತು ಅದರಲ್ಲಿ ನಿನ್ನ ಮೇಲೆ, ಅಂತಹ ಭಕ್ತರಲ್ಲಿ ನಿನ್ನ ಮೇಲೆಯೂ ಕೂಡ ನನಗೆ ನಿಷ್ಠೆ ಅನ್ನೋದು ಇರಲಿ ಅನ್ನೋದು ಕೇಳ್ತಾ ಇದ್ದಾರೆ. ಅದರಿಂದ ಭಕ್ತಿ ಮಾರ್ಕಂಡೇಯ ಋಷಿಗಳು ಕೇಳ್ತಾ ಇರುವಂಥದ್ದು
ಭಗವಂತ ಹಾಗೂ ಭಗವಂತನ ಭಕ್ತರಲ್ಲಿ ಭಕ್ತಿಯನ್ನು ಕೇಳ್ತಾ ಇದ್ದಾನೆ. ನಾವು ಕೂಡ ಗುರುಗಳಲ್ಲಿ ಭಕ್ತಿ ಕೇಳಬೇಕು, ಗುರುಭಕ್ತಿ ಇರಬೇಕು, ಗುರು ಪರಂಪರೆಯಲ್ಲಿ ಭಕ್ತಿ ಇರಬೇಕು, ಅನಂತರ ಕೃಷ್ಣ ಭಕ್ತಿ ಕೂಡ ಇರಬೇಕು. ನೇರವಾಗಿ ಕೃಷ್ಣ ಭಕ್ತಿ ಒಂದೇ, ನನಗೆ ಬೇರೆ ಯಾರೂ ಬೇಕಾಗಿಲ್ಲ ಅಂತಾರೆ. ಅದಕ್ಕೆ ಗುರು ಪರಂಪರೆ. ನಾವು ಧ್ಯಾನ ಮಾಡಬೇಕಾದ್ರೆ ಪ್ರಭುಪಾದರು, ನಂತರ ಗೋಸ್ವಾಮಿಗಳು, ಪಂಚತತ್ವ, ಅನಂತರ ಮುಂದೆ ಬರುವಂತಹ ಎಲ್ಲರೂ ಕೂಡ ಕೊನೆಯಲ್ಲಿ ಕೃಷ್ಣ. ಸೊ ಇಷ್ಟೆಲ್ಲರೂ ಕೂಡ ಆರಾಧನೆ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವರದಾನವನ್ನು ಮಾರ್ಕಂಡೇಯ ಕೇಳ್ತಾ ಇದ್ದಾನೆ. ಸೊ ಅದರಿಂದ ಸೊ ಯಾರ ಭಕ್ತನಾದ ಮಾರ್ಕಂಡೇಯ? ಶಿವಭಕ್ತನ, ವಿಷ್ಣು ಭಕ್ತನ? ಇಬ್ಬರೂ ಭಕ್ತ. ಭಗವಂತ ಹಾಗೂ ಭಗವಂತನ ಭಕ್ತರ ಭಕ್ತನಾಗಿದ್ದಾನೆ. ಸೊ ಈ ರೀತಿ ಯಾವುದೇ ರೀತಿ ಭೇದ ಭಾವವಿಲ್ಲ. ಅದೇ ಭೇದ ಭೇದ ಭಾವ ಮಾಡ್ತಾರೆ. ಶಿವ ಬೇರೆ, ವಿಷ್ಣು ಬೇರೆ, ಅದು ಬೇರೆ ಬೇರೆ ತಾರತಮ್ಯದಲ್ಲಿ ಇದ್ದರೂ ಕೂಡ ಅವರ ಮಾರ್ಗ ಒಂದೇ. ಅಲ್ಲಿ ನಾವು ಭಕ್ತಿಲಿ ಇರಬೇಕು. ಸೊ ಶಿವನೂ ಬೇರೆ ಅಲ್ಲ. ಶಿವಭಕ್ತಿಯನ್ನು ಮಾಡೋದ್ರಿಂದ ನಾವು ವಿಷ್ಣು ಭಕ್ತಿಯನ್ನು ಪ್ರಾಪ್ತಿ ಮಾಡಬಹುದು. ಶಾಸ್ತ್ರಗಳ ಮೂಲಕ ಇಲ್ಲಿ ಹೇಳ್ತಾರೆ ಆದಿ ಯಾರು? ಶಿವ ಆದಿನ, ವಿಷ್ಣು ಆದಿನ ಅಂತ ಪ್ರಶ್ನೆ ಬಂದಾಗ ಸ್ಪಷ್ಟವಾದ ಉತ್ತರ ಕೃಷ್ಣನೇ ಆದಿ. ಈಶ್ವರ ಪರಮಃ ಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಇದರಲ್ಲಿ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ. ಭಕ್ತಿ ಮಾಡ್ತೀವಿ, ಆದರೆ ಯಾರು ಆದಿ ಅಂತ ಕೇಳಿದಾಗ ಸ್ಪಷ್ಟವಾಗಿ ಕೃಷ್ಣ ಅನ್ನುವಂಥ ಉತ್ತರ ಬರಬೇಕು. ಬಿಟ್ಟು ಇಲ್ಲ ಶಿವನೂ ಆದಿನೇ, ಬ್ರಹ್ಮನೂ ಆದಿನೇ, ಇವರು ಆದಿನೇ, ಇಲ್ಲ, ಈ ರೀತಿ ಇಲ್ಲ. ಒಬ್ಬನೇ ಆದಿ. ಏಕೋ ದೇವಂ ದೇವಕಿ ಪುತ್ರ ಏವ. ಸೊ ಹೀಗೆ ಸೂತ ಮುನಿಗಳು ಮಾರ್ಕಂಡೇಯನ ಕಥೆಗಳನ್ನು ಕೇಳಿ ಈಗ ಇದರ ಫಲಶ್ರುತಿಯನ್ನು ಹೇಳ್ತಾ ಇದ್ದಾರೆ. ಸೊ ಈ ಕಥೆಯನ್ನು ಕೇಳೋದ್ರಿಂದ ನಮಗೇನು ಲಾಭ ಸಿಗುತ್ತೆ? ಅವರು ಮಾಡಿದ್ರು, ಅವರು ತಪಸ್ಸೆ ಮಾಡಿದ್ರು, ಅವರು ವರ ಪಡ್ಕೊಂಡ್ರು. ಸೊ ಅದರಿಂದ ನಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ? ಇದಲ್ಲದೆ ಶಿವ ಕೊಟ್ಟಂಥ ವರದಾನವನ್ನು ಕೂಡ ಹೇಳ್ತಾ ಇದ್ದಾರೆ. ಹೇ ಮಾರ್ಕಂಡೇಯ ಮುನಿಗಳ ಪೂಜೆಯಿಂದ ಮತ್ತು ವೈಭವಯುತ ಸ್ತುತಿಯಿಂದ ಶಿವನು ತನ್ನ ಪತಿಯಿಂದ ಪ್ರೋಚಿತನಾಗಿ ಮುನಿಗೆ ಹೀಗೆ ಉತ್ತರಿಸಿದನು. ಹೇ ಮಹರ್ಷಿಯೇ, ನೀನು ಅಧೋಕ್ಷಜನಿಗೆ ನಿಷ್ಠನಾದುದರಿಂದ ನಿನ್ನ ಸಕಲ ಇಚ್ಛೆಗಳು ಪೂರೈಸುವವು. ಈ ಸೃಷ್ಟಿ ಚಕ್ರದ ಅಂತ್ಯದವರೆಗೆ ನೀನು ಮುಪ್ಪು ಹಾಗೂ ಸಾವಿರಿಂದ ಸ್ವತಂತ್ರನಾಗಿ ಪುಣ್ಯಕೀರ್ತಿಯನ್ನು ಪಡೆಯುವೆ. ಹೇ ಬ್ರಾಹ್ಮಣ, ವಿರಕ್ತಿಯಿಂದ ಸಮೃದ್ಧವಾದ ಪರಮಪ್ರಭುವಿನ ದಿವ್ಯ ಸಾಕ್ಷಾತ್ಕಾರ ಸಹಿತ ಭೂತ ಭವಿಷ್ಯತ್ ವರ್ತಮಾನಗಳ ಪರಿಪೂರ್ಣ ಜ್ಞಾನವನ್ನು ಪಡೆ. ನೀನು ತೇಜಸ್ವಿ ಬ್ರಾಹ್ಮಣನಾಗಿರುವೆ. ಹೀಗಾಗಿ ನೀನು ಪುರಾಣಗಳ ಆಧ್ಯಾತ್ಮಿಕ ಗುರುವಿನ ಪದವಿಯನ್ನು ಪಡೆಯುವೆ. ಹೀಗೆ ಮಾರ್ಕಂಡೇಯ ಮುನಿಗಳಿಗೆ ವರಗಳನ್ನು ನೀಡಿದ ಶಿವನು ಮುನಿಯು ಸಿದ್ಧಿಗಳನ್ನು ಹಾಗೂ ಆತ ಅನುಭವಿಸಿದ ಭಗವಂತನ ಮಾಯಾಶಕ್ತಿಯ ನೇರ ಪ್ರದರ್ಶನವಾದ ಅನುಭವವನ್ನು ಪಾರ್ವತಿದೇವಿಗೆ ವಿವರಿಸುತ್ತಾ ಹೊರಟು ಹೋದನು. ಹೀಗಾಗಿ ಅತ್ಯಂತ ಬುದ್ಧಿವಂತರಾದ ಮಾರ್ಕಂಡೇಯ ಮುನಿಗಳ ಚಟುವಟಿಕೆಗಳನ್ನು, ಅದರಲ್ಲೂ ವಿಶೇಷವಾಗಿ ಅವರು ಪರಮಪ್ರಭುವಿನ ಅದ್ಭುತ ಮಾಯಾಶಕ್ತಿಯನ್ನು ಹೇಗೆ ಅನುಭವಿಸಿದರೆಂಬುದನ್ನು ನಾನು ನಿನಗೆ ನಿರೂಪಿಸಿದ್ದೇನೆ. ಈ ಪ್ರಸಂಗವು ಅಸದೃಶ್ಯ ಹಾಗೂ ಅಪೂರ್ವವಾಗಿದ್ದರೂ ಇದನ್ನು ಬುದ್ಧಿಹೀನರು ಭಗವಂತನ ಬದ್ಧಾತ್ಮರಿಗೆ ಸೃಷ್ಟಿಸಿದ ಅನಾದಿ ಕಾಲದಿಂದ ಮುಂದುವರಿಯುತ್ತಿರುವ ಕೊನೆಯಿಲ್ಲದ ಮಾಯಾಭೌತಿಕ ಅಸ್ತಿತ್ವ ಚಕ್ರಕ್ಕೆ ಹೋಲಿಸುತ್ತಾರೆ. ಹೇ ಭೃಗುವಂಶೋತ್ತಮರೇ, ಮಾರ್ಕಂಡೇಯ ಋಷಿಗಳನ್ನು ಕುರಿತು ಈ ವೃತ್ತಾಂತವನ್ನು ಪರಮಪ್ರಭುವಿನ ದಿವ್ಯಾಶಕ್ತಿಯನ್ನು ತಿಳಿಸುತ್ತದೆ. ಇದನ್ನು ಸರಿಯಾದ ರೀತಿಯಲ್ಲಿ ನಿರೂಪಿಸುವವರು ಹಾಗೂ ಕೇಳುವವರು ಕಾಮ್ಯ ಕರ್ಮದ ಇಚ್ಛೆಗಳನ್ನು ಆಧರಿಸಿದ ಭೌತಿಕ ಅಸ್ತಿತ್ವವನ್ನು ಮತ್ತೆ ಎಂದಿಗೂ ಹೊಂದುವುದಿಲ್ಲ. ಫಲಸ್ಥಿತಿ ಸರಿಯಾಗಿ ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ, ಕಥೆಯನ್ನು ಕೇಳ್ಕೊಳ್ಳೋದ್ರಿಂದ, ಕೃಷ್ಣ ಭಕ್ತಿಯಲ್ಲಿ ತೊಡಗೋದ್ರಿಂದ ನಮಗೆ ಸಿಗುವಂಥ ಫಲ ಏನು? ನಾವು ಕಾಮದ ಪ್ರಭಾವಕ್ಕೆ ಒಳಗಾಗೋದಿಲ್ಲ, ಮಾಯೆಗೆ ಒಳಗಾಗೋದಿಲ್ಲ. ಸೊ ಇಲ್ಲಿಗೆ ಶ್ರೀಮದ್ ಭಾಗವತದ 12ನೇ ಸ್ಕಂದದ ಶಿವ ಉಮೇಯರಿಂದ ಮಾರ್ಕಂಡೇಯ ಸ್ತುತಿ ಎಂಬ 10ನೇ ಅಧ್ಯಾಯಕ್ಕೆ ಶ್ರೀಮದ್ ಎ ಸಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು ವಿನೀತದಾಸರು ಬರೆದ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಏನಾದ್ರು ಪ್ರಶ್ನೆಗಳಿದೆಯಾ? ನಾವು ಯೂಟ್ಯೂಬ್ನಲ್ಲಿ ಮತ್ತೆ ಪ್ರಸಂಗನ ನೋಡ್ತಾರೆ ನಮ್ಮ ಮನೆಯವರು, ನಮ್ಮ ಫ್ರೆಂಡ್ಸು. ಅದರಲ್ಲಿ ನೀವು 6ರಿಂದ 10ರವರೆಗೆ ಹೇಳಿದ್ರಲ್ಲಿ ಇವಾಗ ಅಧ್ಯಾಯಗಳು ನಡುವೆ ಕೆಲವು ಶ್ಲೋಕಗಳಿದಾಗ ನೀವು ಸ್ವಲ್ಪ ರೆಫರೆನ್ಸ್ ಹೇಳಿದ್ರೆ ಇದು 6ನೇ ಅಧ್ಯಾಯ, ಇದು 7ನೇ ಅಧ್ಯಾಯ, 8ನೇ ಅಧ್ಯಾಯ ಇದು ಅಂತೇಳಿದ್ರೆ ನಮ್ಗೆ ಗೊತ್ತಾಗ್ತದ. ಅಲ್ಲಿ ನೋಡಿದವ್ರಿಗೆ ನಮ್ಮ ಹತ್ರ ಮೊಬೈಲ್ ಇದೆ, ಅದರಲ್ಲಿ ಆ್ಯಪ್ ಇದೆ, ಆ ಶ್ಲೋಕಗಳು ನೋಡ್ತಾರೆ ಚೆನ್ನಾಗಿ. ಇನ್ನೊಂದು ಶ್ರೀಮದ್ ಭಾಗವತ ತಗೋಬೇಕಂತ ಹೇಳಿದ್ರಲ್ಲ, ಇಸ್ಕಾನ್ ಶ್ರೀಮಂತ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಇವರು ಒಂದು ಭಾಗವತಂ ಬುಕ್ ಇದೆ 680, ಅದು ತಗೋಬೋದಾ? ಅದು ಪ್ರಥಮ ಸ್ಕಂದ ಮಾತ್ರ. ಅದು ಪ್ರಥಮ ಸ್ಕಂದ. ಅದು ಇನ್ನು ಎಲ್ಲ ಸ್ಕಂದಗಳು ಕೂಡ 12 ಸ್ಕಂದಗಳಿದೆ. 12 ಸ್ಕಂದಗಳು ಬುಕ್ ಸೆಟ್ ಬರುತ್ತೆ. ಅದು ಬರೀ ಪ್ರಥಮ ಸ್ಕಂದ ಮಾತ್ರ. ಅದು ಸೆಟ್ ತೊಗೊಳ್ಬೇಕು. ಸೆಟ್ಟಲ್ಲಿ ಎಲ್ಲವೂ ಬರುತ್ತೆ, 12 ಸ್ಕಂದಗಳು ಬರುತ್ತೆ. ಅದು ಒಂದು ಬುಕ್ಕಿಗೆ ಅಷ್ಟೇ ಇರುತ್ತೆ. ಇಲ್ಲ ಸಂಪೂರ್ಣವಾದ ಪುಸ್ತಕ ಇದೆ. ಅದು ಫೋಟೋ ಅಲ್ಲಿ ಲೈಬ್ರರಿಯಲ್ಲಿ ಇದೆ. ಅದರ ಭಾವಚಿತ್ರ ಇದೆ. ಅದು ಪ್ರಥಮ ಸ್ಕಂದದ್ದು ಭಾವಚಿತ್ರ. ಅದು ಇನ್ನು 12 ಸ್ಕಂದಗಳು ಬರುತ್ತೆ. 18 ಪುಸ್ತಕಗಳು ಬರುತ್ತೆ. ಕೆಲವೊಂದಲ್ಲಿ ಭಾಗ 1, 2, 3 ಇರುತ್ತೆ. 18 ಪುಸ್ತಕಗಳ ಒಂದು ಸೆಟ್ ಬರುತ್ತೆ. ಒಂದು ಆ್ಯಪ್ ಇದೆ, ಶ್ಲೋಕ ವಿತ್ ಭಾವಾರ್ಥ ಇದೆ. ಇವು ನೀವು ಹೇಳಿದ್ದೆಲ್ಲ ನಾವು ಇದನ್ನು ನೋಡ್ಬೋದು. ಓದಿ ತೊಂದರೆ ಇಲ್ಲ. ಆನ್ಲೈನ್ ಇರಲಿ. ಆನ್ಲೈನ್ ಇದೆ ಅಂತ ಹೇಳಿ ಗ್ರಂಥಗಳು ತೊಗೋಬಾರ್ದು ಅಂತಿಲ್ಲ. ಎಲ್ಲರ ಮನೆಯಲ್ಲೂ ಭಾಗವತ ಗ್ರಂಥ ಇರಬೇಕು. ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿರ್ ನೈಷ್ಠುಕಿ. ಸೊ ಯಾರ ಮನೆಯಲ್ಲಿ ಭಾಗವತ ಇದೆ, ಒಂದು ಶ್ಲೋಕ ಆದರೂ ಅಧ್ಯಯನ ಮಾಡಿದ್ರೆ, ಶ್ಲೋಕ ಓದಿದ್ರೂ ಪರವಾಗಿಲ್ಲ, ಅನುವಾದ ಆದರೂ ಓದಬೇಕು. ಅನುವಾದ ಓದಿ ಕಥೆಗಳು ತಿಳ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಿಗೆ ಮತ್ತೆ ಈ ಮಾಯೆಯ ಪ್ರಭಾವ ಏನು ತೋರಿಸ್ತಾರೆ ಟಿ ವಿಯಲ್ಲಿ, ಡ್ಯಾನ್ಸ್ ಮಾಡಿರಿ, ಕುಡೀರಿ, ತಿನ್ನಿರಿ, ಸುತ್ತಾಡಿ. ಸೊ ಇದೆಲ್ಲ ಮೀಡಿಯಾ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾಯಿದೆ, ಕನ್ಸ್ಯೂಮರಿಸಮ್. ಸೊ ಇದು ನಮ್ಮ ರಕ್ಷಣೆ ಆಗುತ್ತೆ. ನಮ್ಮ ಉದ್ದೇಶ ಏನೋದು ಏನೂ ನಮ್ಮ ಮನಸ್ಸಲ್ಲಿ ಸ್ಥಿರವಾಗಿರುತ್ತೆ. ವಾರಕ್ಕೊಮ್ಮೆ ಬಂದು ಕೇಳಿಸ್ಕೊಂಡು ಸ್ವಲ್ಪ ಮಟ್ಟಿಗೆ ಚಾರ್ಜ್ ಆಗುತ್ತೆ. ಆದರೆ ಪ್ರತಿನಿತ್ಯ ಮನೆಗೆ ಹೋದಾಗ ನಾನಾ ರೀತಿಯ ಆತಂಕಗಳು, ಮನೆಯ ಪ್ರಭಾವಗಳು ಮತ್ತೆ ಮನಸ್ಸನ್ನು ಸೆಳೀತಾ ಹೋಗುತ್ತೆ. ಪ್ರಶ್ನೆಗಳು ಮತ್ತೆ ಕಾಡ್ತಾ ಇರುತ್ತೆ. ಭಗವಂತ ನಿಜವಾಗ್ಲೂ ಇದ್ದಾನಾ? ಭಗವಂತ ಇದ್ದರೆ ಯಾಕೆ ಹಿಂಗೆಲ್ಲ ಆಗ್ತಾಯಿದೆ ಅಂತೆಲ್ಲ ಪ್ರಶ್ನೆಗಳು ಒಬ್ಬನ ಕಾಡ್ತಾ ಇರುತ್ತೆ. ಸೊ ಆದರೆ ಯಾರು ನಿತ್ಯಂ ಭಾಗವತ ಸೇವೆ, ಪ್ರತಿನಿತ್ಯ ಭಗವದ್ಗೀತೆಯನ್ನು ಭಾಗವತವನ್ನು ಓದ್ತಾ ಇದ್ದರೆ ಮನಸ್ಸು ಸ್ಥಿರವಾಗಿರುತ್ತೆ. ಯೋಗಕ್ಷೇಮಂ ವಹಾಮ್ಯಹಂ. ಕೃಷ್ಣ ಹೇಳಿದ, ಯಾರು ನನ್ನ ಚಿಂತನೆಗೆ ಸದಾ ತೊಡಗಿರ್ತಾರೆ ಅವರ ರಕ್ಷಣೆ, ಪಾಲನೆ, ಪೋಷಣೆ ನಾನೇ ಮಾಡುತ್ತೇನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಮಾತು ಕೊಟ್ಟಿದ್ದಾನೆ. ಅದರಿಂದ ಯಾರಿಗೆಲ್ಲ ಕೃಷ್ಣ ರಕ್ಷಣೆ ಬೇಕು, ಸೊ ಅವರು ದಯವಿಟ್ಟು ಭಗವದ್ಗೀತಾ ಭಾಗವತವನ್ನು ಮನೆಗೆ ತಗೊಂಡು ಹೋಗಿ ದಯವಿಟ್ಟು ಅದನ್ನು ಓದಿ. ಹರೇ ಕೃಷ್ಣ. ಬೇರೆ ಏನು ಪ್ರಶ್ನೆಗಳಿದೆ? 18 ಪುರಾಣಗಳ ಬಗ್ಗೆ ಹೇಳಿಲ್ಲ. 18 ಪುರಾಣಗಳಿದೆ ಅಂತ ಈಗ ಬ್ರಹ್ಮ ಪುರಾಣ ಅಂತಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠ. ಅದರದ್ದು ಈ 18 ಭಾಗ ಮಾಡಕ್ಕೆ ಏನು ಕಾರಣ? ಅಥವಾ ದೇವರೊಡನೆ ಅವ್ರೊಡನೆ ಏನಪ್ಪ ಅಂದ್ರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನನ್ನ ಸಿದ್ಧಾಂತ ಯಾರು ಫಾಲೋ ಮಾಡ್ತಾರ ಅದಕ್ಕೆ ಈ ಪುರಾಣ ಆಗಲಿ, ನಂದು ಯಾರು ಮಾಡ್ತಾರೆ ಇದು ಹಿಂಗಿರ್ಲಿ ಅಂತ ಅವರೇ ಇಡೀ ಭಕ್ತ ಸಮುದಾಯಕ್ಕೆ ಏನಪ್ಪ ಅಂದ್ರೆ ಡಿವೈಡ್ ಮಾಡಿದಂಗೆ ಅನ್ಸಲ್ಲ. ಬೇರೆ ಜನ ಮಾಡಿಲ್ಲ, ಒಬ್ಬೇ ವ್ಯಕ್ತಿ ಮಾಡಿರೋದು. ವೇದವ್ಯಾಸರೇ 18 ಪುರಾಣಗಳು ಬರೆದಿರುವಂಥದ್ದು. ಬೇರೆ ಜನ ಬೇರೆ ಬರೆದಿಲ್ಲ. 18 ಪುರಾಣ ಒಬ್ಬನೇ ವ್ಯಕ್ತಿ ಬರೆದಿರುವಂಥದ್ದು. ಬೇರೆ ಗುಣದವರಿಗೆ. ಇವಾಗ ಹೇಗೆ ಸ್ಕೂಲ್ ಓದಿದ್ರ 10th ಪಾಸ್ ಆಗಿದ್ದೀರಾ ಅಂತಂದರೆ ಅದರ ಅರ್ಥ ಏನು? ಅವನು LKG ಇಂದ 9th 10th ತನಕ ಓದಿದ್ದಾನೆ ಅಂತ ಅರ್ಥ ಅಲ್ವಾ? ನೇರವಾಗಿ 10th ಒಂದೇ ಓದೋಕ್ಕಾಗೋದಿಲ್ಲ. 10th ಓದಬೇಕು ಅಂದರೆ LKG ಓದಿರಲೇಬೇಕು. ಸೊ ಆದರೆ ಆ LKGದು ವಿಷಯಗಳು ಬೇರೆ ಇರುತ್ತೆ, 10th ವಿಷಯಗಳು ಬೇರೆ ಇದೆ. ಸೊ LKGಯಲ್ಲಿ ABCDಯಿಂದ ಶುರು ಆಗುತ್ತೆ. ಅಂತರ ಪದಗಳು, ವಾಕ್ಯಗಳು, ಬೇರೆ ವಿಷಯಗಳು ಆಳವಾಗಿ ಹೋಗುತ್ತೆ. ಹಾಗಂತ LKG ಓದ್ದವನು 10th ಓದ್ದವನು ಒಂದೇ ಆಗೋದಿಲ್ಲ. ಆದರೆ 10th ಹೋಗಬೇಕು ಅಂತ ಹೇಳಿದ್ರೆ LKGನೂ ಕೂಡ ಅವಶ್ಯಕತೆ ಇದೆ. ಅದರಿಂದ ಮನುಷ್ಯ ರಾಶಿಗಳಲ್ಲಿ
4 ಲಕ್ಷ ಥರದ ಮನುಷ್ಯರಿದ್ದಾರೆ. ಭಾವನೆಗಳು, ಗುಣಗಳು. ಕೆಲವು ತಾಮಸಿಕ ಗುಣದಲ್ಲಿದ್ದಾರೆ, ಕೆಲವು ರಾಜಸಿಕ ಗುಣದಲ್ಲಿದ್ದಾರೆ, ಕೆಲವು ಸಾತ್ವಿಕ ಗುಣದಲ್ಲಿದ್ದಾರೆ. ಅವರ ಪೂರ್ವ ಕರ್ಮಗಳಿಂದ, ಆಸೆಗಳಿಂದ. ಸೊ ಅದರಿಂದ ಕೆಲವರಿಗೆ ಆಸೆಗಳಿದೆ, ನನಗೆ ಅದು ಪಡಿಬೇಕು, ಇದನ್ನು ಪಡಿಬೇಕು, ಅಲ್ಲಿ ಸುತ್ತಾಡಬೇಕು, ಶಕ್ತಿ ಬೇಕು, ಹಣ ಬೇಕು, ಸ್ತ್ರೀಯರು ಬೇಕು ಅಂತೆಲ್ಲ ನಾನಾ ರೀತಿಯ ಆಸೆಗಳಿರುತ್ತೆ. ಸೊ ಅವರಿಗೆ ನೀವು ವೈರಾಗ್ಯ ಬೆಳೆಸ್ಕೊಳ್ಳಿ, ಕೃಷ್ಣ ಭಕ್ತಿ ಮಾಡಿ, ಭಗವಂತ ಲೋಕಕ್ಕೆ ಹೋಗಿ ಅಂತ ಹೇಳಿದ್ರೆ ಅವ್ರ ತಲೆಗೆ ಹೋಗೋದಿಲ್ಲ. ಸೊ ಅವ್ರಿಗೆ ಏನು ಹೇಳ್ಬೋದು, ಸರಿ ನಿಂಗೆ ಇದೆಲ್ಲ ಏನೆಲ್ಲ ಆಸೆಗಳಿದೆ ಅದನ್ನು ಪೂರೈಕೆ ಮಾಡಲಿಕ್ಕೆ ಈ ಕೆಲವು ತಪಸ್ಸೆಗಳಿದೆ, ಈ ದೇವತೆಗಳಿದ್ದಾರೆ, ದಯವಿಟ್ಟು ಇವರನ್ನು ಪೂಜೆ ಮಾಡಿ ಅವ್ರನ್ನ ವರ ಪಡ್ಕೊಂಡು ಮಾಡಿ. ಯಾರೂ ಇಲ್ಲ ನಾನು ನನ್ನ ಶಕ್ತಿಯಿಂದನೇ ಪಡ್ಕೋತೀನಿ ಅಂತ ಪ್ರಯತ್ನ ಮಾಡೋಕ್ಕೆ ಹೋಗ್ಬಿಡಿ, ನಾಸ್ತಿಕರಾಗಬೇಡಿ. ಆರಾಧನೆ ಮಾಡಿ, ದೇವತೆಗಳು ನಿಮಗೆ ವರದಾನ ಕೊಡ್ತಾರೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಅವನು ನಾಸ್ತಿಕನಾಗೋಕ್ಕಿಂತ, ಅಸುರನಾಗೋಕ್ಕಿಂತ ಅವನು ದೇವತೆಗಳನ್ನ ನಂಬಿ ದೇವತೆಗಳ ಭಜನೆಯಲ್ಲಿ ತೊಡಗ್ತಾ ಹೋಗ್ತಾನೆ. ಸೊ ಅದರಿಂದ ಬಹುಶಃ ಈ ಜನ್ಮದಲ್ಲಿ ಸ್ವಲ್ಪ ಪುಣ್ಯ ಕಾರ್ಯಗಳು ಮಾಡ್ತಾ ದೇವತೆಗಳನ್ನ ಪೂಜೆ ಮಾಡಬೇಕು, ದಾನ ಮಾಡಬೇಕು, ಸ್ವಲ್ಪ ಯಜ್ಞಗಳು ಮಾಡಬೇಕು, ಸ್ವಲ್ಪ ವ್ರತಗಳನ್ನು ಮಾಡಬೇಕು. ಸೊ ಹೀಗೆ ಮಾಡೋದ್ರಿಂದ ಅವನ ಏನು ಮನಸ್ಸು ಕ್ರಮೇಣವಾಗಿ ಶುದ್ಧಿ ಆಗ್ತಾ ಹೋಗುತ್ತೆ. ಶುದ್ಧಿಯಾಗಿ ಒಂದು ಹಂತದಲ್ಲಿ ಅವನು ಓ ಹೌದು ಇದೆಲ್ಲ ಬೇಡ, ಈಗ ನಾನು ವೈರಾಗ್ಯದಲ್ಲಿ ಇರಬೇಕು ಅಂತ ಭಾವನೆ ಅವನಿಗೆ ಬರುತ್ತೆ. ನಿಮಗೆ ಕನ್ನಡ ಬರುತ್ತಾ? ಸೊ ಪ್ರವಚನ ಆಗಬೇಕಾದ್ರೆ ಒಂದು ಪ್ರವಚನ ಕೇಳಬೇಕು. ಜಪ ಮತ್ತು ಪ್ರವಚನ ಎರಡೂ ಆಗೋದಿಲ್ಲ ಅಲ್ವಾ? ಭಗವಂತನ ನಾಮ ಜಪ ಮಾಡಬೇಕಾದ್ರೆ ನಿಯಮ ಏನು, ಶ್ರದ್ಧೆಯಿಂದ ಶ್ರವಣ ಮಾಡಬೇಕು ಅಂತ. ಆಗ ನೀವು ಪ್ರವಚನ ಕೇಳಿ ಅದು ಶ್ರವಣ ಯಾವುದಾಗ್ತಾ ಇದೆ, ಎರಡೂ ಆಗೋದಿಲ್ಲ. ಯಾಕಂದರೆ ಜಪನೂ ಆಗೋದಿಲ್ಲ, ಶ್ರವಣನೂ ಆಗೋದಿಲ್ಲ. ಜಪ ಮಾಡಬೇಕಾದ್ರೆ ಜಪ ಮಾಡಿ, ಶ್ರವಣ ಮಾಡಿ, ಎರಡೂ ಒಂದೇ, ಎರಡೂ ಅಷ್ಟೇ ಶಕ್ತಿ ಹೊಂದಿರುತ್ತೆ. ಎರಡೂ ಮಿಕ್ಸ್ ಮಾಡಿದ್ರೆ ಎರಡೂ ಆಗೋದಿಲ್ಲ. ಯಾರಿಗೂ ಭಾಷೆ ಬರಲ್ಲ ಅಂದರೆ ಅದು ಅರ್ಥ ಆಗ್ತದೆ, ಜಪ ಮಾಡಿ. ಅದಕ್ಕೆ ಕೇಳಿದ್ದು ನಿಮಗೆ ಅರ್ಥ ಆಗ್ತದೆ ಮತ್ತು ಕೇಳಿ. ಏನು ಅರ್ಜೆಂಟ್ ಏನಿದೆ? ಅರ್ಜೆಂಟ್ ಇದೆಯಾ? ಏನು ಹೇಳ್ತಾ ಇದ್ವಿ? ಯಾವ ವಿಷಯ ಹೇಳ್ತಾ ಇದ್ವಿ? ಬೇರೆ ಬೇರೆ ಗುಣದವರು ಬೇರೆ ಬೇರೆ ಗುಣದಲ್ಲಿರ್ತಾರೆ. ಅದರಿಂದ ಕ್ರಮೇಣವಾಗಿ ಆಯಿತು, ಈಗ ಭೌತಿಕ ಆಸೆಗಳಿದೆ, ಅದಕ್ಕೋಸ್ಕರ ದೇವತೆಗಳನ್ನು ಪೂಜೆ ಮಾಡಿ ಪಡ್ಕೊಳ್ಳಿ. ಸೊ ಕ್ರಮೇಣವಾಗಿ ಅವನೇನಾಗ್ತಾನೆ, ಇದರಿಂದ ಇಚ್ಛೆಗಳು ಪೂರ್ಣ ಆದಾಗ, ಅವನ ಇಚ್ಛೆ ಪೂರ್ಣ ಆದಾಗ ಆಯಿತು, ನಾನೀಗ ಇದರಿಂದ ಬಿಡಬೇಕು, ವೈರಾಗ್ಯ ಬೆಳೆಸ್ಕೋಬೇಕು, ಈಗ ನಾನು ಇಂಥ ಮೇಲೆ ಏರಬೇಕು ಅಂತ ಭಾವನೆಗೆ ಬರ್ತಾನೆ. ಸೊ ಆದ್ದರಿಂದ ತಾಮಸಿಕ ಪುರಾಣಗಳಲ್ಲಿ ಕೆಲವು ವಿಷಯಗಳು ಕೊಡಲಾಗಿದೆ, ರಾಜಸಿಕ ಪುರಾಣಗಳಲ್ಲಿ ಕೆಲವು ವಿಷಯ ಕೊಡಲಾಗಿದೆ, ಸಾತ್ವಿಕ ಪುರಾಣದಲ್ಲಿ ಕೆಲವು ವಿಷಯಗಳು ಹೇಳಿದೆ. ಸಾತ್ವಿಕ ಪುರಾಣ ಶ್ರೇಷ್ಠವಾದಂಥದ್ದು. ಸೊ ಯಾರೋ ಅದನ್ನು ಓದಿ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ, ಅದು ಉತ್ತಮವಾದದ್ದು, ಶ್ರೇಷ್ಠವಾದಂಥದ್ದು. ಸೊ ಈಗ ನಾವು ಹೋಗ್ಬೋದು, ಹೀಗೆ ಕ್ರಮೇಣವಾಗಿ ಹೋಗಬೇಕು ಅಂತಿಲ್ಲ, ಆದರೆ ಅವರು ಕೊಟ್ಟಿದ್ದಾರೆ. ನಮಗೆ ಆಚಾರ್ಯರ ಮೂಲಕ ಭಗವಂತನ ಕೃಪೆಯಿಂದ, ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ, ಶ್ರೀ ಪ್ರಭುಪಾದರ ಕೃಪೆಯಿಂದ ನಮಗೆ ನೀವು ಹಿಂಗೆ ಬರೋ ಅವಶ್ಯಕತೆ ಇಲ್ಲ, ಬನ್ನಿ ನಾನು ನಿಮಗೆ ಎತ್ತುತ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ 10 ಮಹಡಿ ಇರುವಂತಹ ಮನೆ ಇದೆ. ಸೊ ಒಂದೊಂದೇ ಸ್ಟೆಪ್ಸ್ ಇದೆ, ಹತ್ತಿ ಹೋಗೋದು. ಅವನು ಓನರ್ ಲಿಫ್ಟ್ ಹಾಕ್ತಾನೆ, ಯಾಕಪ್ಪ ಹತ್ತಿ ಬರ್ತೀರಾ, ಲಿಫ್ಟಲ್ಲಿ ಬಂದುಬಿಡಿ ಅಂತಂತಾರೆ. ಸೊ ಲಿಫ್ಟಲ್ಲಿ ಹೋದರೆ ಬೇಗ ಸುಲಭವಾಗಿ ಹೋಗ್ಬಿಡ್ತೀವಿ ಮೇಲೆ. ಸೊ ಹಾಗೆಯೇ ಗುರುಗಳ ಕೃಪೆಯಿಂದ ನಮಗೆ ಈ ಮಾರ್ಗ ಕೊಡ್ತಾ ಇದ್ದಾರೆ. ಸೊ ನೀವು ಹಿಂಗೆ ಜನ್ಮಾಂತರದಲ್ಲಿ ಬರೋ ಅವಶ್ಯಕತೆ ಇಲ್ಲ. ಈಗ ಈ ಜನ್ಮದಲ್ಲಿ ಚೈತನ್ಯ ಮಹಾಪ್ರಭುಗಳನ್ನು ನೀವು ಸ್ವೀಕಾರ ಮಾಡಿ ಪಂಚತತ್ವ ಮಂತ್ರಗಳನ್ನು ಹೇಳ್ತಾ, ಹರೇ ಕೃಷ್ಣ ಮಂತ್ರ ಹೇಳ್ತಾ, ಭಾಗವತವನ್ನು ಓದಿದ್ರೆ ಇದೇ ಜನ್ಮದಲ್ಲಿ ಭಗವಂತನ ಪ್ರಾಪ್ತಿ ಮಾಡ್ಬೋದು, ಇನ್ನೂ ಹಲವಾರು ಜನ್ಮಗಳು ಪ್ರಾಪ್ತಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿರೋ ಕಾರಣ ನಾವು ನೇರವಾಗಿ ಭಾಗವತನ ಓದಿ ಕೂಡ ಮುಂದುವರಿಬೋದು. ಇಲ್ಲ ನಾವು ಹಾಗೆ ಬರ್ತೀವಿ ಅಂತ ಹೇಳಿದ್ರೆ ಅದು ಅವರ ಸ್ವತಂತ್ರತೆ. ಹೌದು, ಈಗ ಅವ್ರ ಆಕಾಶವಾಣಿ ಎಲ್ಲಿ ನೋಡಿದ್ರು ನಮ್ಗೆ ಕೇಳಬರ್ಬೇಕಾಗಿರೋದು ಅದಕ್ಕೆ ಒಂದು ಫ್ರೀಕ್ವೆನ್ಸಿ ಇರ್ತದೆ, ಎಲ್ಲಾರ್ದು ಕೇಳಬೇಕು ಸಾಧ್ಯ ಇಲ್ಲ. ಹೌದು, ಹಂಗಿದ್ಮ್ಯಾಗ ಈಗೇನು ಯೋಜನೆ ಕಂಡಿರೋದು ಅಲ್ಲಿ ನೋಡಿದ್ರೆ ಏನಪ್ಪ ಅಂದ್ರೆ ಆಕಾಶವಾಣಿ ವಿಷಯ ಬಂತು. ಈಗ ನಾವು ಡೆಲ್ಲಿಲಿಂದ ಏನೇ ಒಂದು ಏನಪ್ಪ ಅಂತಂದ್ರೆ ಯಾರಿಗೆ ಮಾತಾಡಿದ್ರು ನಮ್ಗೆ ರಾಯಚೂರಿಗೆ ಕೇಳಬೇಕು ಆಕಾಶವಾಣಿ. ಅದಕ್ಕಾದಂಥದ್ದು ತಾವು ಇಂಜಿನಿಯರ್ ಇದ್ರಿ,
ಅದು ಅದಕ್ಕೆ ಒಂದು ಏನಪ್ಪ ಅಂತ ಕೆಲವೊಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದ್ರ ಮುಖಾಂತರ ಬರ್ತದೆ. ಬರೀ ಒಬ್ಬ ಮನುಷ್ಯ ಮಾತಾಡಿದ್ರು ಬರೋದು ಸಾಧ್ಯ ಇದೆ, ಅದು ಪ್ರಸಾರ. ಹಂಗೆ ದೇವ್ರ ಹತ್ರ ಇದಕ್ಕಿಂತ ಫಾಸ್ಟ್ ಟೆಕ್ನಾಲಜಿ ಇಷ್ಟ ಅಂತ. ದೇವ್ರ ಹತ್ರ ಎಲ್ಲ ಟೆಕ್ನಾಲಜಿ ಇದೆ, ನಮಗೆ ಆ ಟೆಕ್ನಾಲಜಿ ಇದೆ ಅಂತ ನಮ್ಗೆ ಇವಾಗ ತಿಳಿದು ಬರ್ತಾ ಇದೆ ಅಷ್ಟೆ. ಟೆಕ್ನಾಲಜಿ ಯಾವಾಗಲೂ ಇದೆ, ಅದು ನಮಗೆ ಇದು ಟೆಕ್ನಾಲಜಿ ಅಂತ ಇವಾಗ ಅರ್ಥ ಆಗ್ತಾ ಇದೆ. ಇಲ್ಲಿ ತನಕ ಇದು ಮೂಢನಂಬಿಕೆ ಅಂದ್ಕೊಂಡಿದ್ವಿ ಅಥವಾ ಏನೂ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ವಿ. ಹೇಗೆ ಯಾರು ಈ ಕೊಲಂಬಸ್ ಅವನು ಆ ದೇಶದಿಂದ ಬಂದ, ದಾರಿ ತಪ್ಪಿ ಬಂದ, ಎಲ್ಲಿಗೋ ಹೋಗಬೇಕಾಗಿತ್ತು, ಸಮುದ್ರದ ಗಾಳಿ ಬೀಸ್ಬಿಟ್ಟು ಅಥವಾ ಎಲ್ಲೋ ದಾರಿ ತಪ್ಪಿಬಿಟ್ಟು ಭಾರತಕ್ಕೆ ಬಂದ. ಸೊ ನಾವೇನು ಓದ್ತಾ ಇದ್ದೀವಿ, ಕೊಲಂಬಸ್ ಫೌಂಡೆಡ್ ಇಂಡಿಯಾ ಅಂತ ಹೇಳ್ತೀವಿ. ಸೊ ಕೊಲಂಬಸ್ ಕಂಡಿಡಿದ ಮೇಲೆ ಇಂಡಿಯಾ ಬಂದಿಲ್ಲ, ಇಂಡಿಯಾ ಇತ್ತು, ಮುಂಚೆನೇ ಇತ್ತು. ಜನ ಅನ್ಕೋರೆ ಕೊಲಂಬಸ್ಸಿಂದನೇ ಇದನ್ನು ಪ್ರಕಟ ಆಯಿತು ಅನ್ನೋ ರೀತಿಯಲ್ಲಿ ನಾವು ಚಿಂತನೆ ಮಾಡ್ತಾಯಿದ್ದೀವಿ. ಸೊ ಹಾಗೆ ಎಲ್ಲ ವಿಷಯಗಳು ಇದೆ, ಅವಕಾಶಗಳಿದೆ. ನಾವು ಬುದ್ಧಿ ಬೆಳೆಸ್ಕೊಂಡಾಗೆ ನಮಗೆ ಇದು ಹೀಗಿದೆ ಅಂಥೇಳಿ ನಮ್ಗೆ ಈಗ ಅರಿವಿಕೆಗೆ ಬರ್ತಾಯಿದೆ. ಅರಿವಿಕೆಗೆ ಬಂದರೂ ಕೂಡ ಹಲವು ವಿಷಯಗಳು ನಾವು ತಿಳಿಲಿಕ್ಕೆ ಆಗೋದಿಲ್ಲ. ಇವಾಗ ಹೇಗೆ ಮನುಷ್ಯನ ಕಿವಿಗಳಿಗೆ ಎಲ್ಲ ತರಂಗಗಳು ಕೇಳಿಸೋದಿಲ್ಲ, 20 ಹರ್ಟ್ಸಿಂದ 20,000 ಹರ್ಟ್ಸ್ ಮಾತ್ರ ನಮ್ಮ ಕಿವಿಗೆ ಕೇಳಿಸುವಂಥದ್ದು. ಸೊ ಇನ್ನು ಅದಕ್ಕಿಂತ ಜಾಸ್ತಿ ಹೋದರೂ ಕೂಡ ಸೂಪರ್ಸಾನಿಕ್ ಸೌಂಡ್ ನಮ್ಗೆ ಕೇಳಿಸೋದಿಲ್ಲ, ಅಲ್ಟ್ರಾಸಾನಿಕ್ ಸೌಂಡ್ ಕೂಡ ನಮ್ಗೆ ಕೇಳಿಸೋದಿಲ್ಲ. ಹಾಗೆ ತರಂಗಗಳಿಲ್ಲ ಅಂತಿಲ್ಲ, ತರಂಗಗಳಿದೆ. ಸೊ ಹಾಗೆ ಭಗವಂತನ ಮಾತು, ಆ ದಿವ್ಯಾದ ತರಂಗಗಳು ಇವತ್ತು ಕೂಡ ಇದೆ. ಓಂ ಅಂತ ಶಬ್ದ ಎಲ್ಲ ಕಡೆ ಹರಿತಾ ಇದೆ. ನಮ್ಮಲ್ಲಿ ಆ ಭಕ್ತಿ ಇಲ್ಲದೆ ಇರೋ ಕಾರಣ ನಮಗೆ ಅದು ಕೇಳಿಸ್ತಾ ಇಲ್ಲ ಅಷ್ಟೆ. ಹರೇ ಕೃಷ್ಣ. ಹದಿನಾರು ವರ್ಷ ಆದಮೇಲೆ ಆ ರೀತಿ ವರದಾನ ಅವ್ರಿಗಿತ್ತು. ಶಿವನೇ ಹೇಳಿದ್ದು ವರದಾನ, ನಿಮಗೆ ನಿಮ್ಮ ಒಂದು ತಪಸ್ಯಾಗೆ ಇಷ್ಟೇ ಅವಕಾಶ ಇರೋದು. ನಿಮಗೆ ಒಳ್ಳೆಯ ಮಗು ಬೇಕು ಅಂತ ಹೇಳಿದ್ರೆ 16 ವರ್ಷ ಇರೋವಂಥ ಒಂದು ಒಳ್ಳೆಯ ಮಗು, ನಿಮ್ಮ ಒಂದು ಪುಣ್ಯದ ಪ್ರಕಾರ, ಸುಕೃತಿ ಪ್ರಕಾರ ಇಷ್ಟ ಮಗು ಸಿಗುತ್ತೆ. ಇಲ್ಲ ದುಷ್ಟವಾದ ಮಗು ನಿಮಗೆ ದೀರ್ಘಕಾಲದವರೆಗೂ ಸಿಗುತ್ತೆ ಅಂತ ಹೇಳಿದರು. ಸೊ ಆ ಪ್ರಕಾರ ಅವನ ಒಂದು ಯಮದೂತ ಅಂತ ಹೇಳಿದ್ರೆ ಅವನು ನರಕಲೋಕಕ್ಕೆ ಹೋಗ್ತಾನೆ ಅಂತಲ್ಲ. ಆ ಯಮದೂತದ ಕ್ರಮ ಯಮಲೋಕ ಒಂದು ಸ್ಟೇಜ್. ಅಲ್ಲಿಂದ ಅವನು ಏನು ಪುಣ್ಯ ಮಾಡಿದ್ದಾನೆ ಅಥವಾ ಪಾಪ ಮಾಡಿದ್ದಾನೆ ಅದ್ರ ಪ್ರಕಾರ ಅವನು ಊರ್ಧ ಲೋಕಗಳಿಗೆ ಹೋಗಬೇಕಾ ಅಥವಾ ಕೆಳಲೋಕಕ್ಕೆ ಹೋಗಬೇಕಾ ಅಂತ ಡಿಸೈಡ್ ಆಗುವಂಥದ್ದು ಜಾಗ ಯಮಲೋಕ. ಯಮಲೋಕದಲ್ಲೇ ಶಿಕ್ಷೆ ಆಗೋದಿಲ್ಲ, ಯಮಲೋಕದಲ್ಲಿ ನಿರ್ಣಯ ಆಗತ್ತೆ. ಸೊ ಯಮದೂತರು ಅವನು ಕರ್ಕೊಂಡೋಗಿ, ಹೇಗೆ ಕೋರ್ಟ್ ಇದೆ, ಕೋರ್ಟಲ್ಲಿ ಶಿಕ್ಷೆ ಕೊಡೋದಿಲ್ಲ, ಕೋರ್ಟಲ್ಲಿ ಡಿಸಿಷನ್ ಆಗುತ್ತೆ. ಇವನು ಏನು ತಪ್ಪು ಮಾಡಿದಾನ, ಇದು ಮಾಡಿದಾನ ಅಂತ ಡಿಸಿಷನಲ್ಲಿ ಆಗುತ್ತೆ. ತಪ್ಪು ಮಾಡಿದರೆ ಜೈಲ್ಗೆ ಹಾಕಿ ಅಂತಾರೆ, ಇಲ್ಲ ಅವನು ನಿರಪರಾಧಿ ಅಂತೇಳಿ ಬಿಡುಗಡೆ ಮಾಡ್ತಾರೆ. ಸೊ ಹಾಗೆಯೇ ಅಲ್ಲಿ ಅವನ ಜೀವನ ಇತಿಹಾಸದಲ್ಲಿ ಓದ್ತಾರೆ, ಈ ವ್ಯಕ್ತಿ ಏನೆಲ್ಲ ಮಾಡ್ದ ಈ ಜೀವನದಲ್ಲಿ, ಎಷ್ಟು ಪುಣ್ಯ ಮಾಡ್ದ, ಎಷ್ಟು ಪಾಪಗಳು ಮಾಡಿದ ಅಂತೆಲ್ಲ ಅವನಿಗೆ ಹೇಳ್ತಾರೆ. ಅಲ್ಲಿ ನಾನೇನು ಈ ರೀತಿ ಮಾಡಿರೋದ್ರಿಂದ, ಇಂಥ ತಪ್ಪುಗಳು ಮಾಡಿದಂಥ ಪುಣ್ಯಗಳು ಮಾಡಿದ, ನಿನಗೆ ಮುಂದೆ ಈ ಕಡೆ ಕಳಿಸ್ತೀವಿ ಅಂತ ಹೇಳಿ ಆ ಆತ್ಮನಲ್ಲಿಗೆ ಹಾಕ್ತಾರೆ. ನಮಗೇನು ಗೊತ್ತಿತ್ತು ಇಷ್ಟು ದಿನ ಅಂದರೆ ಮಾರ್ಕಂಡೇಯ ಅಂದರೆ ಶಿವನ ಭಕ್ತ ಅಂತ ತಿಳ್ಕೊಂಡಿದ್ವಿ. ಇವತ್ತು ಅವ್ರ ಬಗ್ಗೆ ತುಂಬ ವಿವರಣೆಗಳು ತಿಳ್ಕೊಂಡೆ. ಹಾಗೂ ಅವರು ಅವರ ಭಕ್ತಿಯನ್ನು ಮೆಚ್ಚಿ ಶಿವ ಮತ್ತು ಕೃಷ್ಣ ಅವರಿಗೆ ಭಕ್ತಿಯಲ್ಲಿ ಎಷ್ಟು ಮುಂದುವರಿಸಿ ಅವ್ರಿಗೆ ಯಾವ ಮಟ್ಟಿಗೆ ತಂದನಂತ ತಿಳ್ಕೊಂಡಿದ್ವಿ. ಅದೇ ಮಾರ್ಕಂಡೇಯ ಅಂದರೆ ಶಿವನ ಭಕ್ತ ಅಂತ ಅಷ್ಟೇ ಗೊತ್ತಿತ್ತು ಪ್ರಭು. ಅವ್ರು ಎಷ್ಟು ನಿಕಟವಾದ ಅವರಿಬ್ಬರ ಭಕ್ತಿಯನ್ನು ಮಾಡಿ ಈ ಮಟ್ಟಕ್ಕೆ ಇದು ಮಾಡಿದ್ದಾರೆ ಅಂತ ತಿಳ್ತೀವಿ. ಸೊ ಅವ್ರಿಗೂ ಬೇರೆಯವರು ಯಾರು ಇನ್ನೂ ಆ ವಿಷಯಗಳು ತಿಳಿದಿಲ್ಲ, ಅವರು ಕೂಡ ವಿಷಯಗಳನ್ನು ತಿಳಿಸಿ. ಹರೇ ಕೃಷ್ಣ. ಕಂತ್ರಾ ಶ್ರೀಮದ್ ಭಾಗವತಂ ಕಿ